ಸರಿ ಸರಿ ನಮಸ್ಕಾರ. ಇವತ್ತು ನಾವು ಬಂದಿದ್ದೀವಿ ಶಾಂತದುರ್ಗ ದೇವಸ್ಥಾನಕ್ಕೆ. ಇವತ್ತು ಸ್ಪೆಷಲ್ ಏನಪ್ಪ ಅಂದ್ರೆ ದೇವಸ್ಥಾನದಲ್ಲಿ ಬಂಡಿ ಹಬ್ಬದ ಪುಸ್ತಕ ಬಿಡುಗಡೆ ಆಗ್ತಾಯಿದೆ. ನಾವು ಇವತ್ತು ಬಂದಿದ್ದೀವಿ ಬಂಡಿ ಹಬ್ಬದ ಪುಸ್ತಕ ತಗೊಳ್ಳಿಕ್ಕೆ, ಬಿಡುಗಡೆ ಸಮಾರಂಭಕ್ಕೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಬರಮಾಡಿಕೊಳ್ಳೋಣ. ನಮ್ಮ ಅಂಕೋಲಾ ತಾಲೂಕಿನ ಸಾಹಿತ್ಯ ಪರಂಪರೆಯ ಒಂದು ಅಸ್ಮಿತೆಯಾಗಿ ಶ್ರೇಷ್ಠ ಗುರುವಾಗಿ ಗುರುತಿಸಿಕೊಂಡಂಥವರು ಶ್ರೀಯುತ ಶಾಂತಾರಾಮ್ ನಾಯಕ್ ಹಿಚ್ಗಡ್ ಅವರು. ಅವರನ್ನು ಕೂಡ ಇಂದಿನ ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ. ಅವರನ್ನು ಕೂಡ ವೇದಿಕೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆ ಕೃತಿ ಪರಿಚಯಕ್ಕಾಗಿ ಆಗಮಿಸಿದ ಪ್ರೊಫೆಸರ್ ಶ್ರೀಧರ್ ನಾಯಕ್, ನಿವೃತ್ತ ಉಪನ್ಯಾಸಕರು, ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಪತ್ರಿಕಾ ಸಂಪಾದಕರಾಗಿ ವರದಿಗಾರರಾಗಿ ಗುರುತಿಸಿಕೊಂಡಿರುವಂಥ ವಿಠಲ್ ದಾಸ್ ಕಾಮತರವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಆಶೀರ್ವಾದದೊಂದಿಗೆ ಸಾಹಿತ್ಯ ಮತ್ತು ಸಂಸ್ಕೃತಿಯ ಈ ಸುಂದರ ಸಮಾಗಮಕ್ಕೆ ಅಧ್ಯಾತ್ಮದ ಮೆರುಗು ನೀಡುತ್ತಿರುವ ಪುಣ್ಯ ವೇದಿಕೆ ಇದು. ಶಾಂತಿ ಮತ್ತು ಶಕ್ತಿಯ ಸಾಕಾರ ರೂಪವಾದಂಥ ತಾಯಿ ಭೂಮ್ತಾಯಿಯ ಆಶೀರ್ವಾದದೊಂದಿಗೆ ನಮ್ಮ ಈ ಕಾರ್ಯಕ್ರಮವು ಶುಭಾರಂಭಗೊಳ್ಳುತ್ತಾ ಇದೆ. ಶ್ರೀಯುತ ನಾಗಾನಂದ್ ಬಂಟ್ರು ನಮ್ಮ ಅಂಕೋಲೆ ಅಮ್ಮ ಭೂಮ್ತಾಯಿಯ ಅಡಿದಾವರಗಳಲ್ಲಿ ಪ್ರಾರ್ಥಿಸ್ತಾ ಬಂಡಿ ಹಬ್ಬದ ಬಗೆಗಿನ ಈ ಪುಸ್ತಕ ಬಿಡುಗಡೆಯ ಲೋಕಾರ್ಪಣದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸಿ ಬಯಸ್ತೇನೆ. ನಮ್ಮ ಜನಪದದ ಜೀವನ ಕ್ರಮವನ್ನು ಮುಂದಿನ ಪೀಳಿಗೆಗೆ ಸಾಗಿಸುವ ಸೇತುವೆಯಾಗಿ ಬರೆದಿರುವಂಥ ಬಂಡಿ ಹಬ್ಬ ಜಗತ್ತಿನ ಅತಿ ಪ್ರಾಚೀನ ಜಾತ್ರೆಯೊಂದರ ಅನಾವರಣ. ಈ ಪುಸ್ತಕದ ಲೋಕಾರ್ಪಣೆಗೆ ಆಗಮಿಸಿರುವ ನಮ್ಮ ಕುಟುಂಬದ ಬರವಣಿಗೆಯ ಪ್ರೇರಣಾದಾಯಕರು, ಪ್ರೋತ್ಸಾಹದಾಯಕರು ಆದ ಮೊಹರೆ ಹನುಮಂತರಾಯ ಪ್ರಶಸ್ತಿ ಪುರಸ್ಕೃತ, ನಾಡಿನ ಪ್ರಖ್ಯಾತ ದಿನಪತ್ರಿಕೆ ಕರಾವಳಿ ಮುಂಜಾವು ಇದರ ವ್ಯವಸ್ಥಾಪಕ ಸಂಪಾದಕರು, ಹಾಗೆಯೇ ಹೇಳಬೇಕಂತಂದರೆ ಜಿಲ್ಲೆಯ ಪತ್ರಿಕೋದ್ಯಮ ರಂಗದ ಅನಭಿಷಿಕ್ತ ದೊರೆ ಅಂತಲೇ ಹೇಳ್ಬೋದು ನಾವು ಅವ್ರನ್ನ. ಶ್ರೀಯುತ ಗಂಗಾಧರ ಹಿರಿಗುತ್ತಿ ಸರ್ ಅವರೇ, ತಮ್ಮನ್ನು ಇಂದಿನ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸಿ ಬಯಸ್ತೇನೆ. ಹಾಗೆ ಕನ್ನಡದ ಸಾರಸ್ವತ ಲೋಕದಲ್ಲಿ ತಮ್ಮ ವಿದ್ವತ್ಪೂರ್ಣ ಲೇಖನಗಳು, ಕವಿತೆಗಳು, ಚಿಂತನೆಗಳಿಂದ ಮತ್ತು ತಮ್ಮ ಸರಳ ಸಜ್ಜನಿಕೆಗಳಿಂದ ಗುರುತಿಸಿಕೊಂಡಿರುವಂತಹ ನಮ್ಮೆಲ್ಲರ ಹಿರಿಯ ಚೇತನ, ಅಪಾರವಾದ ಶಿಷ್ಯ ಪರಂಪರೆಯನ್ನು ಹೊಂದಿರುವಂತಹ ಹಿರಿಯ ಸಾಹಿತಿಗಳು, ಹಿರಿಯ ಕವಿಗಳು ಆಗಿರುವ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀಯುತ ಶಾಂತಾರಾಮ್ ನಾಯಕ್ ಹಿಚ್ಗಡ್ ಸರ್ ಅವರೇ, ತಮ್ಮನ್ನು ತುಂಬು ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸರ್, ನಿಮ್ಮ ಘನ ಉಪಸ್ಥಿತಿ ಇವತ್ತಿನ ಕಾರ್ಯಕ್ರಮಕ್ಕೆ ಮೆರುಗು ತಂದಿದೆ. ಇನ್ನು ಬಂಡಿ ಹಬ್ಬ ಜಗತ್ತಿನ ಈ ಪ್ರಾಚೀನ ಜಾತ್ರೆಯೊಂದರ ಅನಾವರಣ ಈ ಕೃತಿಯನ್ನು ನಮ್ಮೆಲ್ಲರಿಗೂ ಪರಿಚಯಿಸಲಿರುವ ವಿದ್ವಾಂಸರು, ನಿವೃತ್ತ ಉಪನ್ಯಾಸಕರು ಹಾಗೂ ಹಿರಿಯ ವಿಮರ್ಶಕರೂ ಆದ ಶ್ರೀಯುತ ಶ್ರೀಧರ್ ನಾಯಕರನ್ನು ಲೋಕಾರ್ಪಣೆಯ ಈ ಕಾರ್ಯಕ್ರಮಕ್ಕೆ ಆದರದಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ಹಾಗೆ ನಮ್ಮೆಲ್ಲರ ಆತ್ಮೀಯರು, ಹಿರಿಯರು, ಮಾರ್ಗದರ್ಶಕರು, ಶ್ರೀ ಶಾಂತದುರ್ಗ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು, ಲೇಖಕರು ಆಗಿರುವ ಶ್ರೀಯುತ ಸುಭಾಷ್ ನಾರ್ವೇಕರ್ ಸರ್, ತಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೇನೆ. ಹೊಸದಿಗಂತ ದಿನಪತ್ರಿಕೆಯ ಹುಬ್ಬಳ್ಳಿ ಬ್ಯೂರೋದ ಮುಖ್ಯಸ್ಥ, ನಮ್ಮವರೇ ಆದ ಲೇಖಕರು, ಚಿಂತಕರು ಶ್ರೀಯುತ ವಿಠಲ್ ದಾಸ್ ಕಾಮತ್ರವರೇ, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸಿ ಬಯಸ್ತೇನೆ.
ಹಾಗೆ ಆಗಮಿಸಿರುವಂಥ ಎಲ್ಲ ಮಾಧ್ಯಮ ಮಿತ್ರಗಳಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಕರೆಗೆ ಹೋಗೊಟ್ಟು ಭೂಮ್ತಾಯಿಯ ಈ ಆವರಣದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ನೆರೆದಿರುವ ತಮ್ಮೆಲ್ಲರನ್ನೂ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ ಬಯಸ್ತೇನೆ. ಬನ್ನಿ, ಲೇಖಕರು ಹೇಳುವಂತೆ ಪವಿತ್ರ ಕಳಸವನ್ನು ಹೊತ್ತು ಸಾಗುವ 12 ದಿನಗಳ ಈ ನಿಗೂಢ ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕ್ತಾ ಗ್ರಾಮೀಣ ಆಚರಣೆಗಳ ಬಗ್ಗೆ ಕೇವಲ ಮೂಕ ಪ್ರೇಕ್ಷಕರಾಗಿ ನೋಡದೆ ನಿಲ್ಲದೆ ಮಾನವ ನಾಗರಿಕತೆಯ ಅತಿ ಪ್ರಾಚೀನ ಸಜೀವ ಇತಿಹಾಸವೊಂದರ ಸಾಕ್ಷಿಭೂತರಾಗೋಣ ನಾವೆಲ್ಲರೂ. ಅಮ್ಮ ಭೂಮ್ತಾಯಿಯ ಚರಣಕಮಲಗಳಲ್ಲಿ ನನ್ನ ಈ ಮಾತಿನ ಕುಸುಮಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ ಇಡುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮದೇ ಮಣ್ಣಿನಲ್ಲಿ ಸಾವಿರಾರು ವರ್ಷಗಳಿಂದ ನಿರಂತರವಾಗಿ ಉಸಿರಾಡುತ್ತಿರುವ ಜಗತ್ತಿನ ಅತ್ಯಂತ ಪ್ರಾಚೀನ ನಾಗರಿಕತೆಯೊಂದರ ಇತಿಹಾಸವನ್ನು ನಿಮ್ಮ ಮಡಲಿಗೆ ಹಾಕುವ ವಿನೀತ ಸೇವಕನಾಗಿ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಆಚರಿಸಲ್ಪಡುವ ಬಂಡಿ ಹಬ್ಬ ಪ್ರಾಚೀನ ಆಚರಣೆಗಳ ಒಂದು ಮಹಾನ್ ಸಾಗರ. ಇಂತಹ ಮಹಾನ್ ಶರದಿಯ ಒಡಲಾಗ್ನಿಯನ್ನು ಜಗತ್ತಿನ ಮುಂದೆ ತೆರೆದಿಡಬೇಕೆಂಬ ಬಯಕೆ ನನ್ನಲ್ಲಿ ಮೂಡಲು ಕಾರಣರಾದವರು ಇಬ್ಬರು. ಬಂಡಿ ಹಬ್ಬವನ್ನು ಏಕೆ ಸೂತಕದ ರೀತಿಯಲ್ಲಿ ಆಚರಿಸಲಾಗುತ್ತದೆ? ಕಳಸದಲ್ಲಿರುವ ಕನ್ನಡಿಯ ಹಿಂದಿನ ರಹಸ್ಯವೇನು? ಗ್ರಾಮದ ಈ ಜಾತ್ರೆಯಲ್ಲಿ ನಡೆಯುವ ಶ್ರಾದ್ದದ ಅರ್ಥವೇನು? ಇಂತಹ ಅನೇಕ ವಿಷಯಗಳನ್ನು ತಿಳಿಸಿ ಹೇಳಿ ಆ ಕುರಿತು ಕುತೂಹಲ ಮೂಡಿಸಿದವರು ನನ್ನಪ್ಪ. 60 ವರ್ಷಗಳ ಸುದೀರ್ಘ ಕಾಲ ಅಂಕೋಲೆಯ ಬಂಡಿ ಹಬ್ಬದ ಬಿಡುಗನಗರಾಗಿ ಸೇವೆ ಸಲ್ಲಿಸಿದ ಅವರು ನನ್ನಲ್ಲಿ ಹುಟ್ಟುಹಾಕಿದ ಪ್ರಶ್ನೆಗಳು ಒಂದೆರಡಲ್ಲ. ಬಂಡಿ ಹಬ್ಬ ಎಂಬ ಮಹಾನ್ ಸಾಗರವನ್ನು ಮುಳುಗು ಹಾಕಿ ಆಳವನ್ನು ಅಳಿಯಲು ಸಾಧ್ಯವಾಗದೇ ಇದ್ದರೂ ಈಜಾಡಬೇಕೆಂಬ ಹಂಬಲ ಹುಟ್ಟಿದ್ದು ಅಲ್ಲಿಂದಲೇ. ಹೀಗೆ ನಿರ್ಧಾರ ಮಾಡಿ ಸಮುದ್ರಕ್ಕೆ ಬಿದ್ದವನನ್ನು ಕೈ ಹಿಡಿದು ಮನದಣಿಯೇ ಈಜಾಡಿಸಿ ದಡಕ್ಕೆ ಕರೆತಂದವಳು ನನ್ನ ತಾಯಿ ಭೂಮ್ತಾಯಿ. ಈ ಪುಸ್ತಕ ಆಕೆ ನೀಡಿದ ಭಿಕ್ಷೆಯೇ ಹೊರತು ಇದರಲ್ಲಿ ನನ್ನದೆನ್ನುವುದು ಏನೂ ಇಲ್ಲ. ಅನೇಕ ನಿಗೂಢ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುತ್ತಾ ಹೊರಟ ನನ್ನ ಪಯಣ ಇತಿಹಾಸ, ಮಾನವಶಾಸ್ತ್ರ, ತಾಂತ್ರಿಕತೆಯ ಅಧ್ಯಯನದ ಮೂಲಕ ಸುಮಾರು 4000 ವರ್ಷಗಳಷ್ಟು ಹಿಂದಿನ ಕಾಲಘಟ್ಟವನ್ನು ತಲುಪಿದರು. ಬಂಡಿ ಹಬ್ಬದ 12 ದಿನಗಳ ಆಚರಣೆಯ ಬೇರುಗಳನ್ನು ಕೆಣಕಿದಾಗ ಹೊರಬಿದ್ದ ಸತ್ಯಗಳು ಅಕ್ಷರಶಃ ದಂಗು ಬೆಳೆಸುವಂತಿದ್ದವು. ಕೃಷಿಯ ಅನುಕರಣೆ, ಮುಖವಾಡದ ಕುಣಿತ, ಸೂತಕದ ಅನುಷ್ಠಾನ ಇವೆಲ್ಲವೂ ಆದಿಮ ಬುಡಕಟ್ಟುಗಳ ತಾಂತ್ರಿಕ ಪದ್ಧತಿಗಳೆಂಬುದು ಸ್ಪಷ್ಟವಾಯಿತು. ನಿಮ್ಮ ಮುಂದೆ ಒಂದು ಮಾತನ್ನು ಒಪ್ಪಿಕೊಳ್ಳಲೇಬೇಕು. ಈ ಕೃತಿಯ ಸಂದರ್ಭದಲ್ಲಿ ಅನೇಕ ಬಾರಿ ನಾನು ಬೆಚ್ಚಿ ಬಿದ್ದಿದ್ದೇನೆ. ಎಷ್ಟೋ ಬಾರಿ ಬರವಣಿಗೆಯನ್ನು ನಿಲ್ಲಿಸಿ ಮೌನಕ್ಕೆ ಶರಣಾಗಿದ್ದೇನೆ. ಪ್ರೇತಗಳು, ಪರಿವಾರ ದೇವತೆಗಳು, ನಡುರಾತ್ರಿಯಲ್ಲಿ ನಡೆಯುವ ಆ ನಿಗೂಢ ಶ್ರಾದ್ದ, ಬಂಡಿ ಹಬ್ಬದಲ್ಲಿ ಒಂದು ಕಾಲದಲ್ಲಿ ನಡೆಯುತ್ತಿದ್ದ ನರಬಲಿಯ ವಾಸ್ತವ ಇವೆಲ್ಲವುಗಳನ್ನು ಅಕ್ಷರಕ್ಕಿಳಿಸುವಾಗ ನನ್ನ ಕೈ ಬೆರಳುಗಳಲ್ಲಿ ಕಂಪನ ಉಂಟಾಗುತ್ತಿತ್ತು. ಆ ಕತ್ತಲ ಇತಿಹಾಸದೊಳಗೆ ಇಣುಕಿದಾಗ ನನಗೆ ಉಂಟಾದ ರೋಮಾಂಚನ, ಆ ಭಯಮಿಶ್ರಿತ ಭಕ್ತಿಯ ಅನುಭವ ಈ ಕೃತಿಯ ಪುಟಗಳನ್ನು ತಿರುಗಿಸಿ ಹಾಕುವಾಗ ಖಂಡಿತ ನಿಮಗೂ ಆಗಲಿದೆ ಎಂಬ ಭರವಸೆ ನನಗಿದೆ. ಇಂದು ಜಗತ್ತಿನ ಮುಂದೆ ಅನಾವರಣಗೊಂಡಿರುವ ಅತಿ ದೊಡ್ಡ ಐತಿಹಾಸಿಕ ಸತ್ಯವೆಂದರೆ ಬಂಡಿ ಹಬ್ಬ ಕೇವಲ ಒಂದು ಪ್ರಾದೇಶಿಕ ಉತ್ಸವವಲ್ಲ. ಇದು ಧರ್ಮಗಳ ಉಗಮಕ್ಕಿಂತಲೂ ಹಿಂದಿನಿಂದಲೂ ಅಸ್ತಿತ್ವದಲ್ಲಿದ್ದ ಒಂದು ಜೀವನ ಪದ್ಧತಿ. ಜಗತ್ತಿನ ಬಹುತೇಕ ನಾಗರಿಕತೆಗಳಲ್ಲಿ ಸಾವಿರಾರು ವರ್ಷಗಳ ಹಿಂದೆಯೇ ನಶಿಸಿ ಹೋದ ಪರಂಪರೆಯೊಂದು ನಮ್ಮ ಕರಾವಳಿಯ ಮಣ್ಣಿನಲ್ಲಿ ಇಂದಿಗೂ ಜೀವಂತವಾಗಿ ಉಸಿರಾಡುತ್ತಿದೆ. ಇದರಿಂದ ನಮ್ಮ ನಾಗರಿಕತೆ ಇಂದು ಜಗತ್ತಿನಲ್ಲಿ ಅಸ್ತಿತ್ವದಲ್ಲಿರುವ ನಾಗರಿಕತೆಗಳಲ್ಲಿಯೇ ಅತ್ಯಂತ ಪ್ರಾಚೀನವಾದದ್ದೆಂಬುದು ವೇದ್ಯವಾಗುತ್ತದೆ. ಕಡು ಬೇಸಿಗೆಯ ಬಿಸಿಲಲ್ಲಿ ಬರಿಗಾಲಲ್ಲಿ ನಡೆದು ಈ ನಂಬಿಕೆಯ ಜ್ಯೋತಿಯನ್ನು ಆರದಂತೆ ಕಾಯ್ದುಕೊಂಡು ಬಂದ ನನ್ನ ಪೂರ್ವಜರಿಗೆ ಕಠಿಣ ವ್ರತನಿಷ್ಠೆಯೊಂದಿಗೆ ಆ ಪರಂಪರೆಯನ್ನು ಇಂದಿಗೂ ಮುನ್ನಡೆಸುತ್ತಿರುವ ಗುಣಗರು, ಕಟ್ಟಿಗೆದಾರರು ಹಾಗೂ ಸಮಸ್ತ ಗ್ರಾಮಸ್ಥರಿಗೆ ನಾನು ಚಿರಋಣಿ. ಹಾಗೆಯೇ ಈ ಕೃತಿಯ ರಚನೆಯುದ್ದಕ್ಕೂ ಬೆನ್ನೆಲುಬಾಗಿ ನಿಂತ ಎಲ್ಲ ಗುರು ಹಿರಿಯರು, ನನ್ನ ಕುಟುಂಬದವರು ಹಾಗೂ ಸ್ನೇಹಿತರಿಗೆ ಅನಂತ ವಂದನೆಗಳು. ಈ ಪುಸ್ತಕದ ಪುಟಗಳನ್ನು ತೆರೆಯುತ್ತಾ ಬಂಡಿ ಹಬ್ಬದ 12 ದಿನಗಳ ನಿಗೂಢ ಮೆರವಣಿಗೆಯಲ್ಲಿ ನೀವು ಹೆಜ್ಜೆ ಹಾಕಿ ಕೇವಲ ಒಂದು ಗ್ರಾಮೀಣ ಆಚರಣೆಯ ಮೂಕ ಪ್ರೇಕ್ಷಕರಾಗದೆ ಮಾನವ ನಾಗರಿಕತೆಯ ಅತ್ಯಂತ ಪ್ರಾಚೀನ ಹಾಗೂ ಸಜೀವ ಇತಿಹಾಸದ ಸಾಕ್ಷೀಭೂತರಾಗಿ ಈ ಪ್ರಯಾಣದಲ್ಲಿ ಪಾಲ್ಗೊಳ್ಳಿ ಎಂದು ನಿಮ್ಮನ್ನೆಲ್ಲ ವಿನಮ್ರನಾಗಿ ಆಹ್ವಾನಿಸುತ್ತಿದ್ದೇನೆ. ಧನ್ಯವಾದಗಳು. ಜೈ ಭೂಮ್ತಾಯಿ.
ಸಮಯ ಬೆಳಗಿನ ಜಾವ 2:30ರಿಂದ 3 ಗಂಟೆ. ಅಮಾವಾಸ್ಯೆಯ ಹಿಂದಿನ ಆ ದುರ್ಗತ್ತಲಲ್ಲಿ ನೆರೆದವರೆಲ್ಲರೂ ಉಸಿರು ಬಿಗಿ ಹಿಡಿದು ಕಾಯುತ್ತಿದ್ದ ಕ್ಷಣವದು. ದಂಡಿನ ಬೇಸಿಯಲ್ಲಿ ಆಚರಣೆಗಳು ಮುಗಿಯುತ್ತಿದ್ದಂತೆ ಗುಣಗಳ ನರನರಗಳಲ್ಲೂ ದೈವಿಕ ಆವೇಶದ ವಿದ್ಯುತ್ ಸಂಚಾರ. ಆತ ಈಗ ಸಾಧಾರಣ ಮನುಷ್ಯನಲ್ಲ, ಒಂದು ಅಗೋಚರ ಶಕ್ತಿಯ ಜೀವಂತ ಸ್ಫೋಟ. ಆವೇಶಭರಿತನಾಗಿ ಬೇಟಿ ಗುಡಿಯಿಂದ ಹೊರಬಿದ್ದ ಆತ ರಾತ್ರಿಯ ಮೌನವನ್ನು ಸೀಳುತ್ತಾ ಕ್ಷಣಾರ್ಧದಲ್ಲಿ ತಲುಪಿದ್ದೇ ಗುಂತಾಯಿಯ ದೇವಾಲಯವನ್ನು. ಅಕ್ಷತೆ ಕಾಳುಗಳನ್ನು ಎರಚಿದ್ದೇ ತಡ. ಆತನ ಆವೇಶ ಮುಗಿಲು ಮುಟ್ಟಿತು. ರಕ್ತ ಸಿಕ್ತ ಅನ್ನದ ಬುಟ್ಟಿಯನ್ನು ತಲೆಯ ಮೇಲಿರಿಸಿಕೊಂಡ ಆತ ಕತ್ತಲೆಯನ್ನು ಸೀಳುವ ಸಿಡಿಲಿನಂತೆ ಸ್ಮಶಾನದ ದಾರಿಗೆ ನೆಗೆದನು. ಒಂದು ಕೈಯಲ್ಲಿ ತಲೆಯ ಮೇಲಿನ ರಕ್ತ ಸಿಕ್ತ ಅನ್ನದ ಬುಟ್ಟಿ, ಅದರ ಮಧ್ಯೆ ಉರಿಯುವ ದೀಪ, ಇನ್ನೊಂದು ಕೈಯಲ್ಲಿ ಘಂಟಾನಾದ. ಆತನ ಹಿಂದೆಯೇ ಓಡುತ್ತಿರುವ ಜನರ ಹೋ ಹೋ ಎಂಬ ಆರ್ಭಟ ಆ ಕತ್ತಲಲ್ಲಿ ಸಾಕ್ಷಾತ್ ಭೂತಗಣಗಳ ಮೆರವಣಿಗೆಯನ್ನೇ ಸೃಷ್ಟಿಸಿರುತ್ತದೆ. ಗ್ರಾಮದ ಗಡಿಯಲ್ಲಿರುವ ಕ್ಷುದ್ರ ಶಕ್ತಿಗಳನ್ನ ಭೇದಿಸುತ್ತಾ ಸ್ಮಶಾನದ ದಾರಿಯಲ್ಲಿ ಮುನ್ನುಗ್ಗುವ ಆತನ ಹಾದಿಗೆ ಯಾರೂ ಅಡ್ಡ ಬರುವಂತಿಲ್ಲ. ಇದನ್ನು ಸ್ಥಳೀಯ ಭಾಷೆಯಲ್ಲಿ ಆವಾರೆ ಎಂದು ಕರೆಯುತ್ತಾರೆ. ಇಲ್ಲಿಂದಲೇ ಆರಂಭಗೊಳ್ಳುತ್ತದೆ ಜಗತ್ತಿನಲ್ಲಿಯೇ ಅತ್ಯಂತ ವಿಚಿತ್ರ, ವಿಶೇಷ ಮತ್ತು ಅತಿ ಪ್ರಾಚೀನವಾದ ಜಾತ್ರೆ ಬಂಡಿ ಹಬ್ಬ. ಈ ಜಾತ್ರೆಯ ಪ್ರತಿಯೊಂದು ಆಚರಣೆಗಳು ವಿಚಿತ್ರ, ವಿಶೇಷ ಮತ್ತು ವಿಸ್ಮಯಕಾರಿ. ದಿನಗಳ ಈ ಹಬ್ಬವನ್ನು ಗುಣಗರು ಮತ್ತು ಕಟ್ಟಿಗೆದಾರರು ಸೂತಕದಂತೆ ಆಚರಿಸುತ್ತಾರೆ. ಇವರಿಗೆ ಸ್ತ್ರೀ ಸಂಪರ್ಕ ಸಂಪೂರ್ಣ ನಿಷಿದ್ಧ. ಇವರು ತಲೆಗೆ ಎಣ್ಣೆ ಹಾಕುವಂತಿಲ್ಲ, ತಲೆ ಬಾಚುವಂತಿಲ್ಲ, ಮುಖ ಸುತ್ತವನ್ನು ಹೊರತುಪಡಿಸಿ ಬೇರಾವುದೇ ಬಟ್ಟೆಯನ್ನು ತಲೆಗೆ ಸುತ್ತುವಂತಿಲ್ಲ, ಶುಭ ಕಾರ್ಯಗಳಿಗೆ ಹೋಗುವಂತಿಲ್ಲ. ಗೋಕರ್ಣದಂತಹ ಕೆಲವು ಗ್ರಾಮಗಳಲ್ಲಿ ಗುಣಗರಿಗೆ ತುಳಸಿ ಕಟ್ಟೆಯ ನಿತ್ಯ ಪೂಜೆಯು ನಿಷಿದ್ಧವಾಗಿರುತ್ತದೆ. ಒಮ್ಮೆ ಬಂಡಿ ಹಬ್ಬ ಆರಂಭಗೊಂಡ ನಂತರ ಅರ್ಚಕರ ಕುಟುಂಬದಲ್ಲಿ ಸೂತಕಗಳು ಸಂಭವಿಸಿದರೂ ಹಬ್ಬವನ್ನು ನಿಲ್ಲಿಸುವಂತಿಲ್ಲ. ಹಬ್ಬವನ್ನು ಅರ್ಧಕ್ಕೆ ನಿಲ್ಲಿಸಿದರೆ ಆವಾಹನೆಯಾಗಿರುವ ಶಕ್ತಿಗಳಿಂದ ಇಡೀ ಗ್ರಾಮಕ್ಕೆ ಮತ್ತು ಅರ್ಚಕರಿಗೆ ಕಂಟಕ ಎದುರಾಗಬಹುದು ಎಂಬ ಬಲವಾದ ನಂಬಿಕೆಯೇ ಇದಕ್ಕೆ ಕಾರಣ. ಕರಾವಳಿಯ ಸುಮಾರು 100 ಗ್ರಾಮಗಳಲ್ಲಿ ವಿಜೃಂಭಣೆಯಿಂದ ನಡೆಯುವ ಬಂಡಿ ಹಬ್ಬವು ಕೇವಲ ಒಂದು ಉತ್ಸವವಲ್ಲ, ಅದೊಂದು ನಿಗೂಢ ಆಚರಣೆ. ಬಂಡಿ ಹಬ್ಬದಲ್ಲಿ ಆರಾಧಿಸಲ್ಪಡುವ ಕಳಸವು ಸಾಕ್ಷಾತ್ ಗ್ರಾಮ ದೇವತೆಯೇ ಆಗಿದ್ದು, ಇದು ಸಾಮಾನ್ಯ ಕಳಸಗಳಿಗಿಂತ ಸಂಪೂರ್ಣ ಭಿನ್ನವಾಗಿರುತ್ತದೆ. ಕಳಸದಲ್ಲಿ ಅಳವಡಿಸುವ ಪ್ರತಿಯೊಂದು ವಸ್ತುವು ತಾಂತ್ರಿಕವಾಗಿ ವಿಶೇಷ ಒಳಾರ್ಥ ಮತ್ತು ಮಹತ್ವವನ್ನು ಹೊಂದಿರುವುದು ಸ್ಪಷ್ಟವಾಗುತ್ತದೆ. ಬಂಡಿ ಹಬ್ಬದ ಕಳಸದ ಮಧ್ಯಭಾಗದಲ್ಲಿರುವ ಎಸ್ ಆಕಾರದ ಕೊಳವೆಯು ಇದನ್ನು ಇತರೆಡೆಗಳಲ್ಲಿ ಕಂಡುಬರುವ ಕುಂಭಗಳಿಂದ ಪ್ರತ್ಯೇಕಿಸುತ್ತದೆ. ಇಲ್ಲಿ ಕಳಸದ ಗಿಂಡಿಯು ಕೇವಲ ಅಕ್ಕಿ ತುಂಬುವ ಸಾಧನವಾಗಿರದೆ ಅದೊಂದು ದೇವತೆಯ ಜೀವಂತ ಸ್ವರೂಪ. ಎಸ್ ಆಕಾರದ ಕೊಳವೆಯ ಮೂಲಕ ದೇವಿಯ ದೈವಿಕ ಉಸಿರಾಟ ನಡೆಯುತ್ತಿರುತ್ತದೆ. ಇದನ್ನು ಕಳಸದಲ್ಲಿ ಆಸೀನವಾಗಿರುವ ದೇವತೆಯನ್ನು ಹೊರಜಗತ್ತು ಮತ್ತು ಭಕ್ತರೊಂದಿಗೆ ಜೋಡಿಸುವ ಹೊಕ್ಕಳ ಹುರಿಯೆಂದೇ ಪರಿಗಣಿಸಲಾಗುತ್ತದೆ. ಬಂಡಿ ಹಬ್ಬದ ಕಳಸದಲ್ಲಿ ಅತಿ ರೋಚಕವಾದ ಮತ್ತು ನಿಗೂಢವಾದ ವಸ್ತುವೆಂದರೆ ಕನ್ನಡಿ. ಇದು ನಾವು ಮುಖ ನೋಡಿಕೊಳ್ಳುವ ಸಾಧಾರಣ ಕನ್ನಡಿಯಲ್ಲ. ಈ ಕನ್ನಡಿಗಳು ಅತಿ ಪ್ರಾಚೀನವಾಗಿದ್ದು ಕಳಸವನ್ನು ಹೊರತುಪಡಿಸಿ ಇನ್ನೆಲ್ಲಿಯೂ ಕಂಡುಬರುವುದಿಲ್ಲ. ಕಳಸ ಹೊತ್ತ ಗುಣಗನಿಗೆ ಮೈಭಾರ ಬಂದಾಗ ಭಕ್ತರ ಪ್ರಶ್ನೆಗಳಿಗೆ ಉತ್ತರ ಸಿಗುವುದು ಈ ಲೋಹದ ಕನ್ನಡಿಯ ಮೂಲಕವೇ. ಕಿರೀಟಧಾರಿಯಾಗಿರುವ ಕನ್ನಡದ ಹ ಅಕ್ಷರದಂತೆ ಸುರುಳಿಯಾಕಾರದಲ್ಲಿ ಸುತ್ತಿದ ನಾಗವು ಬಂಡಿ ಹಬ್ಬದ ಮೂಲತತ್ವವಾದ ಮರಣ ಮತ್ತು ಪುನರ್ ಸೃಷ್ಟಿಯ ನಿರಂತರ ಚಕ್ರವನ್ನು ಸಂಕೇತಿಸುತ್ತದೆ. ಹೀಗೆ ಬಂಡಿ ಹಬ್ಬದ ಕಳಸವು ಕೇವಲ ಆಭರಣವಲ್ಲ, ಅದೊಂದು ಪ್ರಾಚೀನ ವಿಜ್ಞಾನ ಮತ್ತು ಆದಿಮ ನಂಬಿಕೆಗಳ ಅದ್ಭುತ ಸಂಗಮ. ಮಣ್ಣಿನೊಂದಿಗೆ ಹುಟ್ಟಿ ಬೆಳೆದ ಗುಣಗರು ಯಾವುದೇ ಪ್ರಯೋಗಾಲಯಗಳಿಲ್ಲದೆ ಕೇವಲ ಪ್ರಕೃತಿದತ್ತ ಜ್ಞಾನದಿಂದ ನಿರಾಕಾರ ಶಕ್ತಿಗೆ ಸಾಕಾರ ದೇಹವನ್ನು ಸೃಜಿಸುತ್ತಾರೆ. ಬಂಡಿ ಹಬ್ಬದ ಮೆರವಣಿಗೆಯು ತೇರು, ರಥ ಅಥವಾ ಪಲ್ಲಕ್ಕಿ ಮೆರವಣಿಗೆಗಳಿಗಿಂತ ತೀರಾ ಭಿನ್ನ ಮತ್ತು ಸಂಕೀರ್ಣ. ಈ ಮೆರವಣಿಗೆಯಲ್ಲಿ ಕಳಸದಲ್ಲಿ ಆಸೀನಳಾದ ಗ್ರಾಮ ದೇವತೆಯು ಸಂಚರಿಸುತ್ತಿದ್ದರೆ ಮುದ್ರೆಯ ರೂಪದಲ್ಲಿ ಪರಿವಾರ ದೇವತೆಗಳು ಆಕೆಯೊಂದಿಗಿರುತ್ತಾರೆ. ಪ್ರತಿಯೊಂದು ಪರಿವಾರ ದೇವತೆಗೆ ಮೆರವಣಿಗೆಯಲ್ಲಿ ನಿಶ್ಚಿತ ಸ್ಥಾನವಿದ್ದು ಗುಣಗರೊಂದಿಗೆ ಸೂತಕದ ತಾಂತ್ರಿಕತೆಯನ್ನು ಅನುಷ್ಠಾನಿಸುವ ಕಟ್ಟಿಗೆದಾರರು ಅದನ್ನು ನಿಭಾಯಿಸುತ್ತಾರೆ.
ತನ್ನಲ್ಲಿರುವ ಫಲವತ್ತತೆಯನ್ನು ಕೊಡವೆಯ ಮೂಲಕ ಭಕ್ತರಿಗೆ ಪ್ರಸಾದಿಸುತ್ತಾ ಸಾಗುವ ಆಕೆ ಅವರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರವನ್ನು ಸೂಚಿಸುತ್ತಾ ಮುನ್ನಡೆಯುತ್ತಾಳೆ. ಈ ಮೆರವಣಿಗೆಯಲ್ಲಿ ವಾದ್ಯವು ಕೇವಲ ಸಂಗೀತವಲ್ಲ, ಅದೊಂದು ದೈವಿಕ ಸೇತುವೆ. ಅದು ಗುಣಗನನ್ನು ಏಕಾಗ್ರತೆಯ ಜಗತ್ತಿಗೆ ಕೊಂಡೊಯ್ದ ದೈವಿಕ ಅನುಸಂಧಾನ ಮಾಡಿಸುವಲ್ಲಿ ಸಹಾಯ ಮಾಡುತ್ತದೆ. ಹೀಗೆ ನಡೆಯುವ ಬಂಡಿ ಹಬ್ಬದಲ್ಲಿ ಅನೇಕ ಪವಾಡಗಳೇ ಸಂಭವಿಸಿದ ಪ್ರತೀತಿಗಳಿವೆ. ಮಸೀದಿ ಉಂಟಲ್ಲ, ಮಸೀದಿಗಿಂತ ಮಾತು ಹಚ್ಚಿದಂತ ಹೇಳು ಒಂದು ಕೈಯಲ್ಲಿ ಬರುವುದು ಮಾಂಸ, ಒಂದು ಕೈಯಲ್ಲಿ ಅನ್ನ ಹೇಳ್ಕೊಂಡು ಇದೇ ನಮ್ಮ ಶಾಂತಾರೂಪ ದೇವರಿಗೆ ಇದು ಮಾಡೋದು ಅಂತ ಹೇಳಿ ನಾನು ಹೇಳಿ ಕೇಳಿದ್ದೇನೆ. ಆದರೆ ಇದನ್ನು ಏನಿದೆ ಅಂತ ಹೇಳಿದ್ರೆ ಇದು ಯಾವುದಿದ್ದ ಒಂದು ಹೀಗೆ ಒಂದು ಕೈಯಲ್ಲಿ ಮಲಗಿ ಹೂಗದೆ, ಮತ್ತೊಂದು ಕೈಯಲ್ಲಿ ಒಬ್ಬರಿಗೆ ಹೂಗದೆ. ದೇವರ ಮಾತು ಒಬ್ಬರಿಗೆ ಮಲಗಿ ಹೂವು ಎಲ್ಲ ಒಟ್ಟಿಗೆ ಹೌದು. ಒಬ್ಬರಿಗೆ ಹೂವು ಮಲಗಿ ಹೂವು, ಮಲಗಿ ಹೂವು ನನ್ನ, ಒಬ್ಬರಿಗೆ ಹೂವನ್ನು ಮಾಂಸ. ಹೀಗೆ ದೇವರು ಹೇಳುದು ಪ್ರತ್ಯಕ್ಷವಾಗಿ ಆದದ್ದಿಷ್ಟೇ ಅಲ್ಲ, ಆಡುವ ತುಂಡು ಎಲ್ಲ ಹೋಗ್ಬಿಟ್ಟು ನೋಡಿ, ಅಟೇನೋಡು ತುಂಡು ತುಂಡು ಎಲ್ಲಗೆ ಹೋಗ್ತಾ, ಮನೆಯಲ್ಲಿ ಯಾವುದು ಎಲ್ಲ ಉಂಟು, ಎಲ್ಲ ಹಾಕಿಬಿಡು. ತಾನು ಪೂಜಿಸುವ ದೇವತೆಯೇ ನನ್ನ ಸರ್ವಸ್ವ ಎಂದು ಗಾಢವಾಗಿ ನಂಬಿದ್ದ ಗುಣಗರಿಗೆ ದೈವಿಕ ಶಕ್ತಿಯು ಮುಖವಚನ ನೀಡುವ ಸಮಯದಲ್ಲಿ ಸರಿಯಾದ ಸೂಚನೆಗಳನ್ನು ಒಳಗಿನಿಂದಲೇ ಅನುಭವಿಸುತ್ತಿತ್ತು. ಯಾವ ತಲೆ ಮೇಲೆ ಕಳಸ ಇದ್ದಾವಾಗ ಯಾವ ತನ್ನ ಮುಖವಚನವನ್ನು ಕೊಡ್ತಾನೋ ಆ ದೇವರು ಕೊಡ್ತಾರೆಯೋ, ಮನುಷ್ಯ ಅವನನ್ನು ತಿಳ್ಕೊಳ್ಳೋದಿಲ್ಲ, ಅವನು ದೇವರನ್ನು ತಿಳ್ಕೊಳ್ತಾರೆ. ಅದೇ ರೀತಿ ಆಚಾರ ವಿಚಾರವು ಅವನಿದ್ದೆ, ಅದೇ ರೀತಿ ಆಚಾರ ವಿಚಾರವು ಅವನಿದ್ದೆ ಮುಂದೆ ಅವನ ಕುಟುಂಬಕ್ಕೂ ಒಳ್ಳೆಯದಾಗ್ತದೆ. ನಾವು ಯಾವಾಗ ಅವನ ದೇವರನ್ನು ಕಾಣ್ತೇವೆ, ಆ ಗುಣದ ಧರ್ಮಗಳು ಆ ಜನರಿಗೆ. ಆಡುಕಟ್ಟೆಯಲ್ಲಿ ನಡೆಯುವ ಪ್ರತಿಯೊಂದು ಆಚರಣೆಯು ಸಾಂಕೇತಿಕ ವಸ್ತುಗಳನ್ನು ಬಳಸಿ ನಡೆಸುವ ತಾಂತ್ರಿಕತೆಯಾಗಿದೆ. ಇದನ್ನು ಮಾನವಶಾಸ್ತ್ರದಲ್ಲಿ ಅನುಕರಣಾತ್ಮಕ ಮಾಂತ್ರಿಕತೆ ಎಂದೂ ಕರೆಯಬಹುದು. ಉಳಿಮೆ ಮಾಡುವುದು ಭೂಮಿ ತಾಯಿಯ ದೇಹವನ್ನು ಚುಚ್ಚುವ ಹಿಂಸಾತ್ಮಕ ಕ್ರಿಯೆ ಎಂದೇ ಪ್ರಾಚೀನರು ಭಾವಿಸಿದ್ದರು. ಹಾಗಾಗಿ ಭೂಮಿಗೆ ಮೊದಲ ನೇಗಿಲು ತಾಗಿಸುವ ಹಕ್ಕು ಭೂಮಿ ತಾಯಿಯ ಆಶೀರ್ವಾದ ಪಡೆದ ಗುಣಗರಿಗೆ ಮಾತ್ರ ಇತ್ತು. ವಿಶಿಷ್ಟ ತಾಂತ್ರಿಕ ವೇಷಭೂಷಣ ಧರಿಸಿದ ಗುಣಗರು ಎಡಗೈಯಲ್ಲಿ ಪರಿವಾರ ದೇವತೆಯ ಮುಖವಾಡವನ್ನು ತಮ್ಮ ಮುಖ ಮುಚ್ಚುವಂತೆ ಹಿಡಿದರೆ, ಬಲಗೈಯಲ್ಲಿ ಆಯಾ ದೇವತೆಯ ಮುದ್ರೆಯನ್ನು ಹಿಡಿದಿರುತ್ತಾರೆ. ಡೋಲು ಮತ್ತು ಜಾಗಟೆಯ ಲಯಬದ್ಧವಾದ ನಿನಾದಕ್ಕೆ ಸರಿಯಾಗಿ ಕಾಲನ್ನು ಎತ್ತಿಡುತ್ತಾ ಕೈಯಲ್ಲಿರುವ ಮುದ್ರೆಯನ್ನು ವೇಗವಾಗಿ ಬೀಸುತ್ತಾರೆ. ಮುಖವಾಡ ಧರಿಸುವ ಅರ್ಚಕನು ಆ ಕ್ಷಣಕ್ಕೆ ದೇವತೆಯೇ ಆಗಿರುತ್ತಾನೆ. ಸಾಮಾನ್ಯವಾಗಿ ವೇಗವಾಗಿರುವ ಈ ಕುಣಿತಗಳನ್ನು ಕ್ಷುದ್ರ ಶಕ್ತಿಗಳನ್ನು ನಾಶಗೊಳಿಸಿ ರೋಗ ರುಜಿನಗಳಿಂದ ಮಾನವ ಕುಲವನ್ನು ಕಾಪಾಡಲು, ಉತ್ತಮ ಮಳೆ ಬೆಳೆ ಬರುವಂತೆ ಹಾಗೂ ಬೇಟೆ ಯುದ್ಧಗಳಲ್ಲಿ ಜಯ ದೊರೆಯುವಂತೆ ದೇವತೆಗಳನ್ನು ಪ್ರಚೋದಿಸಲು ಉಪಯೋಗಿಸಲಾಗುತ್ತಿತ್ತು. ಮಂಡಲ ಎಂಬುದು ವೇದಪೂರ್ವ ಶಬ್ದವಾಗಿದ್ದು ಅಲೌಕಿಕ ಶಕ್ತಿಯನ್ನು ಬರಮಾಡಿಕೊಳ್ಳುವ ಮತ್ತು ಆ ಶಕ್ತಿಗೆ ಆಸನವನ್ನು ನೀಡುವ ಆಚರಣೆಗೆ ಸಂಬಂಧಪಟ್ಟ ಒಂದು ಅತೀಂದ್ರಿಯ ರೇಖಾಚಿತ್ರ. ಯಾವುದೇ ಬಣ್ಣ ಅಥವಾ ರಂಗೋಲಿ ಇಲ್ಲದೆ ಕೇವಲ ಬಿಳಿಯ ಬಟ್ಟೆಯನ್ನು ಮಡಚಿ ವೃತ್ತಾಕಾರದ ಮಂಡಲ ರಚಿಸುವ ಬಂಡಿ ಹಬ್ಬದ ಈ ವಿಧಾನವು ಜಗತ್ತಿನ ಅತಿ ಪ್ರಾಚೀನ ಮತ್ತು ಉಗ್ರ ತಾಂತ್ರಿಕ ಪದ್ಧತಿಗಳಲ್ಲೊಂದಾಗಿದೆ. ಈ ಮಂಡಲದ ಸುತ್ತ ಅಮ್ಮನವರ ಮುದ್ರೆಯನ್ನು ಹಿಡಿದ ಕಟ್ಟಿಗೆದಾರನನ್ನು ಹಿಂಬಾಲಿಸಿ ಆತನನ್ನು ಅನುಕರಿಸುತ್ತಾ ಸಾಮಿ ಮಕ್ಕಳು ಕುಣಿತ ಮಾಡುತ್ತಾರೆ. ಇದೊಂದು ಸಾಮಾನ್ಯ ನೃತ್ಯವಲ್ಲ. ಮಂಡಲದ ಸುತ್ತ ಕೈಯಲ್ಲಿ ಕಿರುಕಟ್ಟಿಗೆ ಹಿಡಿದು ಯಾಂತ್ರಿಕವಾಗಿ ಹೆಜ್ಜೆ ಹಾಕುವ ಈ ಸಾಮಿ ಮಕ್ಕಳು ಸಾಮಾನ್ಯ ಬಾಲಕರಲ್ಲ, ಭೂಮಿಯನ್ನು ಫಲವತ್ತುಗೊಳಿಸುವ ಬುಡಕಟ್ಟು ಮಾಟಗಾರರು. ಈ ಮಾಂತ್ರಿಕ ಕುಣಿತಗಳು ನೇರ ಮತ್ತು ತಕ್ಷಣದ ಪರಿಣಾಮಗಳನ್ನು ಹೊಂದಿದ್ದವು. ಮಳೆ ಇಲ್ಲದೆ ಬೆಳೆ ಸಂಪೂರ್ಣ ನಾಶವಾಗುವ ಹಂತದಲ್ಲಿ ಈ ಕುಣಿತದಿಂದ ಮಳೆಯಾದ ಅನೇಕ ಉದಾಹರಣೆಗಳಿದ್ದವು. ಮೇಲ್ನೋಟಕ್ಕೆ ಕೇವಲ ನಗೆ ಹಬ್ಬದಂತೆ ಕಾಣುವ ಹಗರಣ ಕೇವಲ ಮನರಂಜನೆಯಲ್ಲ, ಅದು ನಿಸರ್ಗವನ್ನು ಒಲಿಸಿಕೊಳ್ಳುವ ನಮ್ಮ ಪೂರ್ವಜರು ಕಂಡುಕೊಂಡಿದ್ದ ಸಹಾನುಭೂತಿ, ಮಾಂತ್ರಿಕತೆಯ ಪ್ರಾಚೀನ ರೂಪ. ಇಲ್ಲಿನ ಮಾಸ್ತಿ ವಿಧವೆಯ ದಹನ ಪದ್ಧತಿಯಲ್ಲ, ಬದಲಾಗಿ ಸಮಾಜಕ್ಕಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡು ಗ್ರಾಮದ ರಕ್ಷಕ ದೇವತೆಯಾಗಿ ಮರುಜನ್ಮ ಪಡೆದ ಆದಿಮ ಕಥಾನಕ. ಪರಿಶುದ್ಧ ಸ್ತ್ರೀ ಬೇಡಿಕೊಂಡರೆ ಇಲ್ಲವೇ ಆತ್ಮಾಹುತಿ ಮಾಡಿಕೊಂಡರೆ ಮಳೆ ಬರುತ್ತದೆ. ಅಗ್ನಿಯು ಇಂತಹ ಪವಿತ್ರ ಹೆಣ್ಣಿಗೆ ಹಾನಿ ಮಾಡುವ ಬದಲಿಗೆ ಅವಳನ್ನು ಪರಿವರ್ತನೆ ಮಾಡಿ ದೇವತೆಯನ್ನಾಗಿ ಮಾಡುತ್ತಾನೆ ಎಂಬುದು
ಪ್ರಾಚೀನ ಜನರ ನಂಬಿಕೆಯಾಗಿತ್ತು. ಮುಖವಾಡವನ್ನು ತಲೆಕೆಳಗಾಗಿಸುವುದು ಸಾಂಕೇತಿಕವಾಗಿ ಮೃತಸ್ಥಿತಿಯನ್ನು ಅಥವಾ ಮರಣವನ್ನು ಸೂಚಿಸುತ್ತದೆ. ಕೆಲವು ಗ್ರಾಮಗಳಲ್ಲಿ ಈ ಮುಖವಾಡಗಳಿಗೆ ಮಡಕೆಯ ಕಂಠವನ್ನು ಕಟ್ಟುವ ಪದ್ಧತಿ ಇದೆ. ಇದು ಬಂಡಿ ಹಬ್ಬದಲ್ಲಿ ನಡೆಯುವ ಶ್ರಾದ್ದ ಕ್ರಿಯೆ ಅಥವಾ ಅಂತ್ಯಕ್ರಿಯೆಯ ಭಾಗವಾಗಿ ಗುರುತಿಸಲ್ಪಡುತ್ತದೆ. ಆಡುಗಟ್ಟೆಯಲ್ಲಿ ನಡೆಯುವ ಮರಕೊಳ್ಳಿ ಎಂಬ ಆಚರಣೆಯು ಅತ್ಯಂತ ರೋಮಾಂಚನಕಾರಿಯಾಗಿದೆ. ಇದು ಸ್ಮಶಾನದಲ್ಲಿ ಅಂತ್ಯಕ್ರಿಯೆ ನಡೆದ ಮಾರನೇ ದಿನ ಚಿತೆಯ ಉಳಿದ ಭಾಗವನ್ನು ಒಟ್ಟುಗೂಡಿಸಿ ಉರಿಸುವ ಪದ್ಧತಿಯ ಅನುಕರಣೆಯಾಗಿದೆ. ಒಂದೆಡೆ ಮರಕೊಳ್ಳಿಯ ಮೂಲಕ ಸಾಂಘಿಕ ಶ್ರಾದ್ದದ ಅಂತಿಮ ವಿಧಿಗಳು ಪೂರ್ಣಗೊಂಡರೆ ಬೆಳೆಗಾಗಿ ಪ್ರಾರ್ಥಿಸಿದ ರೈತ ಸಾಂಕೇತಿಕ ತಲೆಹೊರೆ ಒಪ್ಪಿಸುವ ಮೂಲಕ ತಾಯಿ ಕೃತಜ್ಞತೆ ಅರ್ಪಿಸುತ್ತಾನೆ. ಈ ಪಂಚಾರತಿ ವಿಶಿಷ್ಟವಾದುದು. ಸುಮಾರು 1 ಅಡಿ ಉದ್ದದ ವಿಭಿನ್ನ ಆಕಾರದ ಹಿಡಿಕೆಯ ಹಿಂಬದಿಯು ಚೂಪಾದ ಮನೆಯನ್ನು ಹೊಂದಿರುತ್ತದೆ. ಆತ ತನ್ನ ಎಡಮುಂಗೈಗೆ ಆರತಿಯೋ ಹಿಡಿಕೆಯ ಚೂಪಾದ ತುದಿಯನ್ನು ಚುಚ್ಚಿಕೊಂಡು ಆವೇಶಭರಿತನಾಗಿ ಕಳಸಕ್ಕೆ ಆರತಿ ಮಾಡುತ್ತಾನೆ. ಹಿಂದೆ ಇದು ರಕ್ತ ಸಿಕ್ತ ಕೈಯಿಂದಲೇ ಆರತಿ ಮಾಡುವ ಪದ್ಧತಿಯಾಗಿತ್ತಾದರೂ ಇಂದು ಇದೊಂದು ಸಾಂಕೇತಿಕ ಆಚರಣೆಯಾಗಿದೆ. ಬಂಡಿ ಹಬ್ಬದಲ್ಲಿ ಅಂಕೋಲ ಮತ್ತು ಕಾರವಾರದ ಭಾಗಗಳಲ್ಲಿ ನರಬಲಿ ನಡೆಯುತ್ತಿದ್ದ ಕುರಿತು ಆಧಾರಗಳು ದೊರೆಯುತ್ತವೆ. ಹಿಂದೆ ಅಂಕೋಲದ ಬಂಡಿ ಹಬ್ಬದ ದಿನದಂದು ಧೂಮ್ತಾಯಿ ದೇವಾಲಯದ ಪಕ್ಕದಲ್ಲಿನ ಕಲ್ಲಿಗೆ ನರಬಲಿಯನ್ನು ನೀಡಲಾಗುತ್ತಿತ್ತು. 1950ರಲ್ಲಿ ಕೆನರಾ ಜಿಲ್ಲೆಯಲ್ಲಿ ನರಬಲಿಯ ಕುರುಹುಗಳು ಎಂಬ ಕೃತಿಯನ್ನು ರಚಿಸಿದ ಸೆವೆರಿನ್ ಸಿಲ್ವಾರ್ ಅವರು ಬರೆಯುತ್ತಾರೆ. ಬಹುಶಃ ಇಂದು ಹಿರೇಹೊನ್ನಪ್ಪ ದೇವರ ಗುಡಿಯ ಮುಂದಿರುವ ಆ ಕಲ್ಲೇ ನರಬಲಿಯ ಜಾಗವಾಗಿರುವ ಸಾಧ್ಯತೆ ಇದೆ. ಇದು ಇಡೀ ಹಬ್ಬದ ಅತ್ಯಂತ ರೋಮಾಂಚಕ ಮತ್ತು ನಿರ್ಣಾಯಕ ಕ್ಷಣವಾಗಿದೆ. ಇತ್ತೀಚಿನ ದಶಕಗಳಲ್ಲಿ ಕೆಲವು ಗ್ರಾಮಗಳಲ್ಲಿ ಸಿಮೆಂಟಿನ ಮೆಟ್ಟಿಲುಗಳನ್ನು ನಿರ್ಮಿಸಲಾಗಿದ್ದರೂ ಬಹುತೇಕ ಕಡೆಗಳಲ್ಲಿ ಕಂಬಕ್ಕೆ ದಪ್ಪದಾದ ಮರದ ಏಣಿಯನ್ನೇ ಜೋಡಿಸುವ ಸಂಪ್ರದಾಯವಿದೆ. ಈ ಏಣಿಗೆ ವಿಶೇಷ ಮಹತ್ವವಿದೆ. ಕೊಯ್ಲು ಕಂಬವನ್ನು ಏರುವ ಮೊದಲು ಗುಣಗರು ಏಣಿಯ ಮೂಲಕ ವೇದಿಕೆಯನ್ನು ತಲುಪುವುದು ಅತ್ಯಂತ ಮಹತ್ವದ ಸಂಕೇತವಾಗಿದೆ. ಏಣಿಯು ಭೂಮಿ ಮತ್ತು ಆಕಾಶವನ್ನು ಬೆಸೆಯುವ ಸಾಧನವಾಗಿದೆ. ಅಲೆಮಾರಿ ಪ್ರೇತಾತ್ಮಗಳನ್ನು ಪಿತೃಲೋಕಕ್ಕೆ ಸೇರಿಸುವ ಗುಣಗಳು ಅಲ್ಲಿಂದ ಮರಳಿ ಬರುವಾಗ ಮುಂದೆ ಆರಂಭವಾಗಲಿರುವ ಕೃಷಿಗೆ ಅಗತ್ಯವಾದ ಉತ್ತಮ ಮಳೆ ಬೆಳೆಯ ಆಶೀರ್ವಾದವನ್ನು ಹೊತ್ತು ತರುತ್ತಾರೆ. ದೇವತೆ ಎತ್ತರದಲ್ಲಿ ಕುಳಿತು ಉಯ್ಯಾಲೆಯಾಡುವ ಈ ಕ್ಷಣದಲ್ಲಿ ಗ್ರಾಮಸ್ಥರಲ್ಲಿ ಸಂಭ್ರಮಕ್ಕಿಂತ ಹೆಚ್ಚಾಗಿ ಒಂದು ರೀತಿಯ ಆತಂಕ ಮತ್ತು ಭಯದ ವಾತಾವರಣವಿರುತ್ತದೆ. ಕೊಲೆ ಮಕ್ಕಳ ಹೊಯ್ಲು ಮುಗಿಲು ಮುಟ್ಟುತ್ತದೆ. ಈ ಭಯಕ್ಕೆ ಕಾರಣ ಕೇವಲ ಆ ಎತ್ತರವಲ್ಲ, ಇದರ ಹಿಂದಿದೆ ಮಹತ್ತರ ಕಾರಣ. ಈಗ ನಮ್ಮದಿನಾಗಿದೆ ಕಾಸಾಗುಂಗ ಅಂತ ಹೇಳಿದ್ದಾನೆ. ಕಾಸಾಗುಂಗ ಇಲ್ಲಿ ಕಾಸಾಗ ಸುತ್ತಪ್ಪ ಬಂದ ನಂತರ ಅವ್ರ ಮನೆ ಆದಂಥ ಹೆಂಚು ಅವ್ನ ಹೆಂಡತಿ ಆದಂಥದ್ದು ಅದು ಮುಂಕ್ತಿ ಇವೆಲ್ಲ ತೆಗೆದಿಟ್ಕೊಂಡು ಬರ್ಬೇಕಾಗಿ ತೆಗೆದಿಟ್ಟುತ್ತಿದ್ದದು. ಇಲ್ಲಿ ಬಂದ ನಂತರ ಅದೇನು ಕೇಳಿದ್ರೆ ಅಕಸ್ಮಾತ್ ಅವ್ನು ಕಳಸ ತಗೊಂಡಾಗ ಏನಾದರೂ ಅದು ಆವಾಗಲೇ ಅವ್ರದ್ದೇನು ಕೇಳಿದ್ರೆ ಅವ್ನು ತನ್ನ ಗಂಡ ಅಲ್ಲ ಭಾವನೆಯಲ್ಲೇ ಬಿಟ್ಬಿಡ್ತಿದ್ದದು. ಈಗ ಆ ಇದ್ರ ಮುಟ್ಟಿ ಕಡೆಗೆ ಅದ್ರ ನಂತರ ಏನು ಕೇಳಿದರೆ ಆ ಕಳಸ ಏನಾಗ ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದ್ರೆ ಆ ತನ್ನ ಜೀವ ತಾನೇ ತಗೊಳ್ಬೇಕು ಅಂತ ನಾವು ಇನ್ನೂ ಹಿಂದಿನವ್ರು ಕೇಳ್ಕೊಂಡು ಬರ್ತದೆ. ಭೂಮಿ ಪರಿಸಿ ಆಯಿತು ಅಂತ ಹೇಳಿದ್ರೆ ಅದು ತಾನು ತನ್ನ ಕಳಸ ಭೂಮಿ ಪರಿಸಿ ಅದು ತನ್ನ ಜೀವ ತಾನೇ ತಗೊಳ್ಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ. ಅದು ಅದಕ್ಕಾಗಿ ಅದೇನು ಮುಕ್ತಾಯ ಮಾಡ್ಕೊಂಡು ಹೋದ್ರು ಆವಾಗ ಮುಕ್ತಿ ಹಾಕೊಳ್ಳೋದು. ಬಂಡಿ ಹಬ್ಬದ ಆರಂಭದಲ್ಲಿಯೇ ಗ್ರಾಮ ದೇವತೆ ಮತ್ತು ಪರಿವಾರ ದೇವತೆಗಳನ್ನೆಲ್ಲ ಸಾಸೆ ಹೊಡೆದು ವಿದ್ಯುಕ್ತವಾಗಿ ಎಬ್ಬಿಸಲಾಗಿರುತ್ತದೆ. ಪರವೂರಿನ ದೇವತೆಗಳಿಗೂ ಹಬ್ಬಕ್ಕೆ ಬರುವಂತೆ ಆಮಂತ್ರಿಸಲಾಗುತ್ತದೆ. ಈ ದೇವತೆಗಳ ಆವಾಹನೆಯೊಂದಿಗೆ ಗ್ರಾಮಕ್ಕೆ ತೊಂದರೆ ಕೊಡುವ ಕ್ಷೂದ್ರ ದೇವತೆಗಳು ಎಚ್ಚೆತ್ತುಕೊಂಡಿರುತ್ತವೆ. ಹೀಗೆ ಎಚ್ಚೆತ್ತುಕೊಂಡ ಕ್ಷೂದ್ರ ದೇವತೆಗಳನ್ನು ಮುಖವಾಡ ಕುಣಿತ, ಮಂಡಲ ಕುಣಿತ ಮುಂತಾದ ರಹಸ್ಯ ತಾಂತ್ರಿಕ ಕ್ರಿಯೆಗಳಿಂದ ನಾಶಗೊಳಿಸಿ ಇಡೀ ಗ್ರಾಮವನ್ನು ಕಾಪಾಡುವ ಕಾರ್ಯ ನಡೆದಿರುತ್ತದೆ. ಹೀಗಿರುವಾಗ ಕೆಲವೊಮ್ಮೆ ಅಗೋಚರ ಶಕ್ತಿಗಳ ಕಾದಾಟದಲ್ಲಿ ಕ್ಷೂದ್ರ ಶಕ್ತಿಗಳ ಕೈ ಮೇಲಾಗುವ ಸಾಧ್ಯತೆಯೂ ಇರುತ್ತದೆ. ಹಾಗೇನಾದರೂ ಆದರೆ ಬಂಡಿ ಹಬ್ಬದಲ್ಲಿ ಭೀಕರ ಅವಘಡಗಳು ಸಂಭವಿಸುವ ಸಾಧ್ಯತೆಗಳಿರುತ್ತವೆ. ಅದೇ ಕಾರಣಕ್ಕಾಗಿ ಬಂಡಿ ಹಬ್ಬದ ಆಚರಣೆಯ ಸಮಯದಲ್ಲಿ ಪಟಾಕಿ, ಸಿಡಿಮದ್ದಿನ ಸದ್ದಿರುವುದಿಲ್ಲ. ಬದಲಿಗೆ ಗ್ರಾಮಸ್ಥರಲ್ಲಿ ವಿವರಿಸಲಾಗದ ಆತಂಕ ಮತ್ತು ಭಯ ಆವರಿಸಿರುತ್ತದೆ. ಹಬ್ಬದ ವಿಧಿವಿಧಾನಗಳು ಮುಗಿದ ನಂತರ ನಡೆಯುವ ಅತ್ಯಂತ ಭಾವನಾತ್ಮಕ ಮತ್ತು ಸಾಂಕೇತಿಕ ಸೂತಕದ ಆಚರಣೆಯ ಘಟ್ಟವೇ ತಲೆ ಕಟ್ಟುವುದು ಅಥವಾ ಬೋಳು ಕಟ್ಟುವುದು. ಬಂಡಿ ಹಬ್ಬದ ಆರಂಭದಿಂದಲೂ ಕಠಿಣ ನಿಯಮಗಳನ್ನು ಪಾಲಿಸುತ್ತಾ ತಲೆಗೆ ಎಣ್ಣೆ ಹಚ್ಚದೆ, ಕೂದಲು ಬಾಚದೆ ತಲೆ ಬಿಟ್ಟಿದ್ದ ಗುಣಗರು, ಕಟ್ಟಿಗೆದಾರರು, ಬೋಯಿ, ದೇವಳಿ ಮುಂತಾದವರೆಲ್ಲ ಪಂಚೆ ಅಥವಾ ದೋತರವನ್ನು ತಲೆಗೆ ಪೇಟದಂತೆ ಸುತ್ತಿಕೊಳ್ಳುತ್ತಾರೆ. ಕಳಸಕ್ಕೆ ನಮಸ್ಕರಿಸುವ ಅವರು ಕಿರಿಯರು ಹಿರಿಯರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆಯುತ್ತಾರೆ. ನಂತರ ವೀಳ್ಯವನ್ನು ತಿಂದು ದೇವಾಲಯದಿಂದ ಹೊರಡುತ್ತಾರೆ. ಸಾಸಿ ಹಾಕುವ ದಿನದಿಂದ ಆರಂಭಗೊಂಡ 12 ದಿನಗಳ ಬಂಡಿ ಹಬ್ಬದ ಮೆರವಣಿಗೆ
ಡೊಳ್ಳು ತಮಟೆಗಳ ಅಬ್ಬರ ಮತ್ತು ಪ್ರಮುಖ ಆಚರಣೆಗಳು ಇಲ್ಲಿಗೆ ಮುಕ್ತಾಯವಾಗುತ್ತವೆ. ಊರು ಶಾಂತವಾಗುತ್ತದೆ. ಆದರೆ ನೆನಪಿಡಿ, ಬಂಡಿ ಹಬ್ಬ ಇಲ್ಲಿಗೆ ಮುಗಿಯುವುದಿಲ್ಲ. ಸುಮಾರು 30 ದಿನಗಳ ಕಾಲ ದೇವಾಲಯ ಮತ್ತು ಗ್ರಾಮವು ಒಂದು ಬಗೆಯ ಗಂಭೀರ ಮೌನಕ್ಕೆ ಜಾರುತ್ತದೆ. ಬಂಡಿ ಹಬ್ಬ ಮುಗಿದು 1 ತಿಂಗಳ ನಂತರ ತೊಟ್ಟಿಲು ಜಟಕನ ಆವಾರೆಯಲ್ಲಿ ಹಿಟ್ಟಿನ ಶಿಶುವನ್ನು ತೂಗುವುದರೊಂದಿಗೆ ಬಂಡಿ ಹಬ್ಬದ ಆವಾರೆಯಿಂದ ಆರಂಭಗೊಂಡ ವಿಧಿವಿಧಾನಗಳು ಮುಕ್ತಾಯಗೊಳ್ಳುತ್ತದೆ. ಹಾಗಾದರೆ ಇದನ್ನು ಅಂತ್ಯವೆನ್ನಬೇಕೆ ಅಥವಾ ಶಿಶುವಿನ ಜನನದ ಮೂಲಕ ಮರುಸೃಷ್ಟಿಯ ಆರಂಭವೆನ್ನಬೇಕೆ? ಈ ಎಲ್ಲ ಸಂಕೀರ್ಣತೆಗಳ ಆಚೆಗೆ ನಾವು ಉತ್ತರಿಸಲೇಬೇಕಾದ ಯಕ್ಷ ಪ್ರಶ್ನೆಗಳು ಅನೇಕ ಇವೆ. ಅವೇನೆಂದರೆ, ಯಾಕಾಗಿ ಅವಲ ಹಬ್ಬ ನಡೆಸದೆ ಬಂಡಿ ಹಬ್ಬ ನಡೆಸುವಂತಿಲ್ಲ? ಬಂಡಿ ಹಬ್ಬದಂದೇ ಕಾಣಿಸಿಕೊಳ್ಳುವ ಬಲಿ ಮಕ್ಕಳು ವಿಚಿತ್ರವಾಗಿ ಅರಚುವುದೇಕೆ? ಇಂದಿಗೂ ಮಾನವ ರಕ್ತದ ತರ್ಪಣದ ಸಾಂಕೇತಿಕ ಆಚರಣೆ ನಡೆಯುವುದೇಕೆ? ಹಿಂದೆ ಬಂಡಿ ಹಬ್ಬದಲ್ಲಿ ನರಬಲಿ ನಡೆಯುತ್ತಿತ್ತೆ. ಬಂಡಿ ಹಬ್ಬವನ್ನು ಜಗತ್ತಿನ ಅತಿ ಪ್ರಾಚೀನ ಜಾತ್ರೆ ಎನ್ನಲು ಇರುವ ಆಧಾರಗಳೇನು? ಎಲ್ಲಕ್ಕಿಂತ ಮುಖ್ಯವಾಗಿ ಬಂಡಿ ಹಬ್ಬವನ್ನು ಸೂತಕದ ರೀತಿಯಲ್ಲಿ ಆಚರಿಸಲು ಕಾರಣವೇನು? ಬಂಡಿ ಹಬ್ಬದಲ್ಲಿ ನಡೆಯುವ ಶ್ರಾದ್ದ ಕ್ರಿಯೆ ಯಾರದ್ದು? ಗೋವಾದ ಪತ್ರಿಕಾ ರಂಗದಲ್ಲಿ ತಮ್ಮ ಬರವಣಿಗೆಯ ಮೂಲಕ ಸದ್ದು ಮಾಡುತ್ತಿರುವ ನಮ್ಮದೇ ಮಣ್ಣಿನ ಹೆಮ್ಮೆಯ ಪತ್ರಕರ್ತ, ಲೇಖಕ ಶ್ರೀ ವಿಘ್ನೇಶ್ವರ್ ಗುನ್ಗಾ ಅವರು ಅನೇಕ ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಸಂಶೋಧನೆ ಮಾಡುತ್ತಿದ್ದರು. ಬಂಡಿ ಹಬ್ಬ ನಡೆಸುವ ಗುನಗರ ಮನೆತನದವರೇ ಆದ ಅವರು ಬಂಡಿ ಹಬ್ಬದ ಪ್ರತಿಯೊಂದು ಜಾನಪದೀಯ ಆಚರಣೆಗಳನ್ನು ಕೇವಲ ಭಕ್ತಿಯ ದೃಷ್ಟಿಯಿಂದಷ್ಟೇ ನೋಡದೆ ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ಮಾನವಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಪರಾಮರ್ಶಿಸಿ ಒಂದು ಅದ್ಭುತ ಕೃತಿಯನ್ನಾಗಿ ತಂದಿದ್ದಾರೆ. ನಮ್ಮ 4000 ವರ್ಷಗಳ ಇತಿಹಾಸವನ್ನು ಭದ್ರವಾಗಿ ಕಾಯ್ದಿರಿಸಿದ ಆ ಮಹಾನ್ ಕೃತಿ ಇದೀಗ ನಮ್ಮೆಲ್ಲರ ಎದುರು ಅನಾವರಣಗೊಳ್ಳಲು ಸಿದ್ಧವಾಗಿದೆ. ಮೂಡಿ ಬಂದಿರುವುದೇ ಈ ಹಣತೆ. ಒಂದು ಮಾತಿದೆ, ಕವಿ ಬಹಳ ಸೊಗಸಾಗಿ ಹೇಳ್ತಾನೆ, ಕುಂಬಾರನ್ನು ಮಾಡಿದ ಹಣತೆಗೆ ಗಾಣಿಗರ ಎಣ್ಣೆಯ ಸುರಿದು ಒಕ್ಕಲಿಗರು ಬೆಳೆದ ಬತ್ತಿಯ ಹೊಸೆದು ದೀಪವ ಹಚ್ಚಿದರೆ ಬೆಳಗುವುದು ಜ್ಞಾನವು ನೋಡ ಎನ್ನುವುದಾಗಿ. ಅಂತ ಸೊಗಸಾದ ಒಂದು ವಿನ್ಯಾಸದಲ್ಲಿ ಈ ದೀಪಸ್ತಂಭ ರೂಪುಗೊಂಡಿದೆ. ಮಾತುಂಟು ಗೆಳೆಯರೆ, ದೀಪದ ಮಿನುಗೇನಿದೆ ಅದು ಕಣ್ಣಿಗೆ ಒಂದು ರೀತಿಯ ಆನಂದವನ್ನು ಕೊಡುತ್ತದೆ. ಜ್ಞಾನದ ಮಿನುಗು ಏನಿದೆ ಅದು ಬದುಕಿಗೆ ಒಂದು ಅಂದವನ್ನು ಕೊಡುತ್ತದೆ. ಸುಜ್ಞಾನದ ಹಾದಿಯಲ್ಲಿ ನಾವು ಸಾಗಲು ಈ ದೀಪ ಪ್ರಜ್ವಲನೆ ಏನಿದೆ ಒಂದು ಮಂಗಳಕರವಾದಂಥ ಆರಂಭ. ದೀಪ ಬೆಳಗಿಸುವುದರ ಮೂಲಕ ಸನ್ಮಾನ್ಯ ಗಂಗಾಧರ್ ಹಿರೇಗುತ್ತಿ ಅವರು ಬಂಡಿ ಹಬ್ಬ ಕೃತಿಯ ಲೋಕಾರ್ಪಣೆಯ ಸಮಾರಂಭವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಾನು ಬಂಡಿ ಹಬ್ಬದ ಗುಂಗಿನಲ್ಲಿಯೇ ಇದ್ದೇನೆ. ಯಾಕೆಂದರೆ ವಿಘ್ನೇಶ್ವರ್ ಗುನ್ಗಾ ಅವರು ಬರೆದಂತಹ ಬಂಡಿ ಹಬ್ಬ ಜಗತ್ತಿನ ಅತಿ ಪ್ರಾಚೀನ ಜಾತ್ರೆಯೊಂದರ ಅನಾವರಣ ಕೃತಿಯನ್ನು ಓದ್ತಾ ಅದರ ಒಂದು ಪ್ರಭಾವದಿಂದ ಹೊರಬರಲಿಕ್ಕೆ ಸಾಧ್ಯವಾಗದೆ ನಾನಿದ್ದೇನೆ. ಸಾಮಾನ್ಯವಾಗಿ ಬಂಡಿ ಹಬ್ಬ ಅಂದಾಗ ನಮಗೆಲ್ಲ ಬಹುಶಃ ಚಿಕ್ಕಂದಿನಲ್ಲಿದ್ದಾಗಿಂದನೂ ನೆನಪಾಗೋದು ಅಂಕೋಲೆಯ ಈ ಭೂಮ್ತಾಯಿ ದೇವಸ್ಥಾನ, ಹುಲಿ ಚಪ್ಪರದ ಉಯ್ಯಾಲೆ, ಮತ್ತು ಆಡುಕಟ್ಟೆಯಲ್ಲಿ ಮುಖ ಆಡಿಸೋದು, ಕಾಜ್ಮೀಜಿ, ಕೋಳ್ಕುರಿ, ಕುರಿ ಕಡಿಯುವುದು, ಇಂತಹ ಒಂದು ಅದ್ಭುತವಾದಂತಹ ಮತ್ತು ಅದ್ರ ಜೊತೆಯಲ್ಲಿ ಗುನುಗರಿಗೆ ವಿಚಾರ ಹಾಕುವಂಥದ್ದು, ಕಳಸ ಹೊತ್ತಂಥ ಗುನುಗರಿಗೆ ವಿಚಾರ ಹಾಕುವಂಥದ್ದು, ಇಂತಹ ಹಲವಾರು ರೋಮಾಂಚನಕಾರಿ ಸಂಗತಿಗಳು ನಮಗೆ ನೆನಪಾಗ್ತದೆ.
ಈ ಬಂಡಿ ಹಬ್ಬ ಅನ್ನುವಂಥದ್ದು ಅಂಕೋಲಿಗರ ಜನರ ಬದುಕಿನಲ್ಲಿ ಬೆರೆತಿರುವಂತಹ ಒಂದು ಅವಿಸ್ಮರಣೀಯ ಅನುಭವ. ಅದು ಎಂದಿಗೂ ಮರೆಯಲಾಗದಂತಹ ಅನುಭವ. ಬಂಡಿ ಹಬ್ಬದ ಬಗ್ಗೆ ಮಾತಾಡುವಾಗ ನಾವು ಭಯ, ಭಕ್ತಿ, ಶ್ರದ್ಧೆಯಿಂದ ನಮಗೆ ದಕ್ಕಿದ ಸಂಗತಿಗಳ ಬಗ್ಗೆ ಅತ್ಯಂತ ಸಂಭ್ರಮದಿಂದ ಮಾತಾಡ್ತೇವೆ. ಆದರೆ ಬಂಡಿ ಹಬ್ಬ ಅಂದರೆ ಅದಷ್ಟೇ ಅಲ್ಲ, ಅದರಾಚೆಗೂ ಬಂಡಿ ಹಬ್ಬದ ಮಹತ್ವ ಇದೆ ಅನ್ನೋದನ್ನು ವಿಘ್ನೇಶ್ವರ್ ಗುನ್ಗಾ ಅವರು ಈ ಪುಸ್ತಕದ ಮೂಲಕ ನಮಗೆ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಬಂಡಿ ಹಬ್ಬದ ಸಡಗರದಲ್ಲಿ ಮರೆಯಾಗಿರುವಂತಹ, ವಿಸ್ಮೃತಿಗೆ ಸರಿದಂತಹ ನಿಗೂಢ ಸಂಗತಿಗಳನ್ನು ಅನಾವರಣಗೊಳಿಸುವಂಥ ಪ್ರಯತ್ನ ಈ ಪುಸ್ತಕದಲ್ಲಿದೆ. ವಿಘ್ನೇಶ್ವರ್ ಗುನ್ಗಾ ಅವರು ಮೂಲತಃ ವಿಜ್ಞಾನದ ವಿದ್ಯಾರ್ಥಿ. ಆದರೆ ಅವರು ಈ ಸಂಸ್ಕೃತಿಯ ಬಗ್ಗೆ ತಾಳಿರುವಂತಹ ಕುತೂಹಲ ಇದೆಯಲ್ಲ, ಅದು ನಿಜಕ್ಕೂ ಅಧ್ಯಯನಪೂರ್ಣವಾಗಿರುವಂಥದ್ದು. ಈಗಾಗಲೇ ಭೂಮ್ತಾಯಿಯ ಕುರಿತಾಗಿ ಪುಸ್ತಕವನ್ನು ಬರೆದು ಬಹುಶಃ ಆ ಪುಸ್ತಕ ಅತ್ಯಂತ ಜನಪ್ರಿಯವೂ ಆಗಿದೆ. ಅಂಥ ಪುಸ್ತಕವನ್ನು ಬರೆದಂಥ ಅವರು ಈಗ ಈ ಬಂಡಿ ಹಬ್ಬದ ಬಗ್ಗೆ ಪುಸ್ತಕವನ್ನು ಬರೆಯೋದ್ರ ಮೂಲಕ ತಮ್ಮ ಆಸಕ್ತಿ ಯಾವ ಕಡೆಗಿದೆ ಅನ್ನೋದನ್ನು ತೋರಿಸುವಂಥ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಅವರು ಈ ಬಂಡಿ ಹಬ್ಬದ ಭಾಗವಾಗಿರೋದ್ರಿಂದ, ಯಾಕೆಂದರೆ ಅವರು ಮೂಲತಃ ಗುನಗ ಮನೆತನಕ್ಕೆ ಸೇರಿರೋದ್ರಿಂದ ಬಂಡಿ ಹಬ್ಬದ ಭಾಗವಾಗಿದ್ದಾರೆ ಮತ್ತು ಬಂಡಿ ಹಬ್ಬದಲ್ಲಿ ಅವರು ಒಳಗಾಗಿದ್ದಾರೆ, ಬಂಡಿ ಹಬ್ಬದಲ್ಲಿ ಒಂದು ಭಾಗ ಆಗಿದ್ದಾರೆ. ಆ ಕಾರಣಕ್ಕಾಗಿ ಈ ಪುಸ್ತಕದಲ್ಲಿ ಅವರು ಬರೆದಂತಹ ಎಲ್ಲ ಸಂಗತಿಗಳೂ ಕೂಡ ಅಧಿಕೃತ ಆಗಿರ್ತವೆ ಅಂದ್ಕೊಂಡು ನಾನು ಅಂದ್ಕೊಳ್ತೇನೆ. ಈ ಬಂಡಿ ಹಬ್ಬದ ನಿಗೂಢತೆಯನ್ನು ಭೇದಿಸುವಂಥ ಸಂದರ್ಭದಲ್ಲಿ ಅವರು ಕೇವಲ ಮೌಖಿಕವಾದಂಥ ಹೇಳಿಕೆಗಳಿಗಷ್ಟೇ ಸೀಮಿತ ಆಗಿಲ್ಲ. ಬಹುಶಃ ಅವರ ತಂದೆ ಹೇಳಿದರು ಅಥವಾ ಮತ್ತಾರೋ ಹೇಳಿದರು ಅನ್ನೋದಕ್ಕಷ್ಟೇ ಅವರು ಸೀಮಿತರಾಗಿಲ್ಲ. ಅವರು ಕನ್ನಡ, ಇಂಗ್ಲಿಷ್ ಮತ್ತಿತರ ಭಾಷೆಯ 10 ಪುಸ್ತಕಗಳನ್ನು ಅವಲೋಕನ ಮಾಡಿದ್ದಾರೆ. ಸಾಂದರ್ಭಿಕ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಕರ್ನಾಟಕ ಅಷ್ಟೇ ಅಲ್ಲ, ನಮ್ಮ ದೇಶ ಮತ್ತು ವಿದೇಶಗಳಲ್ಲಿರುವಂಥ ಅನೇಕ ಸಂಸ್ಕೃತಿಗಳನ್ನು ಅಧ್ಯಯನ ಮಾಡಿದ್ದಾರೆ. ಅಧ್ಯಯನ ಮಾಡಿ ಈ ಪುಸ್ತಕಗಳನ್ನು ಹೊರತರುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಬಹುಶಃ ಇವತ್ತು ಕೃತಕ ಬುದ್ಧಿಮತ್ತೆ ಅನ್ನುವಂಥದ್ದು ಹೆಚ್ಚು ಪ್ರಾಬಲ್ಯವನ್ನು ಪಡಿತಾ ಇರುವಂಥ ಸಂದರ್ಭದಲ್ಲಿ ಇತಿಹಾಸದ ಪುಟಗಳಲ್ಲಿ ಮರೆಯಾಗಿ ಹೋಗಬಹುದಾದಂತಹ ಒಂದು ಜನಪದೀಯ ಆಚರಣೆಯೊಂದು ತನ್ನ ಮೂಲ ಸ್ವರೂಪದಲ್ಲಿ ಇರಬೇಕು, ಬಹುಶಃ ಅದರ ಮೂಲ ಸ್ವರೂಪ ಎಲ್ಲರಿಗೂ ಗೊತ್ತಾಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಅವರು ಈ ಕೃತಿಯನ್ನು ರಚನೆ ಮಾಡಿದ್ದಾರೆ. ಈ ಬಂಡಿ ಹಬ್ಬದ ಇತ್ತೀಚಿನ ಆಚರಣೆಗಳಿದ್ದಾವೆ ತುಂಬ ಯಾಂತ್ರಿಕವಾಗ್ತಾ ಇರುವಂತಹ ಸಂದರ್ಭದಲ್ಲಿ ಅದರ ಮೂಲ ಸ್ವರೂಪ ಮತ್ತು ಉದ್ದೇಶವನ್ನು ಮುಂದಿನ ಜನಾಂಗಕ್ಕೆ ಪರಿಚಯಿಸಬೇಕು ಅನ್ನುವಂಥ ಒಂದು ಪ್ರಯತ್ನಕ್ಕೆ ಇಳಿದಿರೋದು ನಿಜಕ್ಕೂ ಅಭಿನಂದನೀಯ. ಆ ಕಾರಣಕ್ಕಾಗಿ ನಾನು ಇಲ್ಲಿ ಸೇರಿರುವ ಎಲ್ಲರ ಪರವಾಗಿ, ಬಂಡಿ ಹಬ್ಬದ ಶ್ರದ್ಧಾಳುಗಳ ಪರವಾಗಿ ವಿಘ್ನೇಶ್ವರ್ ಗುನ್ಗಾ ಅವರಿಗೆ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಮಗೆಲ್ಲ ಗೊತ್ತಿರಬೇಕು, ನಮ್ಮ ಕರ್ನಾಟಕದ ಕರಾವಳಿಗೆ ತನ್ನದೇ ಆಗಿರುವಂತಹ ಒಂದು ಸಾಂಸ್ಕೃತಿಕ ಅಸ್ಮಿತೆ ಇದೆ. ಕರ್ನಾಟಕದ ಬೇರೆ ಭಾಗಗಳಿಗೆ ಹೋಲಿಸಿದರೆ ಕರಾವಳಿ ಪರಿಸರದಲ್ಲಿ ಗುರುತಿಸಬಹುದಾದಂತಹ ಸಂಸ್ಕೃತಿ ವಿಶಿಷ್ಟ ಪ್ರಕಾರದ್ದು. ಯಾಕೆಂದರೆ ಇಲ್ಲಿ ಸುಗ್ಗಿ ಹಬ್ಬ ಇದೆ, ದೊಡ್ಡ ಹಬ್ಬ ಅಂತ ಅನ್ನಿಸ್ಕೊಂಡಂತಹ ದೀಪಾವಳಿ ಹಬ್ಬ ಇದೆ, ಹೊಸ್ತು ಇದೆ, ಬಂಡಿ ಹಬ್ಬ ಇದೆ, ಯಕ್ಷಗಾನ ಇದೆ. ಈ ಮುಂತಾದಂಥ ಸಾಂಸ್ಕೃತಿಕ ಚಹರಗಳೇನಿದ್ದಾವೆ ಅವು ಇಲ್ಲಿನ ಜನಜೀವನದ ಜೊತೆಗೆ ಹಾಸುಹೊಕ್ಕಾಗಿವೆ. ಒಂದು ಕಾಲಕ್ಕೆ ಕರ್ನಾಟಕದ ಈ ಕರಾವಳಿ ಭಾಗ ಇದೆಯಲ್ಲ, ಆ ಕರಾವಳಿ ಭಾಗದ ಭೌಗೋಳಿಕ ಪರಿಸರ ಏನಿದೆ ಅದು ಸಂಪೂರ್ಣವಾಗಿ ಕೃಷಿ ಸಂಸ್ಕೃತಿಯನ್ನು ಒಳಗೊಂಡಿತ್ತು. ಈ ಕೃಷಿ ಸಂಸ್ಕೃತಿಯ ಭಾಗವಾಗಿ ಬರುವಂತಹ ದೈವಗಳು ಆರಾಧನೆಗೆ ಒಳಪಡ್ತಾ ಇದ್ವು. ಕರಾವಳಿಯ ಜನಪದರೇನಿದ್ದಾರೆ ಅವರು ತಮ್ಮ ಬದುಕಿನ ಸರ್ವಸ್ವಗಳಾಗಿರುವಂತಹ ಆರಾಧ್ಯ ದೈವಗಳಾಗಿ ಮಾಸ್ತಿ, ಜಟಕ, ಬೀರ, ಬೊಮ್ಮಯ್ಯ, ಭೂಮ್ತಾಯಿ, ರಾಕೇಶ ಹೀಗೆ ಅನೇಕ ದೈವಶಕ್ತಿಗಳನ್ನು ಪೂಜಿಸ್ತಾ ಇದ್ದರು. ಈ ದೈವಗಳಲ್ಲಿ ಹೆಚ್ಚಿನ ದೈವಗಳನ್ನು ಅವರು ಸಾಂಕೇತಿಕವಾಗಿ ನಂಬಿಕೊಂಡು ಬರ್ತಾ ಇದ್ದರು. ಈ ದೈವಗಳ ತೃಪ್ತಿಗಾಗಿ ಅನೇಕ ಆಚರಣೆಗಳನ್ನು ಅವರು ಪಾಲಿಸ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಈ ಜನಪದ ಸಂಸ್ಕೃತಿ ಏನಿದೆಯಲ್ಲ, ಆ ಜನಪದ ಸಂಸ್ಕೃತಿಗೆ ಆಚರಣೆಯೇ ಬೆನ್ನೆಲುಬು.
ಆಚರಣೆ ಇಲ್ಲದೆ, ಜನಪದ ಸಂಸ್ಕೃತಿಯಲ್ಲಿ ಆಚರಣೆ ಇಲ್ಲದೆ ಯಾವ ದೈವದ ಅಸ್ತಿತ್ವವೂ ಇಲ್ಲ ಅನ್ನೋದನ್ನು ನಾವು ಗಮನಿಸಬೇಕು. ಆ ಕಾರಣಕ್ಕಾಗಿ ಜನಪದ ಧರ್ಮ ಅಂತ ಅಂದರೆ ಅದು ಆಚರಣೆಯ ಧರ್ಮ ಅಂತಕೊಂಡು ನಾವೆಲ್ಲ ಭಾವಿಸ್ಕೊಳ್ಬೇಕು. ಇಂತಹ ಆಚರಣೆಗಳು ನಿರ್ದಿಷ್ಟ ಕಾಲಘಟ್ಟದಲ್ಲಿ ನಿರ್ದಿಷ್ಟ ವ್ಯಕ್ತಿಗಳಿಂದ ಮತ್ತು ನಿರ್ದಿಷ್ಟ ಸಮುದಾಯಗಳಿಂದ ಆಗಬೇಕು ಅನ್ನುವಂತಹ ಒಂದು ನಿಯಮ ಇದೆ. ಇದು ದೈವಕ್ಕೂ ಮತ್ತು ಸಮಾಜಕ್ಕೂ ಇರುವಂತಹ ಒಂದು ಸಂಬಂಧವನ್ನು ತೋರಿಸ್ಕೊಡ್ತದೆ. ಈ ಆಚರಣೆಗಳಿಗೆ ನಂಬಿಕೆಯ ಮೂಲ ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಈ ನಂಬಿಕೆ ಮತ್ತು ಆಚರಣೆಯ ಹಿನ್ನೆಲೆಯಲ್ಲಿ ಜಗತ್ತಿನ ಅತಿ ಪ್ರಾಚೀನ ಜಾತ್ರೆಯಾಗಿರುವಂತಹ ಬಂಡಿ ಹಬ್ಬದ ರೂಪ ಸ್ವರೂಪವನ್ನು ಅನಾವರಣ ಮಾಡಲು ಇಲ್ಲಿ ಪ್ರಯತ್ನಿಸಿದ್ದಾರೆ. ಲೇಖಕ ವಿಘ್ನೇಶ್ ಗುನ್ಗಾ ಅವರ ಪ್ರಕಾರ ಬಂಡಿ ಹಬ್ಬ ಬರೀ ಒಂದು ಸಾಧಾರಣ ಹಬ್ಬ ಅಲ್ಲ, ಅದು ಹಬ್ಬಗಳ ಗುಚ್ಛ. ಅವರಲ್ಲಿ ಗುರುತಿಸ್ತಾ ಇದ್ದಾರೆ, ಒಂದು ದೃಷ್ಟಿಯಿಂದ ನೋಡಿದರೆ ಬಂಡಿ ಹಬ್ಬ ಕೃಷಿ ಸಂಬಂಧಿತ ಹಬ್ಬ, ಇನ್ನೊಂದು ದೃಷ್ಟಿಯಿಂದ ನೋಡಿದರೆ ಅದು ವೀರಯೋಧರ ಹಬ್ಬ, ಮತ್ತೊಂದು ದೃಷ್ಟಿಯಿಂದ ನೋಡಿದರೆ ಅದು ಮಹಾಸತಿಯರ ಹಬ್ಬ. ಹೀಗೆ ಈ ಬಂಡಿ ಹಬ್ಬಕ್ಕೆ ಹಲವು ಆಯಾಮಗಳನ್ನು ಗುರುತಿಸುವಂಥ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಈ ಕೃತಿಯಲ್ಲಿ ಒಟ್ಟು 36 ಅಧ್ಯಾಯಗಳಿದ್ದಾವೆ. ಆ 36 ಅಧ್ಯಾಯಗಳನ್ನು ಅವರು 2 ಭಾಗಗಳಾಗಿ ವಿಂಗಡಿಸಿದ್ದಾರೆ. 2 ಭಾಗಗಳು. ಮೊದಲನೇ ಭಾಗವನ್ನು ಆಚರಣಾ ಪರ್ವ ಅಂತ ಗುರುತಿಸಿದ್ದಾರೆ. ಈ ಆಚರಣಾ ಪರ್ವದಲ್ಲಿ ಬಂಡಿ ಹಬ್ಬದ ಅವಾಡಿಯಿಂದ ಪ್ರಾರಂಭಿಸಿ ಕೊನೆಯ ದಿನದವರೆಗೆ ಕೋಳ್ಕುರಿ ಏನಾಗ್ತದೆ ಅಲ್ಲಿಯವರೆಗಿನ 12 ದಿನಗಳ ಹಬ್ಬದ ವಿಧಿವಿಧಾನಗಳನ್ನು ಎಳೆ ಎಳೆಯಾಗಿ ಬಿಡಿಸಿಡುವಂಥ ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ. ನಾವು ಈಗಾಗಲೇ ಸಾಕ್ಷ್ಯಚಿತ್ರವನ್ನು ನೋಡಿದ್ದೇವೆ. ಬಹುಶಃ ಸಾಕ್ಷ್ಯಚಿತ್ರದಲ್ಲಿ ಪ್ರಸ್ತಾಪ ಮಾಡಬೇಕಾದಂಥ ಬಹುಶಃ ನಾನು ಪ್ರಸ್ತಾಪ ಮಾಡಬೇಕಾದಂಥ ಅನೇಕ ಸಂಗತಿಗಳು ಈಗಾಗಲೇ ಆ ಚಿತ್ರದಲ್ಲಿ ಬಂದಿದ್ದಾವೆ. ಈ ಪುಸ್ತಕ ಇದೆಯಲ್ಲ, ಈ ಪುಸ್ತಕದಲ್ಲಿ ಅವರು ಎಷ್ಟೊಂದು ವಿಷಯಗಳನ್ನು ಹೇಳಿದ್ದಾರೆ ಅಂತ ಅಂದರೆ ಬಹುಶಃ ಅದನ್ನು ನಾವು ಒಂದು 10 ನಿಮಿಷದಲ್ಲೋ 15 ನಿಮಿಷದಲ್ಲೋ ಅಥವಾ 1 ಗಂಟೆಯಲ್ಲೋ ಹೇಳಿ ಮುಗಿಸುವಂಥದ್ದಲ್ಲ. ಅದನ್ನು ಹೇಳ್ತಾ ಹೋದರೆ ಸುಮಾರು 1 ದಿವಸ ಬೇಕು. ಅಷ್ಟೊಂದು ವಿಚಾರಗಳನ್ನೆಲ್ಲ ಅವರು ಹೇಳಿದ್ದಾರೆ. ಅಷ್ಟೆಲ್ಲ ವಿಚಾರಗಳನ್ನು ನಾನಿಲ್ಲಿ ಪ್ರಸ್ತಾಪಿಸಲಿಕ್ಕೆ ಹೋಗೋದಿಲ್ಲ. ಕೇವಲ ಕೆಲವು ವಿಚಾರಗಳನ್ನು ಮಾತ್ರ ಪ್ರಸ್ತಾಪಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಕಳಸ ಏನಿದೆಯಲ್ಲ, ಬಹುಶಃ ಈಗಾಗಲೇ ನೀವು ನೋಡಿದ್ದೀರಿ. ಆ ಕಳಸ ಬಂಡಿ ಹಬ್ಬದ ಕೇಂದ್ರ ಬಿಂದು. ಅದು ಕಳಸದ ಮನೆ, ಕಳಸದ ಗಿಂಡಿಯ ಸ್ವರೂಪ, ಕಳಸದ ಆಭರಣಗಳು, ಕಳಸದ ಅಲಂಕಾರ, ಕಳಸದಲ್ಲಿ ಅಡಕವಾಗಿರುವಂಥ ಪ್ರತಿಯೊಂದು ವಸ್ತುವಿನ ತಾಂತ್ರಿಕ ಮಹತ್ವವನ್ನು ವಿಘ್ನೇಶ್ ಗುನ್ಗಾ ಅವರು ಇಲ್ಲಿ ಮನವರಿಕೆ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಕಳಸ ಅನ್ನುವಂಥದ್ದು ಬರೀ ಒಂದು ಕುಂಭ ಅಲ್ಲ, ಅದು ಬಹುಶಃ ಅದೊಂದು ಬರೀ ಒಂದು ಇದಲ್ಲ, ಅದು ಆತ್ಮದ ಆರಾಧನೆಯ ಸಂಕೇತ ಅಂದ್ಕೊಂಡು ಅವರು ಭಾವಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ಬಳಕೆಯಾಗಿರುವಂಥ ಕನ್ನಡಿ ಈಗಾಗಲೇ ಹೇಳಿದ್ದಾರೆ, ಅದು ಸತ್ಯ ದರ್ಶನದ ಸಾಧನ. ಅದು ಕನ್ನಡಿ ಅನ್ನುವಂಥದ್ದು ಸಾಮಾನ್ಯವಾಗಿ ನಮ್ಮ ಮುಖವನ್ನು ನೋಡ್ಕೊಳ್ಳುವಂಥ ಅಲ್ಲ, ಮುಖವನ್ನು ನೋಡ್ಕೊಳ್ಳುವಂಥ ಸಾಧನ ಮಾತ್ರ ಅಲ್ಲ, ಅದು ಸತ್ಯ ದರ್ಶನದ ಒಂದು ಸಾಧನ. ಮೆಕ್ಸಿಕೋದ ಅಜೈಕ ಜನಾಂಗದಲ್ಲಿ ಈ ರೀತಿಯ ಕನ್ನಡಿಯ ಬಳಕೆ ಇತ್ತು ಅನ್ನೋದನ್ನು ಅವರು ಗುರುತಿಸಿದ್ದಾರೆ. ಮತ್ತು ಕನ್ನಡಿಯ ಬಳಕೆ, ಕಳಸದ ಬೆನ್ನೆಲುಬಾದಂಥ ಚಿಬ್ಬಿದೆಯಲ್ಲ, ಅದು ಭೂಮಿ ಮತ್ತು ಸ್ವರ್ಗಗಳನ್ನು ಬೆಸೆಯುವ ಬ್ರಹ್ಮಾಂಡದ ಶಕ್ತಿಯನ್ನು ಕಳಸಕ್ಕೆ ಆಕರ್ಷಿಸುವ ವಿಶ್ವ ಅಕ್ಷದ ಪ್ರತಿನಿಧಿ ಅಂದ್ಕೊಂಡು ಹೇಳ್ತಾರೆ. ವಿಶ್ವ ಅಕ್ಷದ ಪ್ರತಿನಿಧಿ ಅಂದ್ಕೊಂಡು ಅವ್ರು ಗುರುತಿಸ್ತಾ ಇದ್ದಾರೆ. ನಾಗರ ಹೆಡೆ, ಬಹುಶಃ ಆ ನಾಗರ ಹೆಡೆಯನ್ನು ನೀವು ನೋಡಿದ್ದೀರಿ. ಅದು ಹಿ ಆಕಾರದಲ್ಲಿದೆ, ಹಿ ಅನ್ನುವಂಥ ಆಕಾರದಲ್ಲಿದೆ. ಆ ಹಿ ಆಕಾರದಲ್ಲಿರುವಂತಹ ಆ ನಾಗರ ಹೆಡೆ ಇದೆಯಲ್ಲ, ಅದು ಜನನ, ಮರಣ ಮತ್ತು ಪುನರ್ಸೃಷ್ಟಿಯ ಚಕ್ರದ ಒಂದು ಸಂಕೇತ. ನಂತರ ಕೀರ್ತಿ ಮುಖ, ಬಹುಶಃ ಆ ಮುಖ ಇದೆಯಲ್ಲ, ಅದು ಭಾರತದ ಮೂಲ ಮತ್ತು ವೈದಿಕ ಪೂರ್ವ ದೇವತೆಯ ಒಂದು ಸಂಕೇತ. ನಂತರ ಕೊಡೆ, ಛತ್ರ ಅಂತ ನಾವೇನು ಕರಿತೀವಿ, ಆ ಕೊಡೆ ಇದೆಯಲ್ಲ, ಅದು ಆಧ್ಯಾತ್ಮಿಕ ಸಾರ್ವಭೌಮತೆಯ ಪ್ರತೀಕವಾಗಿದ್ದು ಭೂಮಿ ಮತ್ತು ಸ್ವರ್ಗವನ್ನು ಸಂಪರ್ಕಿಸುವ ಸಾಧನ ಅಂದ್ಕೊಂಡು ಅವ್ರು ಹೇಳ್ತಾರೆ. ಬಹುಶಃ ಈ ರೀತಿಯ ತೀರ್ಮಾನಕ್ಕೆ ಬರಲಿಕ್ಕೆ ಅವರು ಮಾನವಶಾಸ್ತ್ರದ ಆಧಾರವನ್ನು ತಗೊಂಡಿದ್ದಾರೆ, ವಿಜ್ಞಾನದ ಆಧಾರವನ್ನು ತಗೊಂಡಿದ್ದಾರೆ, ತಾಂತ್ರಿಕ ವಿದ್ಯೆಗಳ ಆಧಾರವನ್ನು ಕೂಡ ಅವ್ರು ತಗೊಂಡಿದ್ದಾರೆ. ಬಹುಶಃ ತಾಂತ್ರಿಕ ವಿದ್ಯೆ ಅಂತ ಅಂದರೆ ನಾವು ಇವತ್ತು ಓಡುವಂಥ ಈ ತಂತ್ರಜ್ಞಾನ, ಎಂಜಿನಿಯರಿಂಗ್ ಅದಲ್ಲ. ತಾಂತ್ರಿಕ ವಿದ್ಯೆ ಅಂತ ಅಂದರೆ ಅದೊಂದು ಅಲೌಕಿಕವಾದಂಥ ಆಧ್ಯಾತ್ಮಿಕವಾದಂಥ ವಿದ್ಯೆ. ಆ ಆಧ್ಯಾತ್ಮಿಕ ವಿದ್ಯೆಯ ಒಂದು ಸಹಾಯವನ್ನು ಕೂಡ ಅವರು ತಗೊಂಡಿದ್ದಾರೆ.
ಮತ್ತು ಕಳಸದ ಗಿಂಡಿಯ ಎಸ್ ಆಕಾರದ ಕೊಳವೆ ಈಗಾಗಲೇ ನಾವು ನೋಡಿದ್ದೇವೆ. ಅದು ದೇವಿಯ ದೈವಿಕ ಉಸಿರಾಟದ ಮಾಧ್ಯಮವಾಗಿದೆ ಅಂದ್ಕೊಂಡು ಅವ್ರು ಹೇಳ್ತಾರೆ. ಬಹುಶಃ ದೇವಿ, ಆ ಕಳಸದಲ್ಲಿರುವಂಥ ದೇವಿ ಇದೆಯಲ್ಲ, ಬಹುಶಃ ಆ ಕೊಳವೆಯ ಮೂಲಕವೇ ತನ್ನ ಭಕ್ತರನ್ನು ಆಶೀರ್ವದಿಸುವಂಥ ಒಂದು ಪ್ರಕ್ರಿಯೆಯಲ್ಲಿ ತೊಡಗ್ತಾಳೆ ಅಂದ್ಕೊಂಡು ಅವರು ಹೇಳ್ತಾರೆ. ಒಟ್ಟಾರೆಯಾಗಿ ಕಳಸದ ಮೂಲಕ ದೈವಕ್ಕೆ ಜೀವ ತುಂಬುವಂತಹ ಗುನುಗ ಏನಿದ್ದಾನೆ, ಬಹುಶಃ ಗುನುಗ ಅಂದರೆ ಬರೀ ಪೂಜಾರಿ ಮಾತ್ರ ಅಲ್ಲ, ಅವನೊಬ್ಬನು ಆದಿಮ ವಿಜ್ಞಾನಿ ಅನ್ನುವಂಥ ತೀರ್ಮಾನಕ್ಕೆ ಲೇಖಕರು ಬಂದಿದ್ದಾರೆ. ಕಳಸವನ್ನು ಗುನುಗರು ತಲೆ ಮೇಲೆ ಹೊತ್ತು ಸಾಗುವಂಥ ಕ್ರಿಯೆ ಇದೆಯಲ್ಲ, ಅದು ಸಾಮಾನ್ಯವಾದದ್ದಲ್ಲ, ಅದು ಜೀವನ ಮತ್ತು ಮರಣದ ಪ್ರಶ್ನೆ. ಯಾಕೆ ಅಂತ ಅಂದರೆ, ಕಳಸ ಹೊತ್ತಂಥ ಸಂದರ್ಭದಲ್ಲಿ ಏನಾದರೂ ಅವಘಡಗಳು ಸಂಭವಿಸಿದರೆ ಗುನುಗರು ತಮ್ಮ ಸೊಂಟದಲ್ಲಿ ಕಟ್ಟಿಕೊಟ್ಟಂಥ ಕತ್ತಿ ಇದೆಯಲ್ಲ, ಕತ್ತಿಯನ್ನು ತಗೊಂಡು ಚುಚ್ಚಿಕೊಂಡು ಅವರು ಪ್ರಾಣತ್ಯಾಗವನ್ನು ಮಾಡ್ಕೊಳ್ತಾ ಇದ್ರು. ಅದಕ್ಕಾಗಿ ಹಬ್ಬ ಆರಂಭವಾಗೋಕ್ಕಿಂತ ಮೊದಲು ಗುನುಗರ ಹೆಂಡತಿ ತನ್ನ ಮುತ್ತೈದೆಯ ಸಂಕೇತವಾಗಿರುವಂಥ ಮೂಗುತಿಯನ್ನು ಕಳಸದ ಗದ್ದುಗೆ ಮೇಲೆ ಇಡ್ತಿದ್ಲು ಅಂದ್ಕೊಂಡು ಅವ್ರು ಹೇಳ್ತಾರೆ. പക്ഷെ ಹಾಗಾಗಿ ಹಬ್ಬ ಅನ್ನುವಂಥದ್ದು ಉಳಿದವರಿಗೆ ಒಂದು ರೀತಿ ಸಂಭ್ರಮದ ಸಂಕೇತ ಆಗಿದ್ದರೆ, ಸಂಭ್ರಮದ ಒಂದು ಸಂಗತಿಯಾಗಿದ್ದರೆ, ಗುನುಗರಿಗೆ ಅದು ಜೀವನ ಮರಣದ ಪ್ರಶ್ನೆಯಾಗಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಮತ್ತು ಕಳಸದ ಸಿದ್ಧತೆ ಇದೆಯಲ್ಲ, ಆ ಕಳಸದ ಸಿದ್ಧತೆ ವೈದಿಕ ಸಂಪ್ರದಾಯಕ್ಕಿಂತ ತುಂಬ ಭಿನ್ನವಾದದ್ದು ಅನ್ನೋದನ್ನು ನಾವು ಗಮನಿಸಬೇಕು. ಕಳಸ ಸಿದ್ಧ ಮಾಡೋದು ಅಂತ ಅಂದರೆ ದೈವದ ಪ್ರಾಣ ಪ್ರತಿಷ್ಠೆ ಅಂತ ಹೇಳೋದ್ರ ಮೂಲಕ ಇಲ್ಲಿ ಆ ಕಳಸದಲ್ಲಿರುವಂಥ ದೈವ ಇದೆಯಲ್ಲ, ಅದು ಸ್ಥಾವರ ಅಲ್ಲ ಅಂದರೆ ಒಂದು ಕಡೆ ಇರುವಂಥದ್ದಲ್ಲ, ಅದು ಜಂಗಮ ಸ್ವರೂಪಿ ಜೀವಂತ ದೇವತೆ ಅಂದ್ಕೊಂಡು ಅವ್ರು ಪ್ರತಿಪಾದನೆ ಮಾಡ್ತಾರೆ. ಬಂಡಿ ಹಬ್ಬದ ಸಂದರ್ಭದಲ್ಲಿ ಕಳಸದ ದೇವಾಲಯ, ಗ್ರಾಮ ದೇವತೆ ದೇವಾಲಯ ಮತ್ತು ಆಡುಕಟ್ಟೆಗಳು ಪ್ರಮುಖವಾಗಿದ್ದು, ಇಲ್ಲಿ ನಡೆಯುವಂಥ ಬಹಳಷ್ಟು ವಿಧಿವಿಧಾನಗಳು ಅನಾದಿ ಕಾಲದ ಬುಡಕಟ್ಟು ಜನಾಂಗಗಳ ತಾಂತ್ರಿಕ ವಿದ್ಯೆಗಳು ಅಂದ್ಕೊಂಡು ಅವರು ಗುರುತಿಸ್ತಾರೆ. ಬಂಡಿ ಹಬ್ಬದ ಸಂದರ್ಭದ ಎಲ್ಲ ಆಚರಣೆಗಳು, ಅದು ಕೃಷಿ ಸಂಬಂಧಿತ ವಿಧಿವಿಧಾನಗಳಾಗಿರ್ಬೋದು, ಅಥವಾ ಮುಖ ಆಡಿಸುವಂಥದ್ದಾಗಿರ್ಬೋದು, ಅಥವಾ ಹಗಣ ಆಗಿರ್ಬೋದು, ಇವೆಲ್ಲ ಸಾಂಕೇತಿಕ ತಾಂತ್ರಿಕತೆಗಳು ಅಂದ್ಕೊಂಡು ಅವ್ರು ಗುರುತಿಸ್ತಾರೆ. ಈ ಸಾಂಕೇತಿಕ ಆಚರಣೆಗಳ ಉದ್ದೇಶ ಏನು ಅಂತ ಅಂದರೆ, ಪ್ರಕೃತಿಯ ಮೇಲೆ ಪ್ರಭಾವವನ್ನು ಬೀರಿ ಉತ್ತಮ ಮಳೆ ಬೆಳೆಯನ್ನು ಪಡೆಯುವುದರ ಮೂಲಕ ಸಮೃದ್ಧತೆಯನ್ನು ಹೊಂದೋದೇ ಆಗಿದೆ ಅಂದ್ಕೊಂಡು ಅವ್ರು ಹೇಳ್ತಾರೆ. ಬಹುಶಃ ಇವತ್ತು ನಾವೆಲ್ಲ ಏನು ಮಾಡ್ತೇವೆ ಅಂತಂದರೆ, ನಮಗೆ ಹವಾಮಾನ ಇಲಾಖೆ ಇದೆ. ಹವಾಮಾನ ಇಲಾಖೆ ಕಾಲಕ್ಕೆ ಸೂಚನೆಯನ್ನು ಕೊಡ್ತದೆ, ಮಳೆ ಎಷ್ಟು ಪ್ರಮಾಣದಲ್ಲಿ ಬರ್ತದೆ, ಬಿಸಿಲು ಯಾವಾಗ ಆಗ್ತದೆ, ಚಳಿ ಯಾವಾಗ ಬರ್ತದೆ ಅಂತಕೊಂಡು. ಆದರೆ ಇಲ್ಲಿ ಕೃಷಿಯ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಅಂದರೆ, ಭಕ್ತರಾದವರು ಆಡುಕಟ್ಟೆ ಎದುರಿನಲ್ಲಿ ಏನು ಮಾಡಬೇಕು ಅಂದರೆ ಅಭಿನಯ ಮಾಡಿ ತೋರಿಸ್ಬೇಕು. ನಮಗೆ ಈ ವರ್ಷ ಒಳ್ಳೆ ಮಳೆ ಬೇಕು, ಒಳ್ಳೆ ಬೆಳೆ ಬೇಕು, ಭೂತಾಯಿ ನೀನು ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಕು ಅಂದ್ಕೊಂಡು ಭೂಮಿಯನ್ನು ಈ ಭಕ್ತರು ಏನು ಮಾಡ್ತಾರೆ, ಭಕ್ತರು ಗುನುಗರ ಮೂಲಕ ಏನು ಮಾಡ್ತಾರೆ ಅಂತಂದರೆ ಭೂಮಿಯನ್ನು ಜಾಗೃತಗೊಳಿಸ್ತಾರೆ. ಹಾಗೆ ಭೂಮಿಯನ್ನು ಜಾಗೃತಗೊಳಿಸಿದಾಗ ಭೂಮಿ ಪ್ರಕೃತಿಗೆ ಸಂದೇಶವನ್ನು ಕಳಿಸಿ ತನ್ನ ಭಕ್ತರನ್ನು ಪಡೆಯೋ ಸಲುವಾಗಿ ಕಾಲಕ್ಕೆ ಸರಿಯಾದಂಥ ರೀತಿಯಲ್ಲಿ ಮಳೆ ಬೆಳೆಯನ್ನು ಕೊಡ್ತಾರೆ ಅನ್ನುವಂಥ ಒಂದು ನಂಬಿಕೆ, ಜನಪದೀಯವಾದಂಥ ನಂಬಿಕೆ ಈ ಬಂಡಿ ಹಬ್ಬದ ಹಿನ್ನೆಲೆಯಲ್ಲಿ ಇದೆ ಅನ್ನೋದನ್ನು ಅವರು ಗುರುತಿಸ್ತಾರೆ. ನಂತರ ಬಂಡಿ ಹಬ್ಬದ ಸಂದರ್ಭದಲ್ಲಿ ದೇವರನ್ನು ಕರೆಯುವಂಥ ಸಂಪ್ರದಾಯ ಇದೆ. ಆ ದೇವರನ್ನು ಕರೆಯುವಂಥ ಸಂದರ್ಭದಲ್ಲಿ ಸೇಸೆ ಹಾಕುವಂಥದ್ದು, ಅಕ್ಷತೆ ಹಾಕುವಂಥದ್ದು ಅಲ್ಲಿ ಎರಡು ರೀತಿ ಇದೆ. ಒಂದು ಮೇಲ್ಮುಖವಾಗಿ ಹಾಕುವಂಥದ್ದು, ಇನ್ನೊಂದು ಕೆಳಮುಖವಾಗಿ ಹಾಕುವಂಥದ್ದು. ಮೇಲ್ಮುಖವಾಗಿ ಹಾಕೋದು ಆಹ್ವಾನವನ್ನು ಕೊಟ್ಟಂತೆ, ಕೆಳಮುಖವಾಗಿ ಹಾಕೋದು ನನ್ನನ್ನು ನೀವು ಹಿಂಬಾಲಿಸಿ ಅಂತ ಹೇಳುವಂಥದ್ದು. ಆ ರೀತಿಯ ಒಂದು ಸಂಕೇತವನ್ನು ಅವರು ಗುರುತಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಂತರ ಸಾಮಿ ಮಕ್ಕಳ ಕುಣಿತ ಇದೆಯಲ್ಲ, ಅದು ನಿಸರ್ಗವನ್ನು ಒಲಿಸಿಕೊಳ್ಳಲು ಸಂವಹನ ನಡೆಸುವ ಜಗತ್ತಿನ ಅತಿ ಪ್ರಾಚೀನ ಕುಣಿತದೊಂದಿಗೆ ಹೊಂದಿರುವಂತಹ ಸಾಮ್ಯತೆಯನ್ನು ಅವರು ಗುರುತಿಸಿದ್ದಾರೆ. ನಂತರ ಮಧ್ಯರಾತ್ರಿ ನಡೆಯುವಂಥ ಮಾಸ್ತಿ ದಹನ, ಬಹುಶಃ ಅದನ್ನು ಮಕ್ಕಳು ಮತ್ತು ಹೆಣ್ಮಕ್ಳು ನೋಡಬಾರ್ದು ಅನ್ನುವಂಥ ನಿಯಮ ಇದೆ. ಅದು ಕೇವಲ ಆತ್ಮಾಹುತಿಯ ಪ್ರಯತ್ನ ಅಲ್ಲ, ಗ್ರಾಮದ ಒಳಿತಿಗಾಗಿ ದೇವತೆಯಾಗಿ ಪರಿವರ್ತಿತವಾಗುವಂಥ ಪ್ರಕ್ರಿಯೆ. ಅದನ್ನು ಈಗಾಗಲೇ ಅವರು ಸಾಕ್ಷ್ಯಚಿತ್ರದಲ್ಲಿ ತೋರಿಸಿದ್ದಾರೆ. 12 ದಿನಗಳವರೆಗೆ ನಡೆಯುವಂಥ ಈ ಬಂಡಿ ಹಬ್ಬ ಸಂಪೂರ್ಣವಾಗಿ ಜನಪದೀಯವಾಗಿದೆ. ಸಾಂಕೇತಿಕವಾದಂಥ ಮರಣದಿಂದ ಆರಂಭವಾಗಿ ಸೂತಕದ ರೀತಿಯಲ್ಲಿ ಅನುಷ್ಠಾನಗೊಂಡು ಮರುಸೃಷ್ಟಿಯಲ್ಲಿ ಅಂತ್ಯಗೊಳ್ಳುವಂಥ ವಿಶಿಷ್ಟ ಹಬ್ಬ ಇದು. ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋದನ್ನು ನೆನಪಿಸುವ
ಜನನ ಮರಣಗಳ ಆವರ್ತನದಲ್ಲಿ ನಿಸರ್ಗ ಜೀವನ ಮತ್ತು ಮಾನವ ಜೀವನ ಎಂಬ 2 ಚಕ್ರಗಳನ್ನು ಬೆಸೆಯುವ ಬಂಡಿಯಾಗಿ, ಬಂಡಿ ಇಲ್ಲದಿದ್ದರೂ ಬಂಡಿ ಹಬ್ಬವಾಗಿ ಈ ಆಚರಣೆ ಚಲಿಸ್ತಾನೇ ಇದೆ ಅಂದ್ಕೊಂಡವರು ಹೇಳ್ತಾರೆ. ಅವಲ ಹಬ್ಬದಿಂದ ಪ್ರಾರಂಭವಾಗಿ ತೊಟ್ಟಿಲು ಜಟಗನ ಅವಾರಿಯೊಂದಿಗೆ ಇದು ಮುಕ್ತಾಯ ಆಗ್ತದೆ. ಅವಲ ಹಬ್ಬ ಮರಣದ ಸಂಕೇತವಾದರೆ 12 ದಿನದ ಬಂಡಿ ಹಬ್ಬ ಸೂತಕ ಮತ್ತು ಶ್ರಾದ್ದದ ಸಂಕೇತ. ಅಕ್ಕಿ ಹಿಟ್ಟಿನಿಂದ ಶಿಶುವನ್ನು ಮಾಡಿ ತೂಗುವ ತೊಟ್ಟಿಲು ಜಟಗನ ಆವಾರಿ ಮರುಹುಟ್ಟಿನ ಸಂಕೇತ. ಒಟ್ಟಿನಲ್ಲಿ ಬಂಡಿ ಹಬ್ಬದ ಆಚರಣೆ ಇದೆಯಲ್ಲ, ಅದು ಸಾವಿನಿಂದ ಹುಟ್ಟಿನ ಕಡೆಗೆ ಸಾಗುವಂತಹ ಒಂದು ಅಂತ್ಯವೇ ಇಲ್ಲದೆ ಇರುವಂಥ, ಬಹುಶಃ ಇದಕ್ಕೆ ಈ ಆಚರಣೆ ಇದೆಯಲ್ಲ, ಇದಕ್ಕೆ ಅಂತ್ಯನೇ ಇಲ್ಲ, ಅದು ನಿರಂತರವಾಗಿರ್ತದೆ. ಅಂತ್ಯವೇ ಇಲ್ಲದೆ ಇರುವಂಥ ಒಂದು ಪ್ರಯಾಣ ಅನ್ನುವಂಥ ತಾತ್ವಿಕವಾದಂಥ ತೀರ್ಮಾನಕ್ಕೆ ಅವರು ಬರ್ತಾರೆ. 2ನೇ ಭಾಗ ಈ ಕೃತಿಯ ಜೀವಾಳ. ಯಾಕೆ ಅಂತ ಅಂದರೆ, ಮೊದಲನೇ ಭಾಗದಲ್ಲಿ ಅವರು ಏನು ಮಾಡ್ತಾರೆ ಅಂತ ಅಂದರೆ ಎಲ್ಲ ವಿವರಗಳನ್ನು ಕೊಡ್ತಾ ಹೋಗ್ತಾರೆ. ಬಹುಶಃ ಸಂಶೋಧನೆಯಲ್ಲಿ 2 ಪ್ರಕಾರಗಳಿದ್ದಾವೆ. ಒಂದು ಸಾಮಗ್ರಿ ಮುಖಿ ಸಂಶೋಧನೆ, ಇನ್ನೊಂದು ವಿಶ್ಲೇಷಣಾಮುಖಿ ಸಂಶೋಧನೆ ಅಂದ್ಕೊಂಡು. ಬಹುಶಃ ಮೊದಲ ಭಾಗದಲ್ಲಿ ಅವರು ಸಾಮಗ್ರಿ ಮುಖಿ ಸಂಶೋಧನೆಯನ್ನು ಕೊಟ್ಟರೆ, 2ನೇ ಭಾಗದಲ್ಲಿ ವಿಶ್ಲೇಷಣಾಮುಖಿ. ಪ್ರತಿಯೊಂದು ಅಂಶಗಳನ್ನು ಅವರು ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ಆ ವಿಶ್ಲೇಷಣೆ ಮಾಡುವಲ್ಲಿ ಅವರ ಅಧ್ಯಯನದ ವಿಸ್ತಾರ ಎಷ್ಟು ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಮಾನವಶಾಸ್ತ್ರವನ್ನು ಅಭ್ಯಾಸ ಮಾಡಿದ್ದಾರೆ, ಇತಿಹಾಸವನ್ನು ಅಭ್ಯಾಸ ಮಾಡಿದ್ದಾರೆ, ತಾಂತ್ರಿಕ ವಿದ್ಯೆಯನ್ನು ಅಭ್ಯಾಸ ಮಾಡಿದ್ದಾರೆ, ಕಡೆಗೆ ರಸಾಯನಶಾಸ್ತ್ರವನ್ನು ಅಭ್ಯಾಸ ಮಾಡಿದ್ದಾರೆ. ಹೀಗೆ ಎಲ್ಲ ಸಂಗತಿಗಳನ್ನು, ಆನಂತರ ಜನಪದವನ್ನು ಅಭ್ಯಾಸ ಮಾಡಿದ್ದಾರೆ. ಹೀಗೆ ಎಲ್ಲ ಸಂಗತಿಗಳನ್ನು ಕೂಡ ಅವರು ಇಟ್ಟುಕೊಂಡು ಅದನ್ನು ಒಂದೊಂದಾಗಿ ವಿಶ್ಲೇಷಣೆ ಮಾಡ್ತಾ ಹೋಗಿದ್ದಾರೆ. ಈ ಕೃತಿಯ ಮುನ್ನುಡಿಯಲ್ಲಿ ಶಿವಾನಂದ ಕೆಳಗಿನ ಮನೆಯವರು ಗುರುತಿಸಿದಂತೆ, ಬಹುಶಃ ರಾಯಚೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂಥ ಶಿವಾನಂದ ಕೆಳಗಿನ ಮನೆಯವರು ಮುನ್ನುಡಿ ಬರೀತಾ ಹೇಳ್ತಾರೆ, ದೇಸಿ ಪರಂಪರೆಯ ಪರಿಕರಗಳಿಂದಲೇ ಅಧ್ಯಯನ ಮಾಡಬೇಕೆಂಬುದರ ಬಗ್ಗೆ ಆಲೋಚನೆಯನ್ನು ರೂಪಿಸಿಕೊಳ್ಳುತ್ತಾ ಹೋಗುತ್ತಾರೆ. ಇಷ್ಟೇ ಅಲ್ಲ, ಒಂದು ಕೃತಿಯಿಂದ ಮತ್ತೊಂದು ಕೃತಿಗೆ ಚಿಂತನೆಯ ಪರಿಕರಗಳನ್ನು, ತಾತ್ವಿಕತೆಯನ್ನು ಪರಾಮರ್ಶಿಸುತ್ತಾ ಜಾನಪದ, ಇತಿಹಾಸ, ಚರಿತ್ರೆ, ಪುರಾಣಗಳಿಂದ ರೂಪಿತವಾಗುವ ಎಲ್ಲ ಬಗೆಯ ಆಲೋಚನೆಗಳನ್ನು ಬಳಸಿಕೊಳ್ಳುತ್ತಾ ಒಂದು ವಿಶಿಷ್ಟ ಮಾರ್ಗವನ್ನು ಅನ್ವೇಷಿಸುತ್ತಾರೆ ಅಂದ್ಕೊಂಡು. ಈ ಕಾರಣಕ್ಕಾಗಿಯೇ ಈ ಕೃತಿ, ಯಾಕೆಂದರೆ ಇದು ಯಾವುದೋ ಒಂದು ವಿಷಯ ಅಲ್ಲ, ಎಲ್ಲವನ್ನೂ ಒಳಗೊಂಡಿರುವಂಥ ಕಾರಣಕ್ಕಾಗಿ ಈ ಕೃತಿ ಮಹತ್ವದ ಕೃತಿಯಾಗಿ ನಮಗೆ ಕಾಣ್ತದೆ. ಭೂಮಿ ತಾಯಿ ಕೃಷಿ ದೇವತೆ. ನಾಗರಿಕತೆ ರೂಪುಗೊಳ್ಳುವುದಕ್ಕಿಂತ ಎಷ್ಟೋ ಮೊದಲು ಭೂತಾಯಿಯ ಆರಾಧನೆ ಇತ್ತು. ಜಗತ್ತಿನ ಅತ್ಯಂತ ಪ್ರಾಚೀನ ನಾಗರಿಕತೆಗಳು ಅಂತ ಪರಿಗಣಿಸುವಂಥ ಗ್ರೀಕ್ ಮತ್ತು ಮೆಸೊಪೊಟಮಿಯಾಗಳಲ್ಲಿ ಭೂಮಿಯನ್ನು ತಾಯಿ ಅಂತ ಪರಿಗಣಿಸ್ತಾ ಇದ್ರು. ಅಲ್ಲಿ ಆರಾಧನೆಯ ಸಂದರ್ಭದಲ್ಲಿ ರಕ್ತ ತರ್ಪಣ ಅನ್ನುವಂಥದ್ದು ಕೂಡ ನಡೀತಾ ಇತ್ತು. ಇವತ್ತು ಆ ನಾಗರಿಕತೆಗಳು ಕಣ್ಮರೆಯಾಗಿ ಹೋಗಿದ್ದಾವೆ. ಆದರೆ ನಮ್ಮ ಅಂಕೋಲಾ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಇವತ್ತಿಗೂ ಕೂಡ ಆ ಆಚರಣೆಗಳು ಉಳ್ಕೊಂಡು ಬಂದಿದ್ದಾವೆ. ಬಹುಶಃ ಅದು ಏನು ಅಂತ ಅಂದರೆ ತುಂಬ ವೇದ ಕಾಲಗಳಿಗಿಂತ ಅತ್ಯಂತ ಪ್ರಾಚೀನವಾದದ್ದು ಅನ್ನೋದನ್ನು ಅವರು ಇಲ್ಲಿ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತು ಈ ಬಂಡಿ ಹಬ್ಬ ಇದೆಯಲ್ಲ, ಈ ಬಂಡಿ ಹಬ್ಬ ಅನ್ನುವಂಥದ್ದು ಸಂಪೂರ್ಣವಾಗಿ ಅವೈದಿಕವಾದಂಥ ಆಚರಣೆಗಳನ್ನು ಒಳಗೊಂಡಿರುವಂಥದ್ದು. ಮತ್ತು ಬ್ರಾಹ್ಮಣೇತರರೇ ಈ ಹಬ್ಬದ ರೂವಾರಿಗಳು. ಇಲ್ಲಿ ಬ್ರಾಹ್ಮಣರಿಗೆ ಅವಕಾಶ ಇಲ್ಲ, ಬ್ರಾಹ್ಮಣೇತರರೇ ಈ ಹಬ್ಬದ ರೂವಾರಿಗಳು. ಉತ್ತರ ಕನ್ನಡದ ಕರಾವಳಿ ಉದ್ದಕ್ಕೂ ಈ ಹಬ್ಬದ ಆಚರಣೆ ಇದೆ. ಆದರೆ ಭೌಗೋಳಿಕವಾಗಿ ಆಚರಣೆಯ ಸ್ವರೂಪದಲ್ಲಿ ಬದಲಾವಣೆಗಳನ್ನು ಅವರು ಗುರುತಿಸಿದ್ದಾರೆ. ಬಹುಶಃ ಕಾರವಾರದಿಂದ ಹೊನ್ನಾವರ ಭಟ್ಕಳದವರೆಗೂ ಬಂಡಿ ಹಬ್ಬ ಇದೆ. ಅದು ಬಂಡಿ ಹಬ್ಬ ಏಕಪ್ರಕಾರವಾಗಿಲ್ಲ, ಅಲ್ಲಿ ಭಿನ್ನತೆ ಇದೆ. ಹೇಗೆ ಭಿನ್ನತೆ ಅಂತ ಅಂದರೆ, ಕಾರವಾರದಿಂದ ಮಿರ್ಜಾನ್ದವರೆಗೆ ಬಹುಶಃ ಅವರು ಮಾಜಾಳಿ ಮತ್ತು ಹೊಸನೋಟಿಯಲ್ಲಿ ನಡೆಯುವಂಥ ಬಂಡಿ ಹಬ್ಬವನ್ನು ಗಮನಿಸಿಲ್ಲ ಅಂತ ಅನ್ನಿಸ್ತದೆ. ಬಹುಶಃ ಅದನ್ನು ಮುಂದೆ ಯಾವಾಗಾದರೂ ಪರಿಷ್ಕೃತ ಈ ಪುಸ್ತಕವನ್ನು ತರುವಾಗ ಅದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಅಲ್ಲಿ ಸ್ವತಃ ಬಂಡಿಯನ್ನು ಎಳೀತಾರೆ. ಬಂಡಿಯನ್ನು ಎಳೆಯುವಂಥ ಸಂದರ್ಭದಲ್ಲಿ ಈಗ ಹೇಗೆ ದುಮ್ಸಾಲು ಅಂತಾರೋ ಹಾಗೆ ಬಂಡಿಯೋ ಅಂತ ಕರೀತಾ ಹೋಗ್ತಾರೆ. ಮತ್ತು ಪೂರ್ತಿಯಾಗಿ ಅಬ್ಬಲಿಗೆ ಹೂವಿನಿಂದ ಆ ಬಂಡಿಯನ್ನು ಶೃಂಗಾರ ಮಾಡಿರ್ತಾರೆ. ಸೊ ಸಂಪೂರ್ಣವಾಗಿ ಅಬ್ಬಲಿಗೆ ಹೂವಿನಿಂದಲೇ ಆ ಬಂಡಿಗಳನ್ನು ಅವರು ಶೃಂಗಾರ ಮಾಡಿರ್ತಾರೆ. ಬಹುಶಃ ಇದನ್ನು ತಾವು ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ನಾನು ಹೇಳ್ತೇನೆ. ಇಲ್ಲಿ ಕಾರವಾರದಿಂದ ಮಿರ್ಜಾನ್ದವರೆಗೆ ಕಳಸದೊಂದಿಗೆ ಹುಯಿಲು ಕಂಬ ಸುತ್ತಿದ್ದಾರೆ. ಬಹುಶಃ ಅಲ್ಲಿ ಕಳಸ ಏನಿದೆಯಲ್ಲ, ಅದು ನಾವು ಇವತ್ತೇನು ಹುಲಿ ಚಪ್ರ ಅಂತ ಹೇಳ್ತೇವೆ, ಆ ಜೋಕಾಲಿ ಇದೆ. ಆ ಜೋಕಾಲಿಯಲ್ಲಿ ಗುನುಗರಾದವರು ಕಳಸವನ್ನು ಇಟ್ಕೊಂಡು ಸುತ್ತುತ್ತಾರೆ. ಮಿರ್ಜಾನ್ನಿಂದ ಮುಂದೆ ಕೆಂಡ ಹಾಯುವಂಥ ಸಂಪ್ರದಾಯ ಇದೆ. ಮಿರ್ಜಾನ್ನಿಂದ ಆ ಕಡೆ ಇದೆಯಲ್ಲ, ಕುಮಟಾ ಹೊನ್ನಾವರ ಭಾಗದಲ್ಲಿ ಕೆಂಡ ಹಾಯುವಂಥ ಸಂಪ್ರದಾಯ ಇದೆ. ಆಶ್ಚರ್ಯ ಅಂತ ಅಂದರೆ ಮಿರ್ಜಾನ್ನಲ್ಲಿ 2 ಆಚರಣೆಗಳಿರೋದನ್ನು ಅವರು ಗುರುತಿಸಿದ್ದಾರೆ.
ಬಹುಶಃ ಅದು ಮಿರ್ಜಾನ್ ಇದೆಯಲ್ಲ, ಅದು ಒಂದು ಸೆಂಟ್ರಲ್ ಪ್ಲೇಸ್ ಅಂತ ಅಂದ್ಕೂಡಲೇ ಅದು ಎರಡನ್ನೂ ಕೂಡ ಎರಡು ಆಚರಣೆಗಳನ್ನು ತನ್ನ ಒಡಲಲ್ಲಿ ಇಟ್ಕೊಂಡಿದೆ. ಮಾತ್ರ ಗೋಕರ್ಣ ಭಾಗದ ಕೆಲವು ಕಡೆಗಳಲ್ಲಿ ಇವತ್ತಿಗೂ ಬಂಡಿ ಎಳೆಯುವಂತಹ ರೂಢಿ ಇದೆ ಅಂದ್ಕೊಂಡು ಹೇಳ್ತಾರೆ. ಗ್ರಾಮ ದೇವತೆ ರಾಮಾಯಣಕ್ಕಿಂತಲೂ ಪ್ರಾಚೀನ ಅಂತ ಗುರುತಿಸುವಂಥ ಲೇಖಕರು ಜಗತ್ತಿನಾದ್ಯಂತ ಇವುಗಳ ಅಸ್ತಿತ್ವವನ್ನು ಗುರುತಿಸ್ತಾರೆ. ಭೂಮಿ ತಾಯಿ ಗ್ರಾಮ ದೇವತೆಯಾದರೆ ನಮ್ಮ ಪೂರ್ವಜರ ಆತ್ಮಗಳಿದಾವಲ್ಲ, ಅವು ಪರಿವಾರ ದೇವರುಗಳಾಗುವ ವಿಸ್ಮಯವನ್ನು ಅವರು ಗುರುತಿಸ್ತಾರೆ. ಪರಿವಾರ ದೇವರುಗಳಲ್ಲಿ ಬೀರ ಅಂದರೆ ವೀರ. ಆ ವೀರ ಅನ್ನುವಂಥವ್ರು ಬರೀ ಯುದ್ಧ ವೀರರಲ್ಲ, ಅವರು ಊರಿನ ಒಳಿತಿಗಾಗಿ ಪ್ರಾಣತ್ಯಾಗ ಮಾಡಿದವರು ಆಗಿರ್ಬೋದು ಅಂದ್ಕೊಂಡು ಹೇಳ್ತಾರೆ. ಬಹುಶಃ ಈ ಮಾತು ಸತ್ಯ ಅಂತ ಅನ್ನಿಸ್ತದೆ. ಯಾಕೆಂದರೆ ಬೆಲೇಕೇರಿಯಲ್ಲಿ ಜೈನ ಬೀರ ಇದೆ. ಆ ಜೈನ ಬೀರದ ಬಗ್ಗೆ ಒಂದು ಐತಿಹ್ಯ ಇದೆ, ಒಂದು ಕತೆ ಇದೆ, ಒಂದು ಸಣ್ಣ ಕತೆ. ಅದೇನು ಅಂತ ಅಂದರೆ, ಯಾವುದೋ ಒಂದು ಕಾಲಘಟ್ಟದಲ್ಲಿ ಬೆಲೇಕೇರಿಯನ್ನು ದರೋಡೆ ಮಾಡಲಿಕ್ಕೆ ಒಂದು ಕಿವಿ ಹಾಸುವಂಥವ್ರು, ಒಂದು ಕಿವಿ ಹೊದೆಯುವಂಥವ್ರು ಬಂದಿದ್ರು. ಒಂದು ಕಿವಿ ಹಾಸುವಂತ ಅಂದರೆ ಕಿವಿ ಅಷ್ಟು ದೊಡ್ಡದಾಗಿತ್ತು ಅಂತ. ಆವಾಗ ಜೈನ ಬೀರ ಏನು ಮಾಡ್ತಾರೆ ಅಂತ ಅಂದರೆ, ಈ ಜುಂಬಿನ ಗುದಿಗೆ ಇದೆಯಲ್ಲ, ಜುಮ್ಮಿನಕಾಯಿನ ಗಿಡದ ಗುದಿಗೆ ಇದೆಯಲ್ಲ, ಆ ಗುದಿಗೆಯನ್ನು ತಗೊಂಡು ಅವರನ್ನು ಓಡಿಸಿದ್ರು ಅಂದ್ಕೊಂಡು. ಬಹುಶಃ ಆ ಕಥೆಯನ್ನು ಹಿಂದಿನವರೆಲ್ಲ ಹೇಳೋದನ್ನು ನಾನು ಕೇಳಿದ್ದೇನೆ. ಹಾಗಾಗಿ ಊರಿನ ಒಳಿತಿಗಾಗಿ ಪ್ರಾಣತ್ಯಾಗ ಮಾಡಿದಂತಹ ವೀರರು ಕೂಡ ಈ ಬೀರರಾಗಿರ್ಬೋದು. ಅವರು ಬೇಟೆ ಬೀರ ಆಗಿರ್ಬೋದು, ಖಾನ್ ಬೀರ ಆಗಿರ್ಬೋದು, ಜೈನ್ ಬೀರ ಆಗಿರ್ಬೋದು, ಮತ್ತು ಬೇರೆ ಯಾವುದೋ ಬೀರರು ಆಗಿರ್ಬೋದು ಅಂದ್ಕೊಂಡು. ನಂತರ ಸ್ತ್ರೀ ಶಕ್ತಿಗಳಾಗಿರುವಂಥ ಮಾಸ್ತಿ ಇದೆಯಲ್ಲ, ಅದು ಕೇವಲ ಪತಿಗಾಗಿ, ಅಂದರೆ ಪತಿ ಸತ್ತ ನಂತರ ಪ್ರಾಣತ್ಯಾಗ ಪತಿಗಾಗಿ ಸಹಗಮನ ಮಾಡಿದವರಲ್ಲ, ಊರಿನ ಒಳಿತಿಗಾಗಿ ಪ್ರಾಣತ್ಯಾಗ ಮಾಡಿದಂಥ ಹೆಣ್ಣು, ಅವಳೊಂದು ಪವಿತ್ರ ಹೆಣ್ಣು ಅಂದ್ಕೊಂಡು ಅವ್ರು ಹೇಳ್ತಾರೆ. ಬಹುಶಃ ಈ ಮಾತು ಸತ್ಯ ಅಂತ ಅನ್ನಿಸ್ತದೆ. ರನ್ನ ಏನು ಮಾಡಿದ ಅಂದರೆ ಅಜಿತನಾಥ ಪುರಾಣ ಅನ್ನುವಂಥ ಒಂದು ಕೃತಿಯನ್ನು ಬರೆದಿದ್ದಾನೆ. ಅಲ್ಲಿ ಅವನು ಪ್ರಾರಂಭದಲ್ಲಿ ಅತ್ತಿಮಬ್ಬೆ ಬಗ್ಗೆ ಹೇಳ್ತಾನೆ. ಅತ್ತಿಮಬ್ಬೆ ಮಹಾಪತಿವ್ರತೆಯಾಗಿದ್ದು, ಅವಳ ಗಂಡ ತೀರ್ಕೊಂಡಿದ್ದ, ಆದರೆ ಅವಳು ಸಹಗಮನ ಮಾಡೋದಿಲ್ಲ. ಸಹಗಮನ ಮಾಡದೆ ಉಳಿತಾಳೆ, ಮಹಾಪತಿವ್ರತೆಯಾಗಿ ಬದುಕಿರ್ತಾಳೆ. ಅವಳೇನು ಮಾಡ್ತಾಳೆ ಅಂತ ಅಂದರೆ, ಅವಳು ಒಂದು ಸಾರಿ ಶ್ರವಣ ಬೆಳಗೊಳದ ಬೆಟ್ಟದಲ್ಲಿ ಇರುವಂಥ ಗೊಮ್ಮಟೇಶ್ವರನನ್ನು ನೋಡಲಿಕ್ಕೆ ಹೋಗ್ತಾಳೆ. ಅದು ಬಿರು ಬೇಸಿಗೆ ಕಾಲ. ಆ ಬಿರು ಬೇಸಿಗೆ ಕಾಲದಲ್ಲಿ ಅವಳು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಬಹುಶಃ ಶ್ರವಣ ಬೆಳಗೊಳದ ಬೆಟ್ಟವನ್ನು ಹತ್ತಬೇಕು, ಮೆಟ್ಟಿಲನ್ನು ಹತ್ಕೊಂಡು ಹೋಗಬೇಕು. ಹತ್ತಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆವಾಗ ಆಕಾಶದಲ್ಲಿ ಇದ್ದಕ್ಕಿದ್ದಂತೆ ಮೋಡಗಳು ಕವಿದು ತಂಪಾದಂಥ ವಾತಾವರಣ ಅಲ್ಲಿ ನಿರ್ಮಾಣ ಆಗ್ತದಂತೆ. ಅಂದರೆ ಪತಿವ್ರತೆಗೆ ಅಂತ ಒಂದು ಶಕ್ತಿ ಇತ್ತು ಅಂದ್ಕೊಂಡು ರನ್ನ ಹೇಳ್ತಾನೆ. ಪತಿವ್ರತೆ ಇದ್ದಂತಹ ನಾಡಿನಲ್ಲಿ ಅಳುರದು ಕಿಚ್ಚು, ಮುಟ್ಟದು ವಿಷಾಹಿ, ಬಯಸಿದಂತೆ ಬೆಳೆಕೊಳ್ಳುವುದು ಅಂದ್ಕೊಂಡು ಹೇಳ್ತಾನೆ. ಅಂತ ಅಂದರೆ ಯಾರು ಪತಿವ್ರತೆ ಇರ್ತಾಳಲ್ಲ, ಆ ಪತಿವ್ರತೆ ಇದ್ದಂತಹ ನಾಡಿನಲ್ಲಿ ಕಿಚ್ಚು ನಮ್ಮನ್ನು ಸುಡೋದಿಲ್ಲಂತೆ, ಬೆಂಕಿ ನಮ್ಮನ್ನು ಸುಡೋದಿಲ್ಲಂತೆ. ವಿಷದ ಸರ್ಪ ಇದೆಯಲ್ಲ, ಆ ವಿಷ ಸರ್ಪ ನಮ್ಮನ್ನು ಕಚ್ಚೋದಿಲ್ಲಂತೆ. ಆ ಪತಿವ್ರತೆ ಹೇಳಿದಂತೆ ಬೆಳೆ ಅನ್ನುವಂಥದ್ದು ಬೆಳೀತದೆ ಅಂದ್ಕೊಂಡು. ಅಂತ ಒಂದು ಶಕ್ತಿ, ಆ ಪತಿವ್ರತ ಶಕ್ತಿ ಆ ಮಹಾಸತಿಗಿರ್ತಿತ್ತು ಅಂದ್ಕೊಂಡು. ಹೀಗೆ ಈ ಬಂಡಿ ಹಬ್ಬ ಅನ್ನುವಂಥದ್ದು ನಿಚ್ಚಳವಾಗಿ ಆದಿಮ ಕಾಲದಿಂದ ರೂಪುಗೊಂಡಂಥ ಆಚರಣೆ. ಅನುಕರಣೆಯ ಮಾಂತ್ರಿಕತೆಯನ್ನು ಹೊಂದಿದೆ. ನಮಗೆ ಮಳೆ ಬೆಳೆ ಬೇಕು ಅಂದರೆ ನಾವು ದೇವರಿಗೆ ಅದನ್ನು ಅಭಿನಯಿಸಿ ತೋರಿಸಬೇಕು, ಆವಾಗ ಪ್ರಕೃತಿ ಅದನ್ನು ಅನುಕರಿಸ್ತದೆ ಅನ್ನುವಂಥ ನಂಬಿಕೆಯ ಹಿನ್ನೆಲೆಯಲ್ಲಿ ಬಂಡಿ ಹಬ್ಬ ರೂಪುಗೊಂಡಿದೆ ಅಂದ್ಕೊಂಡು ಅವ್ರು ಹೇಳ್ತಾರೆ. ಮತ್ತು ಬಂಡಿ ಹಬ್ಬದ ಸಂದರ್ಭದಲ್ಲಿ ಶುದ್ಧವಾದಂಥ ಅಕ್ಕಿಯನ್ನು ಸಾಮಾನ್ಯವಾಗಿ ಅಕ್ಷತೆಯಾಗಿ ಬಳಸ್ತಾರೆ. ಸಾಮಾನ್ಯವಾಗಿ ಅಕ್ಷತೆ ಅಂತಂದರೆ ಅದು ಕುಂಕುಮನೋ ಅರ್ಜುನನೋ ಹಾಕ್ತಾರೆ. ಆದರೆ ಬಂಡಿ ಹಬ್ಬದ ಸಂದರ್ಭದಲ್ಲಿ ಶುದ್ಧವಾದಂಥ ಬಿಳಿ ಅಕ್ಕಿಯನ್ನೇ ಅಕ್ಷತೆಯಾಗಿ ಬಳಸ್ತಾರೆ. ಈ ಉತ್ತರ ಕ್ರಿಯೆ, ಶ್ರಾದ್ದ ಮುಂತಾದ ಮತ್ತು ಸೂತಕದ ಸಂದರ್ಭದಲ್ಲಿಯೂ ಕೂಡ ಬಿಳಿ ಅಕ್ಷತೆಯನ್ನು ಬಳಸುವಂಥ ಪದ್ಧತಿ ಇದೆ. ಅದಕ್ಕೆ ಯಾಕೆ ಅಂತ ಅಂದರೆ ಬಹುಶಃ ಬಂಡಿ ಹಬ್ಬದ ಉಗಮಕ್ಕೆ ಅವರೊಂದು ಐತಿಹಾಸಿಕ ಕಥೆಯನ್ನು ಹೇಳ್ತಾರೆ. ಅದು ಶಾಲಿವಾಹನನಿಗೆ ಸಂಬಂಧಪಟ್ಟಿರುವಂಥದ್ದು. ಇವತ್ತು ನಾವೇನು ಶಾಲಿವಾಹನ ಶಕೆ ಅಂತ ತಗೊಂಡಿರ್ತೇವೆ, ಆ ಶಾಲಿವಾಹನ ಶಕೆಯ ಶಾಲಿವಾಹನ ರಾಜನಿಗೆ ಸಂಬಂಧಪಟ್ಟಿರುವಂಥದ್ದು ಶಾತವಾಹನ ವಂಶದ ದೊರೆ ಆತ. ಬಹುಶಃ ಅವನ ತಾಯಿ ಈ ಕುಂಬಾರ ಮನೆತನದವಳಾಗಿರ್ತಾಳೆ. ವಿಕ್ರಮಾದಿತ್ಯ ಏನು ಮಾಡ್ತಾನೆ ಅಂತ ಅಂದರೆ, ಒಮ್ಮೆ ಈ ಶಾಲಿವಾಹನನ ರಾಜ್ಯಕ್ಕೆ ದಂಡೆತ್ತಿ ಬರ್ತಾನೆ. ದಂಡೆತ್ತಿ ಬಂದಾಗ ಶಾಲಿವಾಹನ ರಾಜ್ಯದಲ್ಲಿ ವಿಕ್ರಮಾದಿತ್ಯ ಅಂತ ಅಂದರೆ ಅವನು ಉತ್ತರ ಭಾರತದವನು, ಮಹಾ ಬಲಶಾಲಿಯಾಗಿರುವಂಥ ದೊರೆ, ವಿಶಾಲವಾದಂಥ ಸೈನ್ಯ ಅವನ ಹತ್ರ ಇರ್ತದೆ. ಆದರೆ ಅವನನ್ನು ಎದುರಿಸುವಂಥ ಒಂದು ಸೈನ್ಯ ಈ ಶಾಲಿವಾಹನನಲ್ಲಿ ಇರಲಿಲ್ಲ. ಆದರೆ ಅವಾಗ ಏನು ಮಾಡಬೇಕು ಅಂತ ಶಾಲಿವಾಹನ ಆಲೋಚನೆ ಮಾಡಿದಾಗ, ಶಾಲಿವಾಹನಲ್ಲಿ ಒಂದು ಕಲೆ ಇರ್ತದೆ. ಏನು ಅಂತ ಅಂದರೆ ಮಣ್ಣಿನ ಗೊಂಬೆಗಳನ್ನು ಮಾಡುವಂಥದ್ದು. ಮಣ್ಣಿನ ಗೊಂಬೆಗಳನ್ನು ಮಾಡಿ ಆ ಮಣ್ಣಿನ ಗೊಂಬೆಗೆ ಜೀವ ತುಂಬುವಂಥದ್ದು.
ಇವನೇನು ಮಾಡ್ತಾನೆ ಅಂತಂದರೆ ಮಣ್ಣಿನ ಗೊಂಬೆಗಳನ್ನು ಮಾಡಿದ್ದಿತ್ತು ಆ ಮಣ್ಣಿನ ಗೊಂಬೆಗಳನ್ನೆಲ್ಲ ಏನು ಮಾಡ್ತಾನೆ, ಅದಕ್ಕೆಲ್ಲ ಏನು ಮಾಡ್ತಾನೆ ಅಂದರೆ ತನ್ನಲ್ಲಿರುವಂಥ ಆ ಸಂಜೀವಿನಿ ಶಕ್ತಿಯಿಂದ ಆ ಮಣ್ಣಿನ ಗೊಂಬೆಗಳಿಗೆ ಜೀವ ತರಿಸ್ತಾನೆ. ಜೀವ ತರಿಸಿ ನದಿಯ ಆಚೆಗೆ ಇರುವಂಥ ವಿಕ್ರಮಾದಿತ್ಯನ ಸೇನೆ ಇದೆಯಲ್ಲ, ಆ ವಿಕ್ರಮಾದಿತ್ಯನ ಸೇನೆಯ ಮೇಲೆ ಅಟ್ಯಾಕ್ ಮಾಡುವಂತೆ ಈ ಮಣ್ಣಿನ ಗೊಂಬೆಯ ಸೈನಿಕರಿಗೆ ಹೇಳ್ತಾನೆ. ಈ ಸೈನಿಕರೆಲ್ಲ ಏನು ಮಾಡ್ತಾರೆ ಅಂತ ಅಂದರೆ ನದಿಯೊಳಗೆ ಇಳಿದ್ಬಿಡ್ತಾರೆ. ನದಿಯೊಳಗೆ ಇಳಿದ ಕೂಡಲೇ ವಿಕ್ರಮಾದಿತ್ಯನ ಸೈನಿಕರು ಏನು ಮಾಡ್ತಾರೆ ಅಂತಂದರೆ ಈ ಶಾಲಿವಾಹನನ ಸೈನಿಕರು ಬರ್ತಾರೆ ಅಂತ ಕಾಯ್ತಾನೆ ಉಳಿತಾರೆ. ಆದರೆ ಶಾಲಿವಾಹನನ ಸೈನ್ಯ ಅಲ್ಲಿಗೆ ಹೋಗಿ ಮುಟ್ಟೋದೇ ಇಲ್ಲ. ಆವಾಗ ವಿಕ್ರಮಾದಿತ್ಯನ ಸೈನಿಕರಿಗೆ ಏನಾಗ್ತದೆ ಅಂತಂದರೆ ಹೆದರಿಕೆ ಪ್ರಾರಂಭ ಆಗಿಬಿಡ್ತದೆ. ಬಹುಶಃ ನೀರೊಳಗೆ ಇವ್ರು ಯಾವಾಗ ಬರ್ತಾರೋ ಏನೇನು ಮಾಡ್ತಾರೋ ಏನೋ ತಮ್ಗೆ ಗೊತ್ತಿಲ್ಲ ಅಂದ್ಕೊಂಡು ಹೇಳಿ ಆ ವಿಕ್ರಮಾದಿತ್ಯನ ಸೈನಿಕರು ಹೆದರ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ಹೋದ ಕೂಡಲೇ ಶಾಲಿವಾಹನ ವಿಜಯನಾಗ್ತಾನೆ. ಅವತ್ತಿನಿಂದ ಶಾಲಿವಾಹನ ಶಕೆ ಅನ್ನುವಂಥದ್ದು ಪ್ರಾರಂಭವಾಗ್ತದೆ ಅಂದ್ಕೊಂಡು. ಆದರೆ ಇಲ್ಲಿ ಈ ಸೈನಿಕರ ಪರಿಸ್ಥಿತಿ ಏನಾಗಿತ್ತು ಅಂತ ಅಂದರೆ ಆ ಸೈನಿಕರ ದೇಹ ಇದೆಯಲ್ಲ ಅದು ಭೌತಿಕವಾಗಿ ಮಣ್ಣಿನಿಂದಾಗಿತ್ತು. ನೀರೊಳಗೆ ಇಳಿದು ಕೂಡಲೇ ಅವರು ಮಣ್ಣಲ್ಲಿ ಕರಗಲಿಕ್ಕೆ ಪ್ರಾರಂಭ ಆಗ್ತಾರೆ. ಮಣ್ಣಲ್ಲಿ ಕರಗಲಿಕ್ಕೆ ಪ್ರಾರಂಭ ಆದ ನಂತರ ಬಹುಶಃ ಅವ್ರಿಗೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆವಾಗ ಅವರು ಶಾಲಿವಾಹನ ಹತ್ರ ಕೇಳ್ತಾರೆ. ಆವಾಗ ಶಾಲಿವಾಹನನಿಗೆ ತಾನು ಮಾಡಿರುವಂಥ ತಪ್ಪು ಏನು ಅನ್ನೋದು ಗೊತ್ತಾಗ್ತದೆ. ಗೊತ್ತಾಗಿದ ತಕ್ಷಣ ಅವ್ರಿಗೆ ಹೇಳ್ತಾನೆ, ನೀವು ಈ ನದಿಯಲ್ಲಿ ಇನ್ನು ಮೇಲೆ ಕಲ್ಲುಗುಂಡುಗಳಾಗಿ ಅಂದ್ಕೊಂಡು ಅವ್ರಿಗೆ ಹೇಳ್ತಾನೆ. ಕಲ್ಲುಗುಂಡುಗಳಾಗಿ ಬಹುಶಃ ನೀವು ಏನಾಗ್ತಾ ಇದ್ದೀರಿ ಅಂತಂದರೆ ಈಗ ಅಕಾಲ ಮೃತ್ಯುಗೆ ಒಳಗಾಗ್ತಾ ಇದ್ದೀರಿ. ಇವತ್ತಲ್ಲ ಮುಂದೆ ನನ್ನ ಜನಾಂಗದ ನನ್ನ ಕುಲದ ಜನ ಪ್ರತಿ ವರ್ಷ ನಿಮಗೆ ಶ್ರಾದ್ದ ಕರ್ಮಗಳನ್ನು ಮಾಡುವಂತೆ ಆಗಲಿ ಅಂದ್ಕೊಂಡು ಅವ್ರಿಗೆ ಹೇಳ್ತಾನೆ. ಬಹುಶಃ ಅದರ ಕುರುವಾಗಿ ಪ್ರತಿ ವರ್ಷ ಬಂಡಿ ಹಬ್ಬ ಅನ್ನುವಂಥದ್ದಿಲ್ಲ, ಆ ಬಂಡಿ ಹಬ್ಬ ಒಂದು ರೀತಿ ಶ್ರಾದ್ದ ಕರ್ಮ ಸೂತಕದ ಒಂದು ಆಚರಣೆಯಾಗಿ ಬೆಳೆದು ಬಂದಿದೆ ಅನ್ನೋದನ್ನು ಅವರು ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಂತರ ಬಂಡಿ ಹಬ್ಬದ ಸಂದರ್ಭದಲ್ಲಿ ನರಬಲಿಯ ಸೂಚನೆಗಳಿದೆ ಅನ್ನೋದನ್ನು ಅವರು ಆಧಾರ ಸಹಿತವಾಗಿ ನಿರೂಪಿಸ್ತಾರೆ. ಇವತ್ತಿಗೂ ಕೂಡ ಬಿಣಗ, ಅಲಗೇರಿ ಮತ್ತು ಸಿರ್ಗುಂಜಿಗಳಲ್ಲಿ ರಕ್ತ ತರ್ಪಣ ಮಾಡ್ತಾರಂತೆ. ಪೂರ್ತಿ ಅಲ್ಲದಿದ್ದರೂ ಸ್ವಲ್ಪ ರಕ್ತ ತರ್ಪಣವನ್ನು ಮಾಡ್ತಾರೆ. ಹಿರೇಗುತ್ತಿಯಲ್ಲಿ 3 ತಲೆಗಳನ್ನು ವಲಯ ಗುಂಡಿನ ಆಕಾರದಲ್ಲಿಟ್ಟು ಉಪಾರ ಬೇಯಿಸಲಾಗ್ತಾ ಇತ್ತು ಅಂದ್ಕೊಂಡು ಅವರು ಆ ಸಿಲ್ವಾ ಅವರ ಒಂದು ಉಲ್ಲೇಖವನ್ನು ಕೊಡ್ತಾರೆ. ಅವ್ರು ಏನು ಮಾಡ್ತಿದ್ರು, ತಲೆಯನ್ನು ಕತ್ತರಿಸಿ ಆ ತಲೆಯನ್ನು 3 ಗುಂಡುಗಳಾಗಿ ಇಟ್ಟುಕೊಂಡು ಬೆಂಕಿ ಮಾಡಿ ಉಪಹಾರವನ್ನು ಬೇಯಿಸ್ತಿದ್ರು. ಆ ಉಪಹಾರ ಬೇಯ್ದ ನಂತರ ಆ ತಲೆಯನ್ನು ಮತ್ತೆ ಆ ದೇಹಕ್ಕೆ ಜೋಡಿಸ್ತಾ ಇದ್ರು. 1 ವರ್ಷ ಏನಾಗ್ತದೆ ಅಂತ ಅಂದರೆ ಬಹುಶಃ ಆ ರುಂಡ ಮುಂಡಗಳು ಅದಲು ಬದಲಾಗಿ ಹೋಗ್ಬಿಡ್ತಾರೆ. ಅದಲು ಬದಲಾಗಿ ಹೋದಾಗ ಬಹುಶಃ 3 ಜನ ಏನಾಗ್ತಾರೆ ತೀರ್ಕೊಂಡಿರ್ತಾರೆ. ಬಹುಶಃ ಅವತ್ತಿನಿಂದ ಆ ಪದ್ಧತಿ ನಿಂತೋಗಿದೆ ಅನ್ನುವಂಥ ಸಿಲ್ವಾ ಅವರ ಉಲ್ಲೇಖವನ್ನು ಕೂಡ ಅವರು ಇಲ್ಲಿ ಕೊಡ್ತಾರೆ. ಪ್ರಾಯಶಃ ಬಲಿಮಕ್ಕಳು ಅಂತ ಏನಿದಾರಲ್ಲ, ಆ ಬಲಿಮಕ್ಕಳು ಅನ್ನುವಂಥವ್ರು ನರಬಲಿಯ ಪಳೆಯುಳಿಕೆ ಆಗಿರಬೇಕು ಅಂದ್ಕೊಂಡು ಅವ್ರು ಹೇಳ್ತಾರೆ. ಮತ್ತು ಬಂಡಿ ಹಬ್ಬ ಅಪ್ಪಟ ಮಣ್ಣಿನ ಮಕ್ಕಳ ಹಬ್ಬ ಆಗಿರೋದ್ರಿಂದ ಇಲ್ಲಿ ಬ್ರಾಹ್ಮಣರ ಪಾತ್ರ ಗೌಣವಾಗಿದೆ. ಆದರೆ ಉತ್ತರ ಕರ್ನಾಟಕದ ಕರಾವಳಿಯಲ್ಲಿ ಬ್ರಾಹ್ಮಣರಿಗೂ ಕೂಡ ಗೌರವದ ಸ್ಥಾನ ಕಲ್ಪಿಸಿದ್ದಾರೆ ಅಂದ್ಕೊಂಡು ಅವ್ರು ಹೇಳ್ತಾರೆ. ಹೊನ್ನಾವರದ ಅಂಶಳ್ಳಿಯಲ್ಲಿ ಬ್ರಾಹ್ಮಣರೇ ಕಳಸ, ಉಳಿದೆಲ್ಲ ಕಡೆಗೂ ಗುನುಗುರು ಕಳಸ ಹೊರತಾರೆ. ಹೊನ್ನಾವರದ ಅಂಶಳ್ಳಿಯಲ್ಲಿ ಬ್ರಾಹ್ಮಣರೇ ಕಳಸ ಹೊರತಾರಂತೆ. ಮತ್ತು ಅಂಕೋಲೆಯನ್ನು ಉದಾಹರಣೆಯಾಗಿ ತಗೊಂಡ್ರೆ ಅಂಕೋಲೆಯಲ್ಲಿ ಗುನುಗರು ಮತ್ತು ಬ್ರಾಹ್ಮಣರ ನಡುವಿನ ಹೊಂದಾಣಿಕೆ ಇದೆಯಲ್ಲ, ಅದು ಸಾಮಾಜಿಕ ಸಾಮರಸ್ಯದ ಅದ್ಭುತವಾದಂಥ ಉದಾಹರಣೆ ಅಂದ್ಕೊಂಡು ಹೇಳ್ತಾರೆ. ಹಾಗೆ ನೋಡಿದರೆ ಬಂಡಿ ಹಬ್ಬ ಅನ್ನುವಂಥದ್ದೇ ಸಾಮರಸ್ಯದ ಪ್ರತೀಕ. ಯಾಕೆಂದರೆ ಈ ಬಂಡಿ ಹಬ್ಬದಲ್ಲಿ ಎಲ್ಲ ಸಮಾಜದ ಜನರು ಒಂದಲ್ಲ ಒಂದು ರೀತಿಯಲ್ಲಿ ತೊಡಗಿಕೊಳ್ತಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಕಳಸದ ಮೆರವಣಿಗೆ ಸಂದರ್ಭದಲ್ಲಿ ಆಗೇನರ ಪಂಚವಾದ್ಯ ಇರ್ತದೆ, ವಾಜಂತ್ರಿಗಳ ಸಂಪ್ರದಾಯದ ವಾದ್ಯ ಇರ್ತದೆ, ಬೋವಿಗಳು ದೀವಟಿಗೆ ಹಿಡಿತಾರೆ, ಗೌಡರು ಬಾವುಟಗಳನ್ನು ಹಿಡಿತಾರೆ, ಉಳಿದ ಜನಾಂಗದವರು ಕಟ್ಟಿಗೆ ಹಿಡಿತಾರೆ, ಗುನುಗರು ಕಳಸ ಹೊತ್ತು ಕೇಂದ್ರ ಬಿಂದು ಆಗ್ತಾರೆ. ಒಂದು ಕಾಲಘಟ್ಟದಲ್ಲಿ ಗುನುಗರಿರಲ್ಲ, ಆ ಗುನುಗರೇ ಈ ಮಣ್ಣಿನ ಅಧಿಕೃತ ಪುರೋಹಿತ ವರ್ಗದವರಾಗಿದ್ದರು ಅಂದ್ಕೊಂಡು ಆ ಗುನುಗರ ಚರಿತ್ರೆಯನ್ನು ಅವರು ಕೊಡ್ತಾರೆ. ಪರಿಶಿಷ್ಟ ವರ್ಗದವರನ್ನು ಹೊರತುಪಡಿಸಿ ಉಳಿದ ಶೂದ್ರ ವರ್ಗದ ಶ್ರಾದ್ದ ಕ್ರಿಯೆಗಳನ್ನು ಗುನುಗರೇ ನೆರವೇರಿಸ್ತಾ ಇದ್ರು ಅಂತಕೊಂಡು ಗೆಜೆಟ್ನಲ್ಲಿದ್ದಂಥ ಉಲ್ಲೇಖವನ್ನು ಕೂಡ ಅವ್ರು ಕೊಡ್ತಾರೆ. ಅಂದರೆ ಇವ್ರು ಏನು ವಿಶ್ಲೇಷಣೆಗೆ ಒಳಪಡಿಸ್ತಾರೆ, ಆ ವಿಶ್ಲೇಷಣೆಗೆ ಒಳಪಡಿಸುವಂಥ ಪ್ರತಿಯೊಂದು ಅಂಶಕ್ಕೂ ಕೂಡ ಅವ್ರೇನು ಮಾಡ್ತಾರೆ, ಆಧಾರಗಳನ್ನು, ಸಾಕ್ಷಿಗಳನ್ನು ಕೊಡ್ತಾ ಹೋಗ್ತಾರೆ. ಹಾಗಾಗಿ ಅದು ಯಾವುದೇ ಸಂದರ್ಭದಲ್ಲಿಯೂ ಕೂಡ ಬಿದಿರೆಲಿ ಮೇಲಿನ ಚೀಟಿ ಅಂತ ಅನಿಸೋದಿಲ್ಲ, ಅದು ಯಾವುದೂ ಕೂಡ ಬೋಗಸ್ ಅಂತ ಅನಿಸೋದಿಲ್ಲ, ಎಲ್ಲವೂ ಕೂಡ ಸತ್ಯ ಅಂತ ಅನ್ನಿಸ್ತದೆ. ಹೀಗೆ ಬಂಡಿ ಹಬ್ಬ ಅನ್ನುವಂಥದ್ದು ಬರೀ ಹಬ್ಬ ಅಲ್ಲ, ಅದು ಕೃಷಿ ಸಂಸ್ಕೃತಿಯ ಪುನರುತ್ಥಾನದ ಪ್ರಕ್ರಿಯೆ.
ಬಂಡಿ ಹಬ್ಬದ ನಂತರ ಬೀಜ ಬಿತ್ತನೆ ಶುರುವಾಗ್ತದೆ. ನೆನಪಲ್ಲಿಟ್ಕೊಳ್ಳಿ, ಬಂಡಿ ಹಬ್ಬ ಸಾಮಾನ್ಯವಾಗಿ ಆಗೋದು ಏಪ್ರಿಲ್ ಮತ್ತು ಮೇನಲ್ಲಿ. ಆಡುಕಟ್ಟೆಯಲ್ಲಿ ಏನು ಆ ಹಗರಣ ಆದ ನಂತರ ಬೀಜ ಬಿತ್ತನೆ ಶುರುವಾಗ್ತದೆ. ನಂತರ ತೊಟ್ಟಿಲು ಜಟಕದ ಹಬ್ಬ ಅದು ಸಾಮಾನ್ಯವಾಗಿ ಜೂನ್ ತಿಂಗಳಲ್ಲಿ ಆಗ್ತದೆ. ಆ ಸಂದರ್ಭದಲ್ಲಿ ಮಳೆ ಬಂದು ಬೀಜ ಮೊಳಕೆ ಹೊಡಿತದೆ. ಅದಾದ ನಂತರ ಬಿಚ್ಚಿನ ಸಂಕ್ರಾಂತಿ ಅಂತ ಮಾಡ್ತಾರೆ. ನಂತರ ಹೊಸ್ತ ಹಬ್ಬ, ಕೊನೆಯಲ್ಲಿ ಭತ್ತ ಬೇಯಿಸಿ ಅವಲಕ್ಕಿ ತಯಾರಿಸಿ ಅವಲಬ್ಬವನ್ನು ಆಚರಿಸ್ತಾರೆ. ಇದು ಸಾಮಾನ್ಯವಾಗಿ ನವೆಂಬರ್ ಡಿಸೆಂಬರ್ನಲ್ಲಿ. ಹೀಗೆ ಅವಲ ಹಬ್ಬ ಮರಣದ ಸಂಕೇತವಾದರೆ, ಬಂಡಿ ಹಬ್ಬ ಪಿತೃಗಳನ್ನು ದೈವಗಳನ್ನಾಗಿಸುವಂಥ ಹಬ್ಬ. ತೊಟ್ಟಿಲು ಜಟಕನ ಹಬ್ಬ ಹೊಸ ಹುಟ್ಟಿನ ಹಬ್ಬ. ಒಟ್ಟಿನಲ್ಲಿ ಬಂಡಿ ಹಬ್ಬ ಕೇವಲ ಒಂದು ಆಚರಣೆಯಲ್ಲ, ಅದು ನಿಸರ್ಗದ ಚಲನೆಯ ಪ್ರಕ್ರಿಯೆಯನ್ನು ಇಡೀ ಮನುಕುಲದ ವಿಕಾಸ, ನಂಬಿಕೆ ಮತ್ತು ಆದಿಮ ಸಂಸ್ಕೃತಿಯ ಜೀವಂತ ಮ್ಯೂಸಿಯಂ ಅಂತ ಹೇಳ್ಕೊಂಡು ಅವರು ಹೇಳುವಂಥ ಪ್ರಯತ್ನವನ್ನು ಮಾಡಿ. ಇಲ್ಲಿ ಹಲವಾರು ದಾಖಲೆಗಳಿದ್ದಾವೆ. ಈಗಾಗಲೇ ಅಂಕೋಲೆಯ ಶಾಸನೋಕ್ತ ಇತಿಹಾಸವನ್ನು ಶ್ಯಾಮ್ ಸುಂದರ್ ಗೌಡ ನಿರೂಪಣೆ ಮಾಡಿದ್ದಾರೆ. ಅಂಕೋಲೆಯ ಸ್ವಾತಂತ್ರ್ಯ ಹೋರಾಟದ ಚರಿತ್ರೆಯನ್ನು ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶಾಂತಾರಾಮ್ ನಾಯ್ಕರು ಹಿಡಿದಿಟ್ಟಿದ್ದಾರೆ. ಅಂಕೋಲೆಯಲ್ಲಿ ನಡೆದಂಥ ರೈತ ಹೋರಾಟದ ಚರಿತ್ರೆಯನ್ನು ವಿಷ್ಣು ನಾಯ್ಕರು ಹೇಳಿದ್ದಾರೆ. ಹಾಗೆ ಅಂಕೋಲೆಯ ಜಾನಪದ ಇತಿಹಾಸವನ್ನು ಡಾಕ್ಟರ್ NR ನಾಯ್ಕ್ ಮತ್ತು ಶಾಂತಿ ನಾಯ್ಕ್ ದಂಪತಿಗಳು ದಾಖಲಿಸಿದ್ದಾರೆ. ಆದರೆ ಇದುವರೆಗೆ ಆಚರಣೆಯೊಂದರ ಇತಿಹಾಸ ದಾಖಲೆಯಾಗಿರಲಿಲ್ಲ. ಅಂತಹ ಅದ್ಭುತವಾದಂತಹ ಇತಿಹಾಸವನ್ನು, ಬಹುಶಃ ಆಚರಣೆಯೊಂದರ ಇತಿಹಾಸವನ್ನು ಇವತ್ತು ಬಂಡಿ ಹಬ್ಬ ಜಗತ್ತಿನ ಅತಿ ಪ್ರಾಚೀನ ಜಾತ್ರೆಯೊಂದರ ಅನಾವರಣ ಅನ್ನುವಂಥ ಕೃತಿಯ ಮೂಲಕ ವಿಘ್ನೇಶ್ ಗುನ್ಗಾ ಅವರು ಈ ಕಾರ್ಯವನ್ನು ಪೂರ್ಣಗೊಳಿಸಿದ್ದಾರೆ. ಕಾಲಗರ್ಭದಲ್ಲಿ ಮರೆತು ಹೋಗಬಹುದಾದಂಥ ಒಂದು ಆಚರಣೆಯನ್ನು ಜೀವಂತವಾಗಿರುವಂಥ ಈ ಕೃತಿ ಇದೆಯಲ್ಲ, ಸಾಮಾನ್ಯವಾಗಿ ಅಕಾಡೆಮಿಕ್ ವಲಯದಲ್ಲಿದ್ದಂಥವ್ರು ಮಾಡಬೇಕು. ಬಹುಶಃ ಯೂನಿವರ್ಸಿಟಿ ಪ್ರೊಫೆಸರು, ಕಾಲೇಜ್ ಪ್ರೊಫೆಸರು ಮಾಡಬೇಕು. ವಿದ್ವಾಂಸರು ಮಾಡುವಂಥ ಕಾರ್ಯವನ್ನು ವಿಘ್ನೇಶ್ ಗುನ್ಗಾ ಅವರು ಮಾಡಿದ್ದಾರೆ. ಅವರ ಈ ಪುಸ್ತಕ ಏನಿದೆ ನಿಜವಾಗ್ಲೂ ಹೇಳ್ತೇನೆ, ಬಹುಶಃ ನಾನು ಆ ಪುಸ್ತಕವನ್ನು ಇನ್ನೂವರೆಗೂ ನೋಡಲಿಲ್ಲ. ಅವರು ನನಗೆ ಕೊಟ್ಟಿದ್ದು ಟೈಪ್ ಹೊಡೆದಂಥ ಕೃತಿ. ಗಂಗಾಧರ ಹಿರೇಗುತ್ತಿ ಅವರ ಹತ್ರ ಕೂಡ ಅದೇ ಪುಸ್ತಕ ಇದೆ. ಆ ಪುಸ್ತಕವನ್ನು ಇನ್ನೂ ಯಾರು ನೋಡಿಲ್ಲ. ನಾವಿನ್ನೂ ನೋಡಬೇಕು ಪುಸ್ತಕವನ್ನು ನಾವಿನ್ನೂ ನೋಡಬೇಕು ಅಂತ ಒಂದು ಪುಸ್ತಕ ಏನಿದೆಯಲ್ಲ, ಆ ಪುಸ್ತಕವನ್ನು ಬಹುಶಃ ಯಾವುದೇ PhD ಥೀಸಿಸ್ಗಿಂತ ಕಮ್ಮಿ ಏನಿಲ್ಲ. ಇಂಥ ಒಂದು ಅದ್ಭುತವಾದಂಥ ಕೃತಿಯನ್ನು ಅವರು ನಮಗೆ ನೀಡಿದ್ದಾರೆ. ಹಾಗಾಗಿ ಅವರನ್ನು ನಾನು ಮತ್ತೊಮ್ಮೆ ಅಭಿನಂದಿಸ್ತಾ, ಬಹುಶಃ ನನಗೆ ಈ ಅವಕಾಶವನ್ನು ಕೊಟ್ಟಿರುವಂಥ ಕಾರಣಕ್ಕಾಗಿ ವಾಸುದೇವ್ ಗುನ್ಗಾ ಅವರಿಗೆ ಮತ್ತು ವಿಘ್ನೇಶ್ ಗುನ್ಗಾ ಅವರಿಗೆ ಮತ್ತು ಅವರ ಎಲ್ಲ ಮನೆಯವರಿಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಇಲ್ಲಿಯವರೆಗೆ ಸಹಿಸಿಕೊಂಡಂಥ ನಿಮಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ. ಇರುವ ವಿಶಿಷ್ಟ ಕೃತಿ ಬಂಡಿ ಹಬ್ಬ. ಸತ್ಯದ ಅನಾವರಣದ ಒಂದು ಸಂದರ್ಭ ಅಂದರೂ ತಪ್ಪಾಗಲಿಕ್ಕಿಲ್ಲ. ಬಂಡಿ ಹಬ್ಬ ಕೃತಿ ಲೋಕಾರ್ಪಣೆಗೊಳ್ಳುತ್ತಾ ಇದೆ. ನಾನೊಬ್ಬ ಒಂದು ಪತ್ರಕರ್ತ. ನನಗೆ ಈ ಒಂದು ಬಂಡಿ ಹಬ್ಬದ ಪುಸ್ತಕವನ್ನು ತಂದು ನನಗೊಂದೇ ಇಷ್ಟು ಈ ಮುನ್ನುಡಿ ಮಾದರಿಯಲ್ಲಿ ಬರೆದು ಕೊಡಬೇಕಂತ ಹೇಳಿದವಾಗ ನಿಜಕ್ಕೂ ನಾನು ಗಲಿಬಿಲಿಗೆ ಬಿದ್ದೆ. ಯಾಕಂತ ಹೇಳಿದರೆ, ಈ ಬಂಡಿ ಹಬ್ಬವನ್ನು ನಾವು ಕೇವಲ ಹಬ್ಬವನ್ನಾಗಿ ನೋಡೋದು. ನಾವು ಅದರ ಪ್ರಾಚೀನತೆಯ ಬಗ್ಗೆ ಆಗಲಿ, ಆ ಬಂಡಿ ಹಬ್ಬದ ಹಿನ್ನೆಲೆ, ಅದು ಹುಟ್ಟಿಕೊಂಡ ರೀತಿ, ಅದರ ವಿಶಾಲತೆ, ಅದು ಯಾವುದರ ಪರಿಚಯ ನಮಗಿರಲಿಲ್ಲ. ಬಂಡಿ ಹಬ್ಬವನ್ನು ನಾವು ಚಿಕ್ಕಂದಿನಿಂದಲೂ ಒಂದು ಊರಿನ ಗ್ರಾಮದೇವರ ಒಂದು ಉತ್ಸವವಾಗಿ ಕಂಡಂತಹ ಸನ್ನಿವೇಶ ಅದು. ಅದರ ಹೊರತಾಗಿ ಬಂಡಿ ಹಬ್ಬವನ್ನು ಈ ನಮ್ಮ ವಿಘ್ನೇಶ್ ಗುನ್ಗೆ ಏನು ವಿಮರ್ಶಿಸಿ ಬರೆದಿದ್ದಾರೆ, ಆ ಒಂದು ಶಾಸ್ತ್ರೀಯವಾಗಿ ನಾವು ಕಂಡಂಥವರಲ್ಲ. ಇವತ್ತಿನ ಸಂದರ್ಭದಲ್ಲಿ ಈ ಬಂಡಿ ಹಬ್ಬವನ್ನು ನಾವೆಲ್ಲರೂ ಬಹುಶಃ ಕೆಲವು ಮಂದಿ ಬಂಡಿ ಹಬ್ಬದ ಬಗ್ಗೆ ಒಂದು ವಿಚಾರಗಳನ್ನು ಹೊಂದಿರಬಹುದು. ಆದರೆ ನಾವೆಲ್ಲರೂ ಇವತ್ತಿನ ಸಂದರ್ಭದಲ್ಲಿ ಬಂಡಿ ಹಬ್ಬವನ್ನು ಆಚರಿಸುವಂಥ ನಾವೆಲ್ಲರೂ ಇವತ್ತು ಶಾಸ್ತ್ರೀಯವಾಗಿ ಅದನ್ನು ನೋಡಿದ್ದೇವೆ. ನಾವು ಇವತ್ತಿನ ವಿಮರ್ಶೆಯಲ್ಲಿ ನಾವೆಲ್ಲರೂ ಆ ಶಾಸ್ತ್ರೀಯ ಸಂಸ್ಕಾರವನ್ನು ಪಡೆದಿದ್ದೇವೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಂಡಿ ಹಬ್ಬದ ಈ ನಮ್ಮ ಹಸ್ತಪ್ರತಿಯನ್ನು ನನಗೆ ತಂದುಕೊಟ್ಟಾಗ ಸುಮಾರು ಒಂದು 200-250 ಪೇಜಿನ ಈ ಪುಸ್ತಕವನ್ನು ಓದುವುದು
ಯಾಕಂತ ಹೇಳಿದರೆ ನಾವೆಲ್ಲ ಈ ಒಂದು ರೀತಿಯ ಈ ವೈಚಾರಿಕ ನವೀಕರಣದಲ್ಲಿದ್ದೇವೆ ಇವತ್ತಿನ ಸಂದರ್ಭದಲ್ಲಿ. ನಮಗೆ ಬೇಕಾಗಿರುವಂಥದ್ದು ಈ ಹಳೆಯ ಈ ನಾವು ನಡೆದು ಹೋಗಿರುವಂತಹ ಈ ಬಂಡಿ ಹಬ್ಬವಾಗಲಿ ಅಥವಾ ಬೇರೆ ಬೇರೆ ನಮ್ಮ ಜೀವನದ ಜೊತೆಗೆ ಬಂದಂತಹ ಹಬ್ಬಗಳಾಗಲಿ ನಾವು ಹೆಚ್ಚಿನ ಅದರ ಬಗ್ಗೆ ಲಕ್ಷ್ಯಗಳನ್ನು ಕೊಡ್ತಾ ಇಲ್ಲ, ಮತ್ತು ನನ್ನಂತೂ ಅದಕ್ಕೆ ಭಾಗವಹಿಸೋದು ಇಲ್ಲ ನಾವು. ಯಾಕಂತ ಹೇಳಿದರೆ ನಮ್ಮ ಬದುಕಿನ ಬಂಡಿ ಹಬ್ಬವೇ ಭಾಳ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿರೋ ಕಾರಣಕ್ಕೆ, ಮತ್ತು ಬದುಕಿನ ವೃತ್ತಿಯ ಬಗ್ಗೆ ಇರುವ ಭಯ ಏನಿದೆಯಲ್ಲ ಆ ಒಂದು ಕಾರಣದಿಂದ ಬಹುಶಃ ನಾವು ಇದರಲ್ಲಿ ನಮ್ಮ ಉಳುಮೆ ಇರೋದು ಈ ನಮ್ಮ ಪತ್ರಿಕೋದ್ಯಮ ಆಗಿರಲಿ ಅದು ನಮ್ಮ ವೃತ್ತಿಗಳಲ್ಲಿ ಹೆಚ್ಚಿನ ಡಿಪೆಂಡ್ ಆಗಿರ್ತವೆ ಈ ಒಂದು. ಸೊ ಈ ಒಂದು ವಸ್ತುವನ್ನು ಕೊಟ್ಟವಾಗ, ಈ ಒಂದು ಪುಸ್ತಕವನ್ನು ಕೊಟ್ಟವಾಗ ನಾನು ಗಲಿಬಿಲಿಗೆ ಬಿದ್ದೆ. ಯಾಕಂತ ಹೇಳಿದರೆ ನಾನು ಒಂದು ಸಣ್ಣ ಮಟ್ಟದ ಈ ಪತ್ರಿಕೋದ್ಯಮದ ಗುಣಗಾನ, ನಾನು ಭಾಳ ದೊಡ್ಡ ದೇವತೆಗಳನ್ನು ಪೂಜೆ ಮಾಡುವಂಥ ಮನುಷ್ಯನೇನಲ್ಲ. ನಾನು ಗ್ರಾಮೀಣ ಪ್ರದೇಶದ ಒಂದು ನೆಲೆಯಲ್ಲಿ ಬಂದು ನಮ್ಮದೇ ಆದ ಜಿಲ್ಲಾ ಮಟ್ಟದಲ್ಲಿ ಒಂದು ಪತ್ರಿಕೆಯನ್ನು ಮಾಡಿಕೊಂಡಂಥ ಒಂದು ವ್ಯಕ್ತಿತ್ವ. ಸೊ ಇಂಥ ಒಂದು ಇದನ್ನು ಕೊಟ್ಟವಾಗ ಮತ್ತೊಂದು ರೀತಿಯ ಈ ಬೇರೆಯಾದ ಒಂದು ಪ್ರಪಂಚಕ್ಕೆ ನನ್ನನ್ನು ಕೊಂಡೊಯ್ಯುವಂಥ ಸನ್ನಿವೇಶ ಇದು. ನನಗೆ ಬಂದು ಕೊಟ್ಟು ಇದನ್ನು ಸ್ವಲ್ಪ ನೋಡಿ ಅಂತ ಹೇಳಿದರು. ಸ್ವಲ್ಪ ನೀವು ಅದಕ್ಕೆ ಒಂದು ಮುನ್ನುಡಿ ಬರಿಬೇಕಂತೇಳಿ. ಇದು ಯಾವ ದೊಡ್ಡ ವಿಶ್ವಾಸವಪ್ಪ, ಅಥವಾ ಈ ಪತ್ರಿಕೆ ಸೃಷ್ಟಿಸಿದಂತಹ ಒಂದು ಬಹುದೊಡ್ಡ ವೈಚಾರಿಕತೆಯೋ ಅಥವಾ ಅವರು ನಂಬಿಕೊಂಡಿರುವಂತಹ ಅಥವಾ ಅವರೇ ಭಾವಿಸಿರುವಂತಹ ಒಬ್ಬ ಓದುಗನ ಅನಿಸಿಕೆಯೋ ಅನ್ನುವ ಒಂದು ಗೊಂದಲಕ್ಕೆ ನಾನು ಬಿದ್ದೆ. ಆದ್ರೂ ಅದನ್ನು ಒಪ್ಪಿಕೊಂಡೆ ನಾನು. ಯಾಕಂತ ಹೇಳಿದರೆ ನಾನು ಇವತ್ತು ಈ ಪುಸ್ತಕಗಳನ್ನು ಓದೋದೇನಿದೆಯಲ್ಲ, ಸಾಮಾನ್ಯವಾಗಿ ನಾನು ಈ ಹೊಸ ಪುಸ್ತಕಗಳನ್ನು ಓದ್ತಾನೆ ನಾನು ಅಪ್ಡೇಟ್ ಆಗ್ತಿರುವಂಥ ಒಂದು ವ್ಯಕ್ತಿತ್ವ ನನ್ನದು ಇವತ್ತಿಗೆ. ಯಾಕಂತ ಹೇಳಿದರೆ ನನಗೆ ನಮ್ಮ ಓದುಗರಿಗೆ ಏನು ಬೇಕಾಗಿದೆ ಅನ್ನೋದು ಗೊತ್ತಿದೆ. ಈ ಬಂಡಿ ಹಬ್ಬದ ಬಗ್ಗೆ ಹೆಚ್ಚಿನ ಅವರು ಅದು ಓದ್ತಾರೋ ಬಿಡ್ತಾರೋ, ಯಾಕಂತ ಹೇಳಿದ್ರೆ ನಾನು ಬರೆದದ್ದನ್ನು ಮತ್ತೆ ಪುನಃ ಈ ನನ್ನ ಪುಟದಲ್ಲಿ ಹಾಕ್ಕೊಳ್ಳೋಂಥವ್ರು. ನಾನು ಅವ್ರಿಗೆ ಹೇಳಿದ್ದೇನೆ, ಈ ಬರೆದದ್ದನ್ನು ನಾನು ನನ್ನ ಪುಟದಲ್ಲಿ ಹಾಕ್ಕೊಳ್ತಾನೆ, ಮತ್ತು ಅದನ್ನು ನನಗೆ ದಂಡ ಮಾಡೋದು ಬೇಡ ಅಂತೇಳಿ. ಯಾಕಂದರೆ ನಮ್ಮ ಪುಸ್ತಕ ಬಂದ ನಂತರ ಅದು ಹಾಕೊಂಡ್ರೆ ಪ್ರಯೋಜನ ಇಲ್ಲ ಅಂಥೇಳಿ. ಸೊ ಅದನ್ನು ನಾನು ಈ ಬಂಡಿ ಹಬ್ಬದ ಜೊತೆಗೆ ನಾನು ಸಾಕ್ತಾ ಹೋದೆ. ನಾನು ಅದರಲ್ಲಿ ನನಗೆ ದೊರೆತಂಥ ಈ ಅದ್ಭುತವಾದ ವಿಚಾರಗಳೇನಿದೆಯಲ್ಲ, ಅಥವಾ ಇವರು ಆ ಬಂಡಿ ಹಬ್ಬದ ಕುರಿತಾಗಿ ಸಂಗ್ರಹಿಸಿದಂಥ ವಸ್ತುಗಳೇನಿದೆಯಲ್ಲ ಅಥವಾ ದಾಖಲಾತಿಗಳೇನಿದೆಯಲ್ಲ, ಅದನ್ನು ತಾವು ಬರೀತಾ ಇರುವಂಥ ಬಂಡಿ ಹಬ್ಬಕ್ಕೆ ಒದಗಿಸಬೇಕಾದಂತಹ ಈ ಸಾಕ್ಷ್ಯಗಳೇನಿದೆಯಲ್ಲ, ಇಡೀ ಜಗತ್ತನ್ನು ಅದನ್ನು ಸುತ್ತುವರೆದಿದ್ರು. ನನಗೆ ಅದ್ಭುತ ಅಂತ ಅನಿಸ್ಬಿಡ್ತು. ನನಗೆ ಈ ಬಂಡಿ ಹಬ್ಬ ಎಲ್ಲೇ ಮೆಸೊಪೊಟೇಮಿಯಾ ತನಕನೂ ಈ ಬಂಡಿ ಹಬ್ಬದ ಒಂದು ಕುರುಹುಗಳನ್ನು ಕಂಡವಾಗ ಈ ಮನುಷ್ಯ ಎಲ್ಲೆಲ್ಲಿ ಹೋಗಿ ಮುಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು, ಆವಾಗ ನನಗೆ ಈ ಮನುಷ್ಯನ ಮುಂದೆ ನಾನೇ ಸಣ್ಣವನಾಗ್ಬಿಟ್ಟೆ, ಎಷ್ಟು ಓದ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು. ನಾವೇನು ಮಾಡ್ತೇವೆ, ಪತ್ರಿಕೋದ್ಯಮ ನೋಡು, ಇವರು ನನ್ನನ್ನು ಒಂದು ಓದಿಕೊಂಡವರು ಮತ್ತು ಒಂದು ಪತ್ರಿಕೋದ್ಯಮದ ಒಂದು ಯಶಸ್ವಿ ಪತ್ರಕರ್ತರೆಂಬುವ ಒಂದು ಜವಾಬ್ದಾರಿಯಲ್ಲಿ, ಆ ಒಂದು ನಂಬಿಕೆಯಲ್ಲಿ ನನಗೆ ಕೊಟ್ಟಂಥ ಸನ್ನಿವೇಶದಲ್ಲಿ ಒಬ್ಬ ಲೇಖಕರ ಮುಂದೆ ಸಣ್ಣವನಾಗುವಂತಹ ಒಂದು ಸನ್ನಿವೇಶವನ್ನು ಅವರು ಸೃಷ್ಟಿ ಮಾಡಿದರು. ಸೊ ಈ ಬಂಡಿ ಹಬ್ಬದ ಕುರಿತಾದ ವಿವರಗಳನ್ನು ನಾನು ಓದ್ತೇನೆಯ ಒಂದೊಂದು ಸಲ ಇವ್ರ ಜೊತೆಗೆ ಚರ್ಚೆ ಮಾಡಿದವಾಗ ನಾನೇ ಹೊಸದಾದ ಮನುಷ್ಯನಾಗಿ ರೂಪುಗೊಳ್ತಾ ಇದ್ದೆ. ಯಾಕಂದರೆ ಅವರಲ್ಲಿರುವ ವಿಚಾರ ಮತ್ತು ನಾನು ಹೇಳದೇ ಇರುವಂಥ ವಿಚಾರಗಳು, ಅದರಲ್ಲಿ ತಾಕಲಾಟಗಳು, ನಮ್ಮಿಬ್ಬರ ಮಧ್ಯೆ ಒಂದು ರೀತಿಯ ಘರ್ಷಣೆಗಳನ್ನು, ಒಂದು ರೀತಿಯ ವೈಚಾರಿಕತೆಯನ್ನು, ಒಂದು ರೀತಿಯ ಒಬ್ಬರೊಬ್ಬರಿಗೆ ಒಪ್ಪಿಸುವಂಥ ನಮ್ಮಲ್ಲಿರುವ ಸಂಭಾಷಣೆಯನ್ನು ವಿನಿಮಯ ಮಾಡಿಕೊಳ್ಳುವಂಥ ಹಂತಕ್ಕೆ ನಾವು ಒಂದೊಂದು ಸಲ ಬಂದಂಥ ಸಂದರ್ಭಗಳು. ಇವತ್ತಿನ ಈ ಇದರಲ್ಲಿ ನಿಮಗೆ ಆಶ್ಚರ್ಯ ಅನಿಸಬಹುದು. ನಾನು ಕೆಲವೊಂದು ವರ್ಡ್ಗಳನ್ನು ವೈಜ್ಞಾನಿಕತೆ ಸೋತವಾಗ ಮನುಷ್ಯ ಸೃಷ್ಟಿಗಳು ಸಂಪ್ರದಾಯವಾಗುತ್ತವೆ. ಇದು ನನಗೆ ಗೊತ್ತಿಲ್ಲ. ಇದು ಈ ಮನುಷ್ಯನ ಓದುವಿಕೆಯಿಂದ ಬಂದಿರೋದು. ನಮ್ಮದು ಏನಾಗಿದೆ ಕೇಳಿದರೆ, ವೈಜ್ಞಾನಿಕತೆ ನಮಗೆ ಅರಿವು ಇಲ್ಲದೆ ಇರುವಂಥ ಕ್ಷಣದಲ್ಲಿ ಹುಟ್ಟಿಕೊಂಡಂತಹ ಈ ಜಾನಪದ ಏನಿದೆಯಲ್ಲ, ಈ ಜಾನಪದದಲ್ಲೂ ಒಂದು ರೀತಿ ವಿಜ್ಞಾನ ಇದೆ. ಇದು ವಿಜ್ಞಾನ ಇಲ್ಲದೇ ಯಾವುದೇ ಒಂದು ನಂಬಿಕೆಗಳು ಹುಟ್ಟಲಿಕ್ಕೆ ಸಾಧ್ಯತೆಗಳಿಲ್ಲ. ಪ್ರತಿಯೊಂದಕ್ಕೂ ಒಂದು ವಿಜ್ಞಾನ ಅನ್ನೋದಿದೆ. ಆ ವಿಜ್ಞಾನನೇ ಒಂದು ನಂಬಿಕೆಯನ್ನು ಒಂದು ಸ್ಲೋಗನನ್ನು ರೂಪಿಸುವಂತಹ ಒಂದು ಕ್ಷಣದಲ್ಲಿ ನಾನು ಕೆಲವೊಂದು ಇಲ್ಲಿ ಬರಿತಾ ಹೋದಾಗನೇ ಇಲ್ಲಿ ಕಣಿವೆಯವರ ಪ್ರಕೃತಿಯ ಗುರು ಗಗನಲಿಂಗವು ಜಗವೇ ಕೂಡಲ ಸಂಗಮ ಅನ್ನುವ ಒಂದು ವಾಕ್ಯವನ್ನು ನನಗೆ ಇಲ್ಲೇ ತಂದು ಇಡುವಂತಹ ಒಂದು ಈ ಲೇಖನದ ಒಂದು ಇದೇನು ಹೂರಣಗಳೇನಿದೆಯಲ್ಲ, ಅದು ನನ್ನನ್ನು ಒಬ್ಬ ಲೇಖಕನನ್ನಾಗಿ ಇಂತಹ ಪುಸ್ತಕಗಳು ನನಗೆ ಯಾವಾಗಲೂ ಇಂತಹ ಒಂದು ವೈಚಾರಿಕತೆಯನ್ನು, ಇಂತಹ ಒಂದು ವಿಮರ್ಶೆಯನ್ನು ಅಥವಾ ನನ್ನ ಈ ಮಾನಸಿಕವಾದಂಥ ಹರಿವುಗಳನ್ನು ತುಂಬ ವಿಸ್ತರಿಸ್ತಾ ಹೋಗ್ತದೆ.
ಜೊತೆಗೆ ಈ ನಮ್ಮ ಈ ಲೇಖನದಲ್ಲಿ ಬಂದಂಥ ಕೆಲವೊಂದು ತಪ್ಪುಗಳು, ಭಾಳ ತಪ್ಪುಗಳೇನು ಇರಲಿಲ್ಲ. ಆ ತಪ್ಪುಗಳನ್ನು ನಾನು ಅವರಿಗೆ ಅದನ್ನು ಒಂದ್ಸರಿ ಫೋನ್ ಮಾಡ್ಕೊಂಡು ಹೇಳಿದ್ದೇನೆ. ಇಲ್ಲಿ ಈ ಗುರುಗುರು ಈ ನಮ್ಮ ವೈದಿಕರಾಗುವಂಥ ಸನ್ನಿವೇಶಗಳನ್ನು ನಾನು ಸೃಷ್ಟಿ ಮಾಡ್ಕೊಂಡಿರೋದು. ಯಾಕಂತ ಹೇಳಿದರೆ ಪ್ರತಿಯೊಬ್ಬರಿಗೂ ನಾವು ಅಪ್ಡೇಟ್ ಆಗುವಂಥದ್ದು ಏನಿದೆಯಲ್ಲ, ನಾವು ಕೇವಲ ಈ ಒಂದು ವೈಚಾರಿಕವಾಗಿ ಅಲ್ಲ, ಒಂದು ರೀತಿ ವ್ಯಕ್ತಿತ್ವವನ್ನು ಹೆಚ್ಚಿಸಿಕೊಳ್ಳುವಂತಹ ಒಂದು ವ್ಯಕ್ತಿತ್ವ ಈ ಒಂದು ನಮ್ಮ ಗುನುಗರಿಗೆ ಬಂದಿರೋದು. ಇವತ್ತು ಇವು ಗುನುಗರಿಗೆ ನಾವು ಬ್ರಾಹ್ಮಣರ ಹಾಗೆ ನೋಡ್ತೇವೆ ನಾವು ಇವತ್ತು. ಯಾಕಂತ ಹೇಳಿದರೆ ಅವರ ಆ ಒಂದು ದೇವರ ಜೊತೆಗಿರುವಂಥ ಸಂಬಂಧಗಳೇನಿದೆಯಲ್ಲ, ಹಾಗೆಯೇ ನಮ್ಮ ಹಿರೇಗುತ್ತಿಯಲ್ಲೂ ಸಹ ನಾವು ಭಾಳ ಜನ ಅಲ್ಲಿ ಈ ಗುನುಗರ ಕೆಲವೇ ಒಂದು 4-5 ಫ್ಯಾಮಿಲಿಗಳಿವೆ. ಈಗ ಅವರೆಲ್ಲ ಬಹುಶಃ ಈ ಗುನುಗರು ನನ್ನ ವರದಿಗಾರ ವಾಸು ನಮಗೆಲ್ಲ ಪರಿಚಿತ. ಬಟ್ ಇವರೆಲ್ಲ ಒಂದೊಂದು ರೀತಿಯ ನಮ್ಮ ಪತ್ರಿಕೆಗೆ ಬಂದು ಈ ವೃತ್ತಿಯನ್ನು ವೃದ್ಧಿಸಿಕೊಂಡಂಥ ಕ್ಷಣಗಳಿವು. ಹಾಗೆಯೇ ಮುಂದೆ ಈ ದೇವರಿಗೆ ಈ ಗುರುಗರ ಮಕ್ಕಳಲ್ಲೂ ಎಜುಕೇಷನ್ ಆದರೆ ಬಟ್ ದೇವರ ಪಾಡೇನು ಅನ್ನೋ ಒಂದು ರೀತಿಯ ಭಯನೂ ನಮಗೆಲ್ಲರಿಗೂ ಇದೆ. ಸೊ ಅದನ್ನು ದೇವರು ಕ್ರಿಯೇಟ್ ಮಾಡ್ಕೊಳ್ತಾನೆ ಅನ್ನೋದ್ರ ಬಗ್ಗೆ ಆ ವೈಜ್ಞಾನಿಕವಾದ ನಂಬಿಕೆ ನನಗಿಲ್ಲ. ಯಾಕಂತ ಹೇಳಿದರೆ ಇವತ್ತೆಲ್ಲರೂ ಪ್ರತಿಯೊಬ್ಬರೂ ಯಾವುದು ವೃತ್ತಿ ಏನಿದೆಯಲ್ಲ ಆ ವೃತ್ತಿಯನ್ನು ನಾವು ಅನುಸರಿಸುವಂಥದ್ದು, ಮತ್ತು ನಮ್ಮಲ್ಲಿರುವಂತಹ ಅದ್ಭುತವಾದಂತಹ ಚೇತನಗಳೇನಿದೆಯಲ್ಲ, ಚೇತನಗಳು ತಮ್ಮದೇ ಆದ ದಾರಿಗಳನ್ನು ಹುಡುಕಿಕೊಂಡು ಹೋಗುವಂತಹ ಸನ್ನಿವೇಶಗಳು. ಇವತ್ತು ಇವರು ತುಂಬ ಚೆನ್ನಾಗಿ ಅದನ್ನು ವಿಮರ್ಶೆ ಮಾಡಿದರು ಇದ್ರ ಬಗ್ಗೆ. ಹಾಗೆಯೇ ನಮಗೆ ಈಗ ನಮಗೆ ಬಂದಿರುವಂತಹ ಕೃತಕ ಬುದ್ಧಿಮತ್ತೆ ಅನ್ನೋದೇನಿದೆಯಲ್ಲ ಅದು ನಮ್ಮನ್ನು ಭಯಪಡಿಸ್ತಾ ಇದೆ. ಇವತ್ತು ನಮ್ಮ ಪತ್ರಿಕೋದ್ಯಮವನ್ನು ನಮಗೆ ಭಯಪಡಿಸ್ತಾ ಇದೆ. ಯಾಕಂತ ಹೇಳಿದರೆ ಅದು ಏನು ಒಬ್ಬ ಮನುಷ್ಯನೇ ಅಲ್ಲದೇ ಇರುವಂತಹ, ಅವರು ಮನುಷ್ಯರೇ ಅಲ್ಲ, ಅವರು ಒಂದು ಮನುಷ್ಯನ ಕೃತಿನೂ ಅಲ್ಲ. ಬಟ್ ಅದು ಒಂದು ಸಾಫ್ಟ್ವೇರು ಅಥವಾ ಏನೋ ಆಗಿರ್ಬೋದು, ಅದು ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ತದಂತಾದರೆ ಪತ್ರಿಕೋದ್ಯಮಕ್ಕೆ ಬೇಕಾಗಿರುವಂಥದ್ದು ನಾನು ಈಗ ಅದಕ್ಕೆ ಒಂದು ಟೈಟಲ್ಸ್ ಕೊಟ್ಬಿಟ್ಟು ಈ ವಿಷಯಕ್ಕೆ ಒಂದು ಚಿತ್ರವನ್ನು ಕೊಡಿ ಅಂತಂದರೆ ಅದ್ಭುತವಾದಂಥ ಚಿತ್ರಗಳನ್ನು ಒದಗಿಸಿಬಿಡ್ತದೆ. ಅದು ಎಲ್ಲಿಂದ ಬರುತ್ತೆ, ಯಾರು ಅದನ್ನು ಸಂಪರ್ಕ ಮಾಡಬಹುದು? ಸೊ ಈ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲ ಯೋಚನೆ ಮಾಡಿದವಾಗ ಈ ಬಂಡಿ ಹಬ್ಬವನ್ನು ಒಂದು ರೀತಿ ಆಧುನೀಕರಣಗೊಳಿಸುವಂಥದ್ದು ಅಥವಾ ಬಂಡಿ ಹಬ್ಬವನ್ನು ಪ್ರತಿಯೊಬ್ಬರಿಗೂ ಹೇಳ್ಕೊಳ್ಳುವಂಥ, ಪ್ರತಿಯೊಬ್ಬರಿಗೂ ಒಂದು ನಾಲೆಜಿಗೆ ತರುವಂಥ ಪ್ರಯತ್ನ ನಮ್ಮ ವಿಘ್ನೇಶ್ ಏನು ಮಾಡಿದ್ದಾರೆ ಅದು ಬಹುದೊಡ್ಡ ಒಂದು ರೀತಿಯ ನಿಸ್ವಾರ್ಥ ಅಂತೇಳಿ ಹೇಳ್ಬೋದು. ಯಾಕಂದರೆ ಅದರಿಂದ ಏನೂ ಲಾಭಗಳಿಲ್ಲ ಅವರಿಗೆ. ಇದನ್ನು ಒಂದು ರೀತಿಯ ಅಧ್ಯಯನ ಗ್ರಂಥವಾಗಿ ನಾನು ಅದನ್ನೇ ಹೇಳಿದೆ, ನೀವು ಒಂದು ವೇಳೆ ಗ್ರ್ಯಾಜುಯೇಟ್ ಆಗಿದ್ದಿದ್ರೆ, ನೀವು ಒಂದು ವೇಳೆ ಮಾಸ್ಟರ್ ಪದವಿಯನ್ನು ಪಡೆದಿದ್ದರೆ ಇವತ್ತಿನ ಮಾಸ್ಟರ್ ಹುದ್ದೆಗಳನ್ನು ಕೊಡ್ತಾಯಿದ್ರು. ನಿಮ್ಗೆ ಹೇಳ್ತೀನಿ, ನಾವು ಸಂಗಾತದಲ್ಲಿ ನಮ್ಮ ಸಂಗಾತ ಅಂತೇಳಿ ಒಂದು ಮಂತ್ಲಿ ಮ್ಯಾಗ್ಝಿನ್ ಬರುತ್ತೆ. ಆ ಮಂತ್ಲಿ ಮ್ಯಾಗ್ಝಿನ್ನಲ್ಲಿ ಒಬ್ಬರು ಈ ಅಧ್ಯಯನದ ವರದಿಗಳನ್ನು ಕೊಡ್ತಾರೆ. ಆ ಅಧ್ಯಯನದ ವರದಿಯನ್ನು ಓದಿದಂತಹ ಯೂನಿವರ್ಸಿಟಿಯವರು ಅವರಿಗೆ ಕರೆದು ಡಾಕ್ಟರೇಟ್ ಕೊಡ್ತಾರೆ. ಸೊ ಇಂಥ ಹಿನ್ನೆಲೆಯಲ್ಲಿ ನಮ್ಮ ಗುನುಗ ಅವರು ಇವತ್ತು ಈ ಹೋದ್ಸಲ ಈ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸಿದ್ದೆ, ಭೂಮಿತಾಯಿಯ ಒಂದು ಇದಕ್ಕೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ. ಹಾಗೆಯೇ ಇವತ್ತು ಅವರು ಕೊಟ್ಟಿರುವಂತಹ ಹಲವಾರು ಕಾರಣಗಳು ನನಗೆ ಈ ಪುಸ್ತಕ ಓದುತ್ತಾ ಹೋದಂತೆ ವೈಚಾರಿಕ ಹಿನ್ನೆಲೆಯಲ್ಲಿ ಹಾಗೂ ನಮ್ಮ ಶಾರೀರಿಕ ರಚನೆ, ಮನಸ್ಸು ಮತ್ತು ನಮ್ಮ ವ್ಯಕ್ತಿತ್ವದ ಆಧಾರದಲ್ಲಿ ನಾವು ಲೇಖಕರ ಅಭಿಪ್ರಾಯ ಅಲ್ಲಗಳೆಯಲಾಗದು. ಲೇಖಕರ ಅಧ್ಯಯನ ಹಾಗೂ ಅನುಭವ ಅದ್ಭುತ ಸಹನಿಯಾಗಿದೆ ಅಂತೇಳಿ ಬರೀತೇನೆ ನಾನು ಇದರಲ್ಲಿ. ಒಂದು ಪಾಯಿಂಟು. ಯಾಕಂತ ಹೇಳಿದರೆ ಇದನ್ನು ಅನಗತ್ಯವಾದ ವಿಚಾರ ಅಂತೇಳಿ ನಾನು ಹೇಳೋಕೆ ಹೋಗೋದಿಲ್ಲ. ಯಾಕಂತಂದರೆ ನಾವೆಲ್ಲ ಇದನ್ನು ಓದ್ಬೋದು, ನಾವು ಈ ಪುಸ್ತಕನ ಓದ್ಬೋದು. ಮತ್ತು ನಮ್ಮ ಸಂಸ್ಕೃತಿಯಾಗಿರುವಂತಹ ಬಂಡಿ ಹಬ್ಬದ ಬಂಡಿ ಹಬ್ಬವನ್ನು ನಾವು ಇವತ್ತು ನಾಳೆ ನಾವು ಅದನ್ನು ಆಚರಣೆಗೆ ಹೋದವಾಗ, ಬಂಡಿ ಹಬ್ಬವನ್ನು ಆಚರಣೆಗೆ ಹೋದವಾಗ ಇವೆಲ್ಲವನ್ನು ನೆನಪಿಸುವಂಥ ಕ್ಷಣಗಳು. ಯಾಕಂತ ಹೇಳಿದರೆ ಅಲ್ಲಿ ಹಾದು ಹೋಗುವಂಥ ಎಲ್ಲ ಸನ್ನಿವೇಶಗಳೇನಿದೆಯಲ್ಲ ಆ ಸನ್ನಿವೇಶದಲ್ಲಿ ನಮ್ಮ ವಿಘ್ನೇಶ್ ನಿಮಗೆ ನೆನಪಾಗ್ತಾರೆ ಅಂತೇಳಿ ನಾನು ಭಾವಿಸ್ತೇನೆ. ನಾನು ಹೆಚ್ಚಿಗೆ ಈ ವಿಷಯವನ್ನು ಮತ್ತೆ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದರೆ ಇನ್ನು ಮುಂದೆ ಮತ್ತೆ ಬೇರೆ ಯಾವ ಯೋಜನೆಗಳಿದೆಯೋ ಗೊತ್ತಿಲ್ಲ ನನಗೆ. ನಮ್ಮ ವಿಘ್ನೇಶ್ ಅವ್ರದ್ದು ಬಟ್ ಅದ್ಭುತವಾದ ಪುಸ್ತಕ. ಈ ಪುಸ್ತಕಕ್ಕೆ ಒಂದು ಬೆಂಬಲ ಕೊಡೋಣ. ಹಾಗೆಯೇ ನನ್ನ ವರದಿಗಾರರಾಗಿ ನನಗೆ ಇವತ್ತು ಅವರ ಫ್ಯಾಮಿಲಿ ಬಗ್ಗೆ ಒಂದು ಸಣ್ಣ ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಇವರ ಅಣ್ಣ ತಮ್ಮಂದಿರುವ ಅವರ ಇರುವಂತಹ ಒಂದು ರೀತಿಯ ಒಕ್ಕಟ್ಟು ಮತ್ತು ಶಕ್ತಿ
ಅವರಲ್ಲಿರುವಂತಹ ಕ್ರಿಯೇಟಿವಿಟಿ ಏನಿದೆಯಲ್ಲ ನಮಗೆ ಭಾಳ ಖುಷಿಯನ್ನು ಕೊಡುವಂತಹ ಕ್ಷಣಗಳಾಗಿವೆ. ವಿಘ್ನೇಶ ಭಾರಿ ಅದ್ಭುತವಾದಂಥ ಒಬ್ಬ ಮನುಷ್ಯ ಮತ್ತು ಭಾಳ ಇದು ಒಂದು ರೀತಿಯ ಸಹನೆಗಳನ್ನು ಹೊಂದಿದಂಥವರು. ಹಾಗೆಯೇ ನನ್ನ ಇದರ ಗೋವಾದ ವರದಿಗಾರರಾಗಿ ಇವತ್ತಿಗೂ ನಾನು ಪೂರ್ಣ ವರದಿಗಳನ್ನು ಮುಖಪುಟದಲ್ಲೇ ವರದಿಗಳನ್ನು ಮಾಡಿದವರು. ಅವರ ವರದಿಗಳು ಯಾವುದನ್ನು ಒಳಗಡೆ ತಗೊಳ್ಳುವಂಥದ್ದು ಒಂದು ಸಂದರ್ಭಗಳೇ ಇರಲಿಲ್ಲ. ಅಷ್ಟು ಮೌಲಿಕವಾದ ವರದಿಗಳನ್ನು ಮಾಡಿ ನನಗೆ ಇವ್ರದ್ದೊಂದು ವರದಿ ಬಂದ ನಂತರ ನಾನು ಸ್ವಲ್ಪ ಒಂದು ರೀತಿಯ ಖುಷಿಯಿಂದ ಇರ್ತೇನೆ. ಯಾಕಂದರೆ ಒಂದು ರೀತಿ ನೆಮ್ಮದಿ ನನಗೆ. ಯಾಕಂದರೆ ನನಗೂ ಪತ್ರಿಕೆಯನ್ನು ನಮ್ಮ ದೇವರ ಹಾಗೇನೇ ಅದೊಂದು ಅಲಂಕರಿಸಾಗಿ ತರುವಂಥ ಒಂದು ಇಷ್ಟ ಏನಿದೆಯಲ್ಲ, ಅಥವಾ ಒಂದು ರೀತಿ ನನಗೆ ಇರಬೇಕಾದಂತಹ ಜ್ಞಾನ ಏನಿದೆಯಲ್ಲ, ಅಥವಾ ನನ್ನ ಇಚ್ಛೆ, ಅದು ಒಂದು ರೀತಿ ಹುಕ್ಕಿ ಅಂತ ಹೇಳ್ಬೋದು. ಆ ಹುಕ್ಕಿ ನನಗೆ ಇವತ್ತಿಗೂ ಇದೆ. ಇಂಥ ಸಂದರ್ಭದಲ್ಲಿ ನನ್ನ ಹುಡುಗರನ್ನೆಲ್ಲ ನಾನು ಇಂಥ ವರದಿಯನ್ನು ಮಾಡಿ ಇದನ್ನು ತಯಾರಿಸಿ ಅಂತೇಳಿ ಹೇಳಿ ನನಗೆ ಆ ಒಂದು ದಿವಸದ ಇದು ಖುಷಿ. ಒಂದು ದಿವಸದ ನಾನು ಏನೋ ಮಾಡಿದೆ, ಒಂದು ಪತ್ರಿಕೆಯನ್ನು ಕೊಟ್ಟಿದ್ದೇವೆ ಎಂಬುದೇನಿದೆಯಲ್ಲ, ಅದರಲ್ಲಿ ನನ್ನ ಸದಸ್ಯರಾಗಿ ಸೇರಿದಂಥ ವಿಘ್ನೇಶ್ ಏನಿದ್ದಾಳೆ ನನಗೆ ಒಂದು ದೊಡ್ಡ ಆಸ್ತಿ ಅಂತೇಳಿ ಹೇಳ್ತೇನೆ. ಮತ್ತು ಇವತ್ತಿಗೂ ಸಹ ನಾನು ಎಷ್ಟೋ ಅವರಿಗೆ ಹೇಳಿದೆ, ನೀವೊಂದು ಕೆಲವೊಂದು ರೆಮ್ಯುನರೇಷನ್ ನೀವು ತಗೋಬೇಕಂತೇಳಿ. ಆ ಮನುಷ್ಯ ಮುಟ್ಲೇ ಇಲ್ಲ ಇವತ್ತಿಗೂ. ಅದೊಂದು ರೀತಿ ಸೇವೆಯನ್ನು ಅಂತೇಳಿ ಮಾಡಿಕೊಂಡು ಹೋಗುವಂಥ ಈ ಒಂದು ಅದ್ಭುತ ವ್ಯಕ್ತಿತ್ವ ಅದು. ಹಾಗೆಯೇ ಜಗದೀಶ ಭಾಳ ಅಪರೂಪದ ವ್ಯಕ್ತಿತ್ವ. ಯಾಕಂತೇಳಿದರೆ ಇವತ್ತು ನಮ್ಮ ಅಣುವಿದ್ಯುತ್ ಸ್ಥಾವರದ ಅವರ ನೌಕರರ ಸಂಘಟನೆಯ ಅಧ್ಯಕ್ಷರಾಗಿ ಒಂದು ಒಳ್ಳೆಯ ಒಂದು ಕಮಾಂಡಿಂಗ್ ಪರ್ಸನಾಲಿಟಿ ಹೊಂದಿದಂಥ ಹುಡುಗ, ತುಂಬ ಒಳ್ಳೆಯ ವ್ಯಕ್ತಿ. ಹಾಗೆಯೇ ನಮ್ಮ ಸ್ವಲ್ಪ ಸಮಯವನ್ನು ಬಳಸ್ಕೊಳ್ಳೋ ಗೊತ್ತಿಲ್ಲ ನಮ್ಮ ಇವನಿಗೆ, ಯಾರು ವಾಸುಗೆ. ಆದರೆ ಪ್ರತಿ ಮಾತ್ರ ಇವರೆಲ್ಲರಿಗೂ ಒಂದು ರೀತಿಯ ಈ ಲೇಖನದ ಒಂದು ಬಂದಿದೆ. ಒಂದು ಅದಕ್ಕೇನಂತ ಅವರ ತಂದೆಯವರ ವಿಚಾರಧಾರೆ ಏನಿದೆಯಲ್ಲ, ಅವರ ತಂದೆಯವರ ಒಂದು ಸಂಸ್ಕಾರ ಏನಿದೆಯಲ್ಲ, ಅಥವಾ ಅದಕ್ಕೆ ಜೀನ್ಸ್ ಅಂತ ಹೇಳ್ಬೋದು ನಾವು. ಅಂಥ ಜೀನ್ಸ್ಗಳು ಇವರೆಲ್ಲ ಫ್ಯಾಮಿಲಿಗಿದೆ. ಹಾಗೆಯೇ ಈ ಭೂತಾಯಿ ಏನಿದೆಯಲ್ಲ, ಇವರಿಗೆಲ್ಲರಿಗೂ ಒಂದು ರೀತಿ ಒಳ್ಳೆಯ ಶಕ್ತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಗೈಸ್, ಬುಕ್ ಪರ್ಚೇಸ್ ಮಾಡಿದ ಆಗಿದೆ. ಇವಾಗ ಲಾಸ್ಟಲ್ಲಿ ನೋಡುವ ಯಾವ ರೀತಿ ಏನೇ ಕತೆ ಎಲ್ಲ ಇದೆ. ನಮಗೂ ತಿಳ್ಕೊಳ್ಳೋ ಆಸಕ್ತಿ ಇದೆ, ನಿಮಗೂ ಕೂಡ ಕತೆ ಹೇಳುವ ಸಮಯ ಸಿಗ್ತದಾಗ. ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.